ನಮ್ಮ ಪಾರ್ಟಿ ಗೌರವ ರಕ್ಷೆ ವಂದನಾ ಶಾಸ್ತ್ರ ಗೌರವ ರಕ್ಷೆ ಪೂಜಾ ಶಾಸ್ತ್ರ ಗೌರವ ರಕ್ಷೆ ಕೆಳ ಶಾಸ್ತ್ರ ಮಾನ್ಯರೇ ಗೌರವ ರಕ್ಷೆಯು ತಮ್ಮ ಪರೀಕ್ಷಣೆಗೆ ಸಜ್ಜಾಗಿದೆ. ಗೌರವ ರಕ್ಷೆ ಪೂಜಾ ಶಾಸ್ತ್ರ ಗೌರವ ರಕ್ಷೆ ವಿಸರ್ಜನೆ ಹೌದು ಅಯ್ಯೋ ಸರ್ ಅವ್ರ ಕೈಯಿಂದ ಚಾ ಕುಡಿದಿದ್ದೇವೆ ಗೊತ್ತೇ ಇಲ್ಲ. ಸ್ಫೂರ್ತಿ ಕಾಂಪಿಟೇಷನ್ ಸೀಸನ್ ಕಾಂಪಿಟೇಷನ್ ಸೀಸನ್ ಯೂನಿವರ್ಸಿಟಿ ಕಾಂಪಿಟೇಷನ್ ಗವರ್ಮೆಂಟ್ ಕೂಡ ಪ್ರೋಟೋಕಾಲ್ ಕೊಟ್ಟಾರೆ ವೈಸ್ ಪ್ರೆಸಿಡೆಂಟ್ AP ಯೂನಿವರ್ಸಿಟಿದ 100th ಸೆಂಟಿನರಿ ಲೆಕ್ಕ ನಾನು ಸೆಂಟಿನರಿ ಸೆಲೆಬ್ರೇಷನ್ ವೈಸ್ ಪ್ರೆಸಿಡೆಂಟ್
ಶುಭ ಘಳಿಗೆಯಲ್ಲಿ ನಾವಿರುತ್ತೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ರಾಜ್ಯಪಾಲರು ಶಾಲೆಯ ಮೂಡಬಿದಿರೆಯ ಈ ಒಂದು ಕಡಲಕೆರೆಯ ಪ್ರೇರಣಾ ಶಾಲೆಯಲ್ಲಿ ನಡೆಯುತ್ತಾ ಇದೆ. ಆಗಮಿಸಿದ ಎಲ್ಲ ಗೌರವಾನ್ವಿತರು, ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಗೌರವಾನ್ವಿತ ರಾಜ್ಯಪಾಲರು ತಾಯಿ ಭಾರತೀಯ ಪದಕಮಲಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಹಾಗೂ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನು ಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಪ್ರಕಾಶ್ ಪಿ ಎಸ್, ಶ್ರೀ ಉಮಾನಾಥ್ ಎ ಕೋಟ್ಯನ್, ಶ್ರೀ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಶ್ರೀ ಉಮೇಶ್ ಪೈ, ಶ್ರೀಯುತ ರಾಜೇಶ್ ಶೆಟ್ಟಿ, ಶ್ರೀ ಕೃಷ್ಣ ಜೆ ಪಾಲೆಮಾರ್, ಈ ಶಾಲೆಯ ಮುಖ್ಯ ಮಾತಾಜಿ ವತ್ಸಲ ರಾಜೇಶ್, ಶ್ರೀ ಶಾಂತಾರಾಮ ಕುಡುವರವರು, ಅದೇ ರೀತಿ ಶ್ರೀ ರಾಜೇಶ್ ಎಂ ಬಂಗೇರ ಸೇವಾಂಜಲಿಯ ಅಧ್ಯಕ್ಷರಾಗಿರುವಂತಹ ಬಂದಿರುವಂತಹ ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಸನಗಳನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗ ವಂದೇ ಮಾತರಂ, ಆ ನಂತರ ರಾಷ್ಟ್ರಗೀತೆ ನಡೆಯಲಿಕ್ಕಿದೆ. ಈ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು सुजलां सुफलां मलयज
ಅಭಿನಂದನೆಗಳು ರಾಷ್ಟ್ರಗೀತೆ ಹಾಗೂ ವಂದೇ ಮಾತರಂ ಹಾಡಿದಂತಹ ವಿದ್ಯಾರ್ಥಿಗಳಿಗೆ. ಈಗ ಶ್ರೀ ಗಣಪತಿಯ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಂದನೆಗಳು. ಗಣೇಶನ ಸ್ತುತಿಯನ್ನು ಮಾಡಿದಂತಹ ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ, ಆತ್ಮೀಯ ಬಂಧುಗಳೇ, ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಲೆಕೆರೆ ಮೂಡುಬಿದಿರೆ ಇದರ ಶತಮಾನೋತ್ಸವದ ಸಂಭ್ರಮವನ್ನು ದೀಪ ಪ್ರಜ್ವಲನೆಯ ಮುಖೇನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್, ಗೌರವಾನ್ವಿತ ರಾಜ್ಯಪಾಲರು, ಆಂಧ್ರ ಪ್ರದೇಶ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಭಾರತದ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಜಸ್ಟಿಸ್ ಅಬ್ದುಲ್ ನಜೀರ್ ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ज्योतिर्नमोऽस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तुते आत्मज्योतिप्रदीप्ताय ब्रह्मज्योतिर्नमोऽस्तुते ब्रह्मज्योतिप्रदीप्ताय गुरुज्योति नमोस्तुते. मातृप्रणाम 1 2 3. या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करा प्रभृतिभिः देवै सदा वन्दितां सा मां पातु सरस्वती भगवती निशेषजाड्यापः. शुक्लां ब्रह्मविचारसारपरमाम् आद्यां जगद्व्यापिनीं वीणापुस्तकधारिणीम् अभयदां जाड्यान्धकारापः. हस्ते स्फाटिकमालिकां विदधतीं पद्मासने संस्थितां वन्दे परमेश्वरी भगवती बुद्धिप्रदां शारदां. मातृप्रणाम 1 2 3. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್, ಗೌರವಾನ್ವಿತ ರಾಜ್ಯಪಾಲರಿಗೆ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಆಗಮಿಸಿದ ಎಲ್ಲ ಗಣ್ಯರನ್ನು ಸ್ವಾಗತ ಹಾಗೂ ಪ್ರಸ್ತಾವನೆಯೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಈ ಸೇವಂಜಲಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ರಾಜೇಶ್ ಬಂಗೇರ ಇವರು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವ ಎಲ್ಲ ಬಂಧುಗಳೇ, ಜೈನ ಕಾಶಿಯಾದಂತಹ ಮೂಡುಬಿದ್ರೆಯ ಮಾರ್ಪಾಡಿ ಗ್ರಾಮದ ಕಡಲಕೆರೆಯಲ್ಲಿ ಪ್ರಾರಂಭವಾದಂತಹ
ಸೈಂಟ್ ಇಗ್ನೇಷಿಯಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಾಗಿ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಶಾಲೆಯ ಒಂದು ಸಣ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇಲ್ಲೇ ಪಕ್ಕದಲ್ಲಿ ವಾಸವಿದ್ದಂತಹ ಶಿಕ್ಷಣ ಪ್ರೇಮಿಗಳಾದ ದಿವಂಗತ ಸಾಲ್ವದರ್ ಡಿಸೋಜರ್ ಅವರು ಊರಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ 1923ರಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ಆದರೆ ಈ ಶಾಲೆಗೆ 1ರಿಂದ 5ನೇ ತರಗತಿವರೆಗೆ ಸರ್ಕಾರದ ಕಾಯಂ ಮಾನ್ಯತೆ ಸಿಕ್ಕಿದ್ದು 1925ರಲ್ಲಿ. 1980ರವರೆಗೆ ದಿವಂಗತ ಸಾಲ್ವದರ್ ಡಿಸೋಜ ಹಾಗೂ ಅವರ ಸಹೋದರ ಸಹೋದರಿಯರು ಈ ಶಾಲೆಯ ಆಡಳಿತವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದರು. 1980ರಲ್ಲಿ ಆಂಡ್ರ್ಯೂ ಸೆರಾವೋ ಅವರು ಈ ಶಾಲೆಗೆ ಬಂದ ಸಂದರ್ಭದಲ್ಲಿ ಇಲ್ಲಿ 2 ಮುಳಿಹುಲ್ಲಿನ ಕಟ್ಟಡಗಳು ಇದ್ದವು. ಅದೇ ವರ್ಷದಿಂದ 6 ಹಾಗೂ 7ನೇ ತರಗತಿ ನಡೆಸಲು ಮಾನ್ಯತೆ ಸಿಕ್ಕಿದ್ದು ತರಗತಿಗಳನ್ನು ಪ್ರಾರಂಭ ಮಾಡಲಾಯಿತು. 1980ರಲ್ಲಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಪಳಕಳ ಸೀತಾರಾಮ್ ಭಟ್ ಮತ್ತು ಊರವರು ಸೇರಿಕೊಂಡು ನೂತನ ಹಂಚಿನ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸಿ 1983ರಲ್ಲಿ ನೂತನ ಕಟ್ಟಡ ಉದ್ಘಾಟನೆಯಾಯಿತು. 1996ರವರೆಗೆ ಆಂಡ್ರ್ಯೂ ಸೆರೋವರ್ ಅವರು ಬಹಳ ಮುತುವರ್ಜಿಯಿಂದ ಈ ಶಾಲೆಯನ್ನು ಬೆಳೆಸಿದರು. ನಂತರ 1997ರಿಂದ 2011ರವರೆಗೆ ಮೂಡಬಿದ್ರಿಯ ಶ್ರೀ ವೆಂಕಟರಮಣ ಶಿಕ್ಷಣ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಶ್ರೀಯುತ ದಯಾನಂದ್ ಪೈಗಳ ನೇತೃತ್ವದಲ್ಲಿ ಈ ಶಾಲೆಯು ಅಭಿವೃದ್ಧಿಯನ್ನು ಕಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಮುಂದಕ್ಕೆ 2012ರಿಂದ 2017ರವರೆಗೆ ಸುಮಾರು 5 ವರ್ಷಗಳ ಕಾಲ ಮಂಗಳೂರಿನ ಸೇವಾಂಜಲಿ ಶಿಕ್ಷಣ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ವೇದವ್ಯಾಸ್ ಕಾಮತ್ ಅವರ ತಂಡ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದರು. 2018ರಿಂದ ಈ ಶಾಲೆಯನ್ನು ಮೂಡಬಿದ್ರೆಯ ನಮ್ಮ ತಂಡ ಸೇವಾಂಜಲಿ ಟ್ರಸ್ಟ್ನ ಮೂಲಕ ಮುನ್ನಡೆಸುವ ಕೆಲಸಕ್ಕೆ ಕೈ ಹಾಕಿದ್ದು, ಆ ಸಂದರ್ಭದಲ್ಲಿ 53 ಮಕ್ಕಳಿದ್ದ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹಂತ ಹಂತವಾಗಿ ಏರಿಕೆಯಾಗಿದ್ದು ಪ್ರಸ್ತುತ 310 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲು ಮುಖ್ಯ ಕಾರಣ ಈ ಶಾಲೆಯಲ್ಲಿ ನೀಡುವಂತಹ ಮೌಲ್ಯಯುತವಾದಂತಹ ಶಿಕ್ಷಣ ಹಾಗೂ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಇಲ್ಲಿ ನೀಡುತ್ತಿರುವುದು. ನಮ್ಮ ಟ್ರಸ್ಟಿನ ಮುಖ್ಯ ಉದ್ದೇಶ ಪ್ರಾರಂಭಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡುವುದು ಆಗಿದೆ. ಹಾಗೆಯೇ ದೇಶವನ್ನು ಪ್ರೀತಿಸುವಂತಹ, ದೇಶವನ್ನು ಕಟ್ಟುವಂತಹ ವ್ಯಕ್ತಿಗಳ ನಿರ್ಮಾಣ ಈ ಸಂಸ್ಥೆಯಿಂದ ಆಗಬೇಕಾಗಿರುವುದು. ಈ ಸಂಸ್ಥೆ 100 ವರ್ಷಗಳಲ್ಲಿ ಸಾವಿರಾರು ಉತ್ತಮ ಪ್ರಜೆಗಳನ್ನು ನಿರ್ಮಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ಇವತ್ತು ನಮ್ಮ ಜೊತೆಯಲ್ಲಿರುವವರು ಗೌರವಾನ್ವಿತ ಜಸ್ಟಿಸ್ ಅಬ್ದುಲ್ ನಜೀರ್ ರವರು, ಭಾರತದ ಅತ್ಯುನ್ನತ ಹುದ್ದೆಗಳನ್ನು ಏರಿದವರು. ಇವರು ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಪಡೆದವರು. ಅದೇ ರೀತಿ ಗೌರವಾನ್ವಿತ ಗವರ್ನರ್ ಅವರ ತಾಯಿಯವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು ಎನ್ನುವಂಥದ್ದು ಬಹಳ ಸಂತೋಷದ ವಿಚಾರ. ಖ್ಯಾತ ಮಕ್ಕಳ ಸಾಹಿತಿಯಾಗಿರುವಂತಹ ಪಳಕಳ ಸೀತಾರಾಮ್ ಭಟ್ ಅಲ್ಲದೆ ಅನೇಕ IPS ಅಧಿಕಾರಿಗಳು, ಚಾರ್ಟರ್ಡ್ ಅಕೌಂಟೆಂಟ್ಸ್, ಬ್ಯಾಂಕಿಂಗ್ ಆಫೀಸರ್ಸ್, ಟೀಚರ್ಸ್ ಹಾಗೆಯೇ ಅನೇಕ ಖ್ಯಾತ ಉದ್ಯಮಿಗಳನ್ನು ಅದೆಷ್ಟೋ ಮಂದಿಗೆ ಈ ಸಂಸ್ಥೆ ಹಾಕಿಕೊಟ್ಟ ಭದ್ರ ಬುನಾದಿಯಿಂದ ದೇಶ ವಿದೇಶಗಳಲ್ಲಿ ಇವತ್ತು ಮಿಂಚುತ್ತಿರುವುದು ಬಹಳ ಸಂತೋಷದ ವಿಷಯ. ಫೌಂಡೇಶನ್ ಗಟ್ಟಿಯಾಗಿದ್ದರೆ ಎಷ್ಟು ಮಹಡಿಗಳನ್ನು ಕೂಡ ಕಟ್ಟಬಹುದು. ಆದ್ದರಿಂದ ಈಗಿನ ಮಕ್ಕಳಿಗೂ ಸರಿಯಾದ ತಳಪಾಯವನ್ನು ಹಾಕುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. 2018ರಲ್ಲಿ
ಹಳೆಯ ಕಟ್ಟಡ ಮಾತ್ರ ಇದ್ದು ಇವತ್ತು ಬಹಳ ವೇಗವಾಗಿ ದಾನಿಗಳ ಸಹಕಾರದಿಂದ ಈ ಸಂಸ್ಥೆ ಬೆಳೆದು ನಿಲ್ಲುವಲ್ಲಿ ಯಶಸ್ವಿಯಾಗಿದೆ. ಉದಾಹರಣೆಗೆ MRPL, ಅದಾನಿ, MCF, NMPA, ಕರ್ನಾಟಕ ಬ್ಯಾಂಕ್, ಎಕ್ಸಲೆಂಟ್ ವಿದ್ಯಾಸಂಸ್ಥೆ, ಪ್ರಕಾಶ್ ಆಯಿಲ್ ಮಿಲ್, ವಂದೇ ಮಾತರಂ ಸಹಕಾರಿ ಸಂಘ, ಕೋಟಿ ಚೆನ್ನಯ ಕಂಬಳ ಸಮಿತಿ, MCS ಬ್ಯಾಂಕ್, ಹಾಗೆಯೇ DBL ಸಂಸ್ಥೆಯವರು, ಅದೇ ರೀತಿ ರೋಟರಿ ಕ್ಲಬ್, ಇನ್ನರ್ ವೀಲ್ ಸಂಸ್ಥೆಗಳು ಇತ್ಯಾದಿ ಸಂಸ್ಥೆಗಳ ಸಹಕಾರದಿಂದ, ಹಾಗೆಯೇ ವಾಸುದೇವ್ ಕಾಮತ್, ನಿರ್ಮಲಾ ಕಾಮತ್, PS ಕಾಮತ್, ನಿರ್ಮಲಾ ಸೀತಾರಾಮನ್, CA ಜಗನ್ನಾಥ್ ಶೆಟ್ಟಿ, ಅಮರ್ನಾಥ್ ಶೆಟ್ಟಿ ಅಂತಹ ಅದೆಷ್ಟೋ ದಾನಿಗಳು ನೀಡುತ್ತಿರುವ ಸಹಕಾರದಿಂದ ಮಾತ್ರ ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನಷ್ಟು ಇದ್ದು, ಮುಖ್ಯವಾಗಿ ವಾರ್ಷಿಕ ಖರ್ಚು, ನಿರ್ವಹಣಾ ಖರ್ಚು ಸುಮಾರು 35ರಿಂದ 40 ಲಕ್ಷ ಇದ್ದು ನಮ್ಮ ಪಾಲಿಗೆ ದೊಡ್ಡ ಸವಾಲಾಗಿದೆ. ಪ್ರೇರಣಾ ಶಾಲೆಯ ಶತಮಾನೋತ್ಸವವನ್ನು ಆಚರಿಸುವ ಭಾಗ್ಯ ಇವತ್ತು ನಮ್ಮ ಪಾಲಿಗೆ ಬಂದಿದ್ದು, ವರ್ಷ ಪೂರ್ತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದೇವೆ. ಅಲ್ಲದೆ ದಿನಂಪ್ರತಿ ಈ ಶಾಲೆಗೆ ಊರಿನವರು ಭೇಟಿ ನೀಡಬೇಕೆನ್ನುವ ಉದ್ದೇಶದಿಂದ ಬೆಳಗಿನ ದೀಪ ಪ್ರಜ್ವಲನೆಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದೊಂದು ಉತ್ತಮ ಬೆಳವಣಿಗೆಯಾಗಿದ್ದು, ನಮ್ಮ ಪೋಷಕರು ನೀಡುವ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲದಿಂದ ನಾವು ಇವತ್ತು ಯಾವುದೇ ಕಾರ್ಯಕ್ರಮನೂ ಅಥವಾ ಯೋಜನೆಗಳನ್ನು ಹಾಕಿಕೊಂಡಾಗಲೂ ಅದು ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ. ಮುಖ್ಯವಾಗಿ ಹೇಳಬೇಕಾದರೆ ಈ ಸಂಸ್ಥೆ ವೇಗವಾಗಿ ಬೆಳೆಯಲು ನಮ್ಮ ಬೆನ್ನೆ ಹಿಂದೆ ಇರುವವರು ಒಂದು ದೊಡ್ಡ ಶಕ್ತಿ ಅಂದರೆ ನಮ್ಮ ಶಾಸಕರು. ಯಾವುದೇ ಯೋಜನೆಯನ್ನು ಇವರ ಮುಂದೆ ಇಟ್ಟಾಗ ಸರಿಯಾದ ಮಾರ್ಗದರ್ಶನವನ್ನು ಮಾಡುವುದಲ್ಲದೆ ಸಂಪೂರ್ಣ ಸಹಕಾರವನ್ನು ಬೆಂಬಲವನ್ನು ನೀಡುತ್ತಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಅದೆಷ್ಟೋ ದಾನಿಗಳ ಮನೆಗೆ ನಮ್ಮ ಜೊತೆ ಭೇಟಿ ನೀಡಿ ಈ ಶಾಲೆಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ನೀವು ನೋಡುವಂತಹ ಹೊಸ ರಸ್ತೆ ಎದುರುಗಡೆ ಬಹುಶಃ ನಾವು ಒಂದು 2-4 ದಿನ ಮುಂಚೆ ಇವರಲ್ಲಿ ಗಮನ ಹರಿಸಿದಾಗ ಆ ವಾಹನಗಳಲ್ಲಿ ಬರುವಾಗ ಧೂಳು ಬಂದು ಆ ಶಿಶು ಮಂದಿರದ ಮಕ್ಕಳಿಗೆ ಸಮಸ್ಯೆ ಆಗ್ತಾಯಿತ್ತು. ಕೂಡಲೇ ಅದಕ್ಕೆ ಸ್ಪಂದಿಸಿ 2 ದಿನದಲ್ಲಿ ಉತ್ತಮವಾದ ರಸ್ತೆಯನ್ನು ಕೂಡ ನಿರ್ಮಿಸಿ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜವಾಗಿಯೂ ನಿಮ್ಮ ಸೇವೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ನಿಮಗೆ ನಾವು ಖಂಡಿತವಾಗಿಯೂ ಚಿರಋಣಿಗಳಾಗಿದ್ದೇವೆ. ಕೊನೆಯದಾಗಿ ಈ ಸಂಸ್ಥೆಯು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವ ಮೂಲಕ ಜಿಲ್ಲೆಯಲ್ಲಿ ಮಾದರಿ ಸಂಸ್ಥೆಯಾಗಬೇಕೆನ್ನುವ ನಮ್ಮ ಉದ್ದೇಶ, ಕನಸು. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಶತಮಾನೋತ್ಸವದ ಈ ಶುಭ ಸಂಭ್ರಮದಲ್ಲಿ ಇವತ್ತಿನ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾಡಿದವರು ನಮ್ಮೆಲ್ಲರ ಮೆಚ್ಚಿನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಗೌರವಾನ್ವಿತ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಹೈಕೋರ್ಟ್ ನ್ಯಾಯಾಧೀಶರಾಗಿ ಮುಂದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅನೇಕ ಐತಿಹಾಸಿಕ ತೀರ್ಪುಗಳನ್ನು ನೀಡುವಲ್ಲಿ ಸಾಕ್ಷಿಯಾದವರು. ಇವತ್ತು ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಸೇವೆಯನ್ನು ಮಾಡುತ್ತಿರುವ ನಮ್ಮೂರಿನ ಹೆಮ್ಮೆಯ ಪುತ್ರ ಜಸ್ಟಿಸ್ ಅಬ್ದುಲ್ ನಜೀರ್ರನ್ನು ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲೆಯ ಸಂಚಾಲಕರಾದ ಶಾಂತರಾಮ್ ಕುಡುವ ಅವರು ಹೂವು ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆಯೇ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಪ್ರೇರಣಾ ಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀಯುತ ಶಾಂತರಾಮ್ ಕುಡುವ ಅವರು. ಇವರ ಕೂಡ ನಿಸ್ವಾರ್ಥ ಸೇವೆಯಿಂದ ಈ ಶಾಲೆ ಬಹಳಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ
ಟ್ರಸ್ಟಿಗಳಾದ ಸೋಮನಾಥ್ ಕೋಟ್ಯಾನ್ ಅವರು ವೇದಿಕೆಗೆ ಬಂದು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇವತ್ತಿನ ಸಭೆಯಲ್ಲಿ ಶುಭಾಶಂಸನೆಯನ್ನು ನೀಡಲಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಇದರ ಪ್ರಾಂತ ಸಹ ಕಾರ್ಯವಾಹರಾದ ಶ್ರೀಯುತ ಪ್ರಕಾಶ್ PS ಅವರು. ತಮಗೂ ಈ ಸಭೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯದರ್ಶಿಗಳಾದ ಕೇಶವ ಹೆಗ್ಡೆ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಈಗಾಗಲೇ ಹೇಳಿದಾಗೆ ನಮ್ಮ ಹಿಂದಿನ ಶಕ್ತಿ ಸದಾ ಶಾಲೆಯ ಅಭಿವೃದ್ಧಿಗೆ ಬೆಂಬಲವಾಗಿರುವ ಮೂಡಬಿದ್ರೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಹೆಸರುವಾಸಿಯಾದಂತಹ ನಮ್ಮ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ರವರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಟ್ರಸ್ಟಿಗಳಾದ ಮಂಜುನಾಥ್ ಶೆಟ್ಟಿ ಅವರು ಬಂದು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ MRG ಗ್ರೂಪ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ನೀಡುತ್ತಿರುವಂತಹ, ಹಾಗೆಯೇ ಮುಖ್ಯವಾಗಿ ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಹೊಂದಿರುವಂತಹವರು, ಕರ್ನಾಟಕ ರಾಜ್ಯೋತ್ಸವ ಸಹಿತ ಅನೇಕ ನೂರಾರು ಪ್ರಶಸ್ತಿಗಳನ್ನು ತಮ್ಮ ಮಡಿಗೆ ಹಾಕಿಕೊಂಡವರು. ಮುಖ್ಯವಾಗಿ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ಮೂಲಕ ಪ್ರತಿ ವರ್ಷ ಸಾವಿರಾರು ಕುಟುಂಬದವರಿಗೆ ಕೋಟ್ಯಾಂತರ ರೂಪಾಯಿ ನೆರವನ್ನು ನೀಡುತ್ತಿರುವ ಶ್ರೀಯುತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಡಾಕ್ಟರ್ ಆನಂದ್ ಕಾರ್ಲಾ ಇವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಡ್ತೇನೆ. ಹಾಗೆ ಇನ್ನೊಬ್ಬರು ಅತಿಥಿಗಳು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇವತ್ತು ರಾಮ ಮಂದಿರ ಎದ್ದು ನಿಂತಿದೆ. ಅದನ್ನು ವಿದ್ಯುತ್ ದೀಪದಿಂದ ವಿಜೃಂಭಿಸಿರುವವರು ಇವತ್ತು ನಮ್ಮ ಜೊತೆ ಇರುವವರು. ಅದರ ಸಂಪೂರ್ಣ ವಿದ್ಯುದ್ದೀಕರಣದ ಕೆಲಸವನ್ನು ಮಾಡಿದ್ದಲ್ಲದೆ ಇವತ್ತು ಏಷ್ಯಾದ ನಂಬರ್ 1 ನೋಯ್ಡಾ ಏರ್ಪೋರ್ಟ್ ಇದರ ಕೂಡ ಕೆಲಸ, ಬಹಳ ದೊಡ್ಡ ಕೆಲಸವನ್ನು ಇವರು ಮಾಡಿಕೊಂಡು ಪ್ರಥಮವಾಗಿ ಬೆಂಗಳೂರಿನಲ್ಲಿ ಶಂಕರ್ ಎಲೆಕ್ಟ್ರಿಕಲ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮಿಜಾರ್ನ ಶ್ರೀಯುತ ರಾಜೇಶ್ ಶೆಟ್ಟಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಸಂಚಾಲಕರಾಗಿರುವಂತಹ ಶಾಂತರಾಮ್ ಅವರು ಹೂ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಮೂಡಬಿದ್ರೆ ಖ್ಯಾತ ಶ್ರೀ ವೆಂಕಟರಮಣ ದೇವಸ್ಥಾನ ಹಾಗೂ ಶ್ರೀ ಹನುಮಂತ ದೇವಸ್ಥಾನ ಇದರ ಆಡಳಿತ ಮುಕ್ತೇಸರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿರುವವರು, ಖ್ಯಾತ ಪ್ರಕಾಶ್ ಆಯಿಲ್ ಮಿಲ್ ಇದರ ಮಾಲಕರು ಆಗಿರುವಂತಹ
ನಮ್ಮ ಶಾಲೆಗೆ ನಿರಂತರ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡುತ್ತಾ ಬರುತ್ತಿರುವಂತಹ ಜಿ ಉಮೇಶ್ ಪೈ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಶಾಲಾ ಮುಖ್ಯ ಮಾತಾಜಿಯವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಇವತ್ತು ಈ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಲ್ಲಿ ಯಶಸ್ವಿಯಾದ ಮುಖ್ಯ ಮಾತಾಜಿ ಶ್ರೀಮತಿ ವತ್ಸಲ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಮುಖ್ಯ ಬಿಂದು ಇವರಿಗೆ ರೋಹನ್ ಅವರು ಬಂದು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಇವತ್ತು ಮುಖ್ಯ ಬಿಂದುಗಳು ನಮ್ಮ ಶಾಲೆಯ ಮಕ್ಕಳು, ಎಲ್ಲ ವಿದ್ಯಾರ್ಥಿನಿಯರನ್ನು ನಾನು ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹಿಂದಿನ ಶಕ್ತಿಯಾಗಿರುವಂತಹ ಈ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು, ಹಾಗೆ ಇಲ್ಲಿ ಸೇರಿರುವ ಎಲ್ಲ ದಾನಿಗಳನ್ನು, ಗಣ್ಯರನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾಲೆಯ ಎಲ್ಲ ಶಿಕ್ಷಕರ ಬಂಧುಗಳನ್ನು, ಹಾಗೆ ಟ್ರಸ್ಟಿನ ಎಲ್ಲ ಸದಸ್ಯರನ್ನು, ಪತ್ರಕರ್ತ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿರುವ ಎಲ್ಲರನ್ನು, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರನ್ನು ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಧನ್ಯವಾದ. ಪ್ರಸ್ತಾವನೆಯೊಂದಿಗೆ ಸ್ವಾಗತವನ್ನು ನಡೆಸಿದಂತಹ ಸೇವಂಜಾಲಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಶ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಶಾಲೆಯನ್ನು 100 ವರ್ಷಗಳ ಕಾಲ ಅತ್ಯುತ್ತಮ ರೀತಿಯಲ್ಲಿ ನೆರವೇರಿಸಿಕೊಂಡು ಬಂದಂಥವರಿಗೆ ಸನ್ಮಾನ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮೊದಲನೇದಾಗಿ ಇದರ ಸಂಸ್ಥಾಪಕರಾಗಿರುವಂತಹ ಸಾಲ್ವದೋರ್ ಡಿಸೋಜಾ ಇವರ ಸಹೋದರರ ಶ್ರೀಮತಿಯಾಗಿರುವಂತಹ ಶ್ರೀಮತಿ ಮೇರಿ ಡಿಸೋಜಾ ದಯವಿಟ್ಟು ಬರಬೇಕು. ಈ ಶಾಲೆಯ ಸ್ಥಾಪನೆಯನ್ನು ಮಾಡಿದಂತಹ ಸಾಲ್ವದೋರ್ ಡಿಸೋಜಾ ಇವರ ತಮ್ಮನ ಹೆಂಡತಿ ಶ್ರೀಮತಿ ಮೇರಿ ಡಿಸೋಜಾ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀ ಆಂಡ್ರೋ ಸೆರಾವೋ ನಿವೃತ್ತ ಮುಖ್ಯೋಪಾಧ್ಯಾಯರು ತಾವು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಪಿ ಜಯರಾಜ್ ಜೈನ್ ನಿವೃತ್ತ ಮುಖ್ಯೋಪಾಧ್ಯಾಯರು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಶ್ರೀ ಬಿ ಜಯರಾಮ್ ರಾವ್ ನಿವೃತ್ತ ಮುಖ್ಯೋಪಾಧ್ಯಾಯರು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಆಂಡ್ರೋ ಸೆರಾವೋ ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ಪಿ ಜಯರಾಜ್ ಜೈನ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಶ್ರೀ ಬಿ ಜಯರಾಮ್ ರಾವ್ ನಿವೃತ್ತ ಮುಖ್ಯೋಪಾಧ್ಯಾಯರು ಈ ಶಾಲೆಯನ್ನು ಶತಮಾನಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ರಾಷ್ಟ್ರಮಟ್ಟದಲ್ಲಿ ಈ ಹೆಸರನ್ನು ಮಿಂಚುವಂಥ ಕೆಲಸವನ್ನು ಮಾಡಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯರುಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ವೇದಿಕೆಯಲ್ಲಿರುವಂತಹ ರಾಜ್ಯಪಾಲರು ಸೇರಿದಂತೆ ಎಲ್ಲ ಗಣ್ಯರು ಇವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಆಂಡ್ರೋ ಸೆರಾವೋ, ಶ್ರೀಮತಿ ಸಬಾಸ್ಟಿನ್ ಹಾಗೂ ಶ್ರೀಯುತ JVL ಸೆರಾವೋ ಗುಡ್ಡೆಂಗಡಿ ಇವರ ಪುತ್ರರಾದ ಆಂಡ್ರೋ ಸೆರಾವೋರವರು ಸಂತ ಇಗ್ನೇಷಿಯಸ್ ಶಾಲೆ ಕಡಲಕೆರೆ ಇಲ್ಲಿ ಆಡಳಿತ ಮಂಡಳಿಯನ್ನು ರಚಿಸಿ ಊರಿನವರ ಸಹಾಯ ಪಡೆದು ಮುಳುಹುಲ್ಲಿನ ಶಾಲೆಯಿಂದ ಹೆಂಚಿನ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನು ಮಾಡಿ 19 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಶಿಕ್ಷಕರಾಗಿರುತ್ತಾರೆ. ಇನ್ನೋರ್ವರಾದಂತಹ ಪಿ ಜಯರಾಜ್ ಜೈನ್ ಮೂಡಬಿದಿರೆ ಸಮೀಪದ ಪಡುಕೋಣಾಜೆಯಲ್ಲಿ ಕೆ ಜಿನರಾಜ್ ಹೆಗ್ಡೆ ರತ್ನಾವತಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ಪಡುಕೋಣಾಜೆ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಮೂಡಬಿದಿರೆ ಜೈನ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಮಂಗಳೂರು ಸರಕಾರಿ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕ ತರಬೇತಿ ಪಡೆದು ಈ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 35 ವರ್ಷಗಳ ಕಾಲ ಶಿಕ್ಷಕರಾಗಿ ದುಡಿದು ಮಕ್ಕಳಿಗೆ ವಿದ್ಯಾದಾನ ಮಾಡಿದವರಾಗಿರುತ್ತಾರೆ. ಸನ್ಮಾನ ಪೀಠದಲ್ಲಿ ಇರುವ ಇನ್ನೋರ್ವರು ಬಿ ಜಯರಾಮ್ ರಾವ್,
ಶ್ರೀಮತಿ ಸರಸ್ವತಿ ಅಮ್ಮ ಮತ್ತು ಶ್ರೀ ಅಣ್ಣಪ್ಪಯ್ಯ ರಾವ್ ಇವರ ಸುಪುತ್ರರಾಗಿ ದಿನಾಂಕ 14/11/1959 ಜನಿಸಿದ ಇವರು ಮೂಡಬಿದಿರೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಬಳಿಕ ಮಂಗಳೂರಿನಲ್ಲಿ ವೃತ್ತಿ ಶಿಕ್ಷಣ ಪೂರೈಸಿ ತಾವು ಕಲಿತ ಶಾಲೆಯಾದ ಸಂತ ಇಗ್ನೇಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಡಲಗೇರಿ ಶಿಕ್ಷಕರಾಗಿ ನೇಮಕಗೊಂಡು 40 ವರ್ಷಗಳ ಕಾಲ ಗಣನೀಯ ಸೇವೆ ಸಲ್ಲಿಸಿ ಒಂದೇ ಶಾಲೆಯಲ್ಲಿ ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದ್ದು ಮುಖ್ಯ ಶಿಕ್ಷಕರಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿರುವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಹಿರಿಯರಿಗೂ ಹಾಗೂ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲ ಅಭ್ಯಾಗತ ಗಣ್ಯರಿಗೂ ವಂದನೆಯನ್ನು ಸಲ್ಲಿಸ್ತಾ, ಈ ಶಾಲೆಯ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿಸಿದಂತಹ ಕುಮಾರಿ ಪ್ರೀತಿ ಈಜು ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಈ ಶಾಲೆಯ ವಿದ್ಯಾರ್ಥಿನಿ, ಅದೇ ರೀತಿ ರಾಜ್ಯ ಮಟ್ಟದ ಭಗವದ್ಗೀತೆ ಸ್ಪರ್ಧೆಗೆ ಆಯ್ಕೆಯಾಗಿರುವಂತಹ ಸ್ಪರ್ಧಿಸಿರುವಂತಹ ಪ್ರಧಾನ್ ಆರ್ ಭಂಡಾರಿ ಹಾಗೂ ಕುಮಾರಿ ಮನಶ್ವಿ ಶರ್ಮಾ, ದಯವಿಟ್ಟು ತಾವು ವೇದಿಕೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಶಾಲೆಯ ಹೆಸರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಮಿಂಚಿಸಿದಂತಹ ಕುಮಾರಿ ಪ್ರೀತಿ ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿ ರಾಜ್ಯ ಮಟ್ಟದ ಭಗವದ್ಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಪ್ರಧಾನ್ ಆರ್ ಭಂಡಾರಿ ಹಾಗೂ ಮನಸ್ವಿ ಶರ್ಮಾ, ಈ ಶಾಲೆಯ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಮಕ್ಕಳು ಬರಬೇಕು. ಕುಮಾರಿ ಪ್ರೀತಿ ಶ್ರೀಯುತ ಬಸವರಾಜ್ ಹಾಗೂ ಶ್ರೀಮತಿ ಎಲಿಜಮ್ಮ ದಂಪತಿಗಳ ದ್ವಿತೀಯ ಪುತ್ರಿ ಪ್ರೀತಿ ಇವರ ಕ್ರೀಡಾ ಸಾಧನೆಗಳು: ಸ್ಟೇಟ್ ಲೆವೆಲ್ ಈಜು ಸ್ಪರ್ಧೆ ಬೆಂಗಳೂರಿನಲ್ಲಿ ನಡೆದ 400 ಮೀಟರ್ ಫ್ರೀಸ್ಟೈಲ್ನಲ್ಲಿ ತೃತೀಯ ಸ್ಥಾನ, ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆ ಮಂಗಳೂರಲ್ಲಿ ನಡೆದ 400 ಮೀಟರ್ ಫ್ರೀಸ್ಟೈಲ್ನಲ್ಲಿ ಪ್ರಥಮ, 100 ಮೀಟರ್ ಫ್ರೀಸ್ಟೈಲ್ನಲ್ಲಿ ದ್ವಿತೀಯ, 50 ಮೀಟರ್ ಫ್ರೀಸ್ಟೈಲ್ನಲ್ಲಿ ತೃತೀಯ ಸ್ಥಾನ, ಕರ್ನಾಟಕ ಸರ್ಕಾರ ನಡೆಸಿದ ಕ್ರೀಡಾ ಇಲಾಖೆಯಲ್ಲಿ ಆಯೋಜಿಸಿದ ಈಜು ಸ್ಪರ್ಧೆಯಲ್ಲಿ 400 ಮೀಟರ್ ಫ್ರೀಸ್ಟೈಲ್ ಪ್ರಥಮ, 50 ಮೀಟರ್ ಫ್ರೀಸ್ಟೈಲ್, 100 ಮೀಟರ್ ಫ್ರೀಸ್ಟೈಲ್ ದ್ವಿತೀಯ ಸ್ಥಾನ ಪಡೆದು ಮೈಸೂರು ರಾಜ್ಯ ನಡೆಸಿದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ 400 ಮೀಟರ್ ರಿಲೇ ಪ್ರಥಮ, 400 ಮೀಟರ್ ಫ್ರೀಸ್ಟೈಲ್ ದ್ವಿತೀಯ, ವಲಯ ಮಟ್ಟದ ಕ್ರೀಡಾಕೂಟ ಗುಂಡೆಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ತಾಲೂಕು ಮಟ್ಟದ ಗುಂಡೆಸೆತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು, ಅಂತೆಯೇ ದೇಶವೇ ಹೆಮ್ಮೆ ಪಡುವಂತಹ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದಂತಹ ಈಜು ಸ್ಪರ್ಧೆಯಲ್ಲಿ 400 ಮೀಟರ್ ಫ್ರೀಸ್ಟೈಲ್ನಲ್ಲಿ 4ನೇ ಸ್ಥಾನ ಪಡೆದು ನಮ್ಮ ಶಾಲೆಯ ಹೆಮ್ಮೆಗೆ ಪಾತ್ರರಾಗಿರುತ್ತಾರೆ. ಅಂತೆಯೇ
ಶ್ರೀ ಭಗವದ್ಗೀತಾ ಅಭಿಯಾನ ಸಮಿತಿ ದಕ್ಷಿಣ ಕನ್ನಡ ಸ್ವರ್ಣಪಳ್ಳಿ ಮಹಾಸಂಸ್ಥಾನ ಶಿರಸಿ ಮಂಗಳೂರು ಸಂಸ್ಕೃತ ಸಂಘ ರಿಜಿಸ್ಟರ್ ರಾಮಕೃಷ್ಣ ಪದವಿ ಪೂರ್ವ ಕಾಲೇಜ್ ಬನ್ಸ್ ಹಾಸ್ಟೆಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶ್ರೀ ಭಗವದ್ಗೀತಾ ಅಭಿಯಾನ ಹಾಗೂ ಗೀತಾ ಜಯಂತಿ ಇದರ ಅಂಗವಾಗಿ ನಡೆಸಿದ ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಪ್ರಧಾನ್ ಆರ್ ಭಂಡಾರಿ ದ್ವಿತೀಯ ಸ್ಥಾನವನ್ನು ಹಾಗೂ ಭಗವದ್ಗೀತೆ ಭಾಷಣ ಸ್ಪರ್ಧೆಯಲ್ಲಿ ಮನಸ್ವಿ ಶರ್ಮಾ ಇವರು ದ್ವಿತೀಯ ಸ್ಥಾನವನ್ನು ಪಡೆದು ಇವರಿಬ್ಬರು ಶಿವಮೊಗ್ಗದಲ್ಲಿ ನಡೆಯುವ ರಾಜ್ಯ ಮಟ್ಟದ ಭಗವದ್ಗೀತಾ ಸ್ಪರ್ಧೆಗೂ ಕೂಡ ಆಯ್ಕೆಯಾಗಿ ಭಾಗವಹಿಸಿರುತ್ತಾರೆ. ಗೌರವದ ಸನ್ಮಾನವನ್ನು ಸ್ವೀಕರಿಸಿದಂಥ ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಹಾಗೂ ಸನ್ಮಾನವನ್ನು ನೆರವೇರಿಸಿದಂಥ ಎಲ್ಲ ಅಭ್ಯಾಗತ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಉಮಾನಾಥ್ ಎ ಕೋಟ್ಯಾನ್ ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೇನೆ, ಆದರೂ ಮಾತಾಡಬೇಕು ಅಂತ ನನ್ನ ಕರೆದಿದ್ದಾರೆ. 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡುಬಿದ್ರಿ, ವಿದ್ಯಾಭಾರತಿ ಸಂಯೋಜಿತ ಪ್ರೇರಣಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಡಲಕೆರೆ ಇದರ 100 ವರ್ಷದ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಶತಮಾನೋತ್ಸವ ಸಂಭ್ರಮಕ್ಕೆ ಒಂದು ಇದರ ಘನತೆಯನ್ನು ಹೆಚ್ಚಿಸಿದಂಥ ಗಣವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು, ನನ್ನ ಮಾರ್ಗದರ್ಶಕರು ಆದಂಥ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಇವರಿಗೆ ಕೈಮುಗಿದು ನಮಸ್ಕರಿಸುತ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಸಂಸ್ಥೆಯ ಅಧ್ಯಕ್ಷರಂಥ ಶಾಂತಾರಾಮ್ ಕೊಡುವ ಇವರಿಗೂ ನಮಸ್ಕರಿಸುತ್ತಾ, ನಮಗೆ ಶುಭಾಶಂಸನೆಯನ್ನು ಮಾಡಲಿಕ್ಕೆ ಬಂದಂಥ ನನ್ನ ಮಾರ್ಗದರ್ಶಕರು, ಕರ್ನಾಟಕ ದಕ್ಷಿಣ ಪ್ರಾಂತ ಸಂಘದ ಕಾರ್ಯವಾಹರಾದಂತಹ ಹೊಸ ದಿಗಂತದ CEO ಆದಂಥ ಪ್ರಕಾಶ್ PS ಇವರಿಗೂ ವಂದಿಸುತ್ತಾ, ಹಾಗೆಯೇ ದೇಶದ ದೊಡ್ಡ ಉದ್ಯಮಿಗಳು ಹಾಗೂ ನನ್ನ ಮಾರ್ಗದರ್ಶಕರು MRG ಗ್ರೂಪಿನ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಬಂಜಾರ ಇವರಿಗೂ ನಾನು ಕೈಮುಗಿದು ನಮಸ್ಕರಿಸುತ್ತಾ, ಹಾಗೆಯೇ ಇನ್ನೊಬ್ಬ ನಮ್ಮ ದೇಶದ ದೊಡ್ಡ ಉದ್ಯಮಿ, ನಮ್ಮ ಮಣ್ಣಿನ ಮಗ, ಮೂಡುಬಿದ್ರೆಯ ಮಣ್ಣಿನ ಮಗ, ಮಿಜಾರಿನವರೇ ಆದಂಥ ರಾಜೇಶ್ ಶೆಟ್ಟಿ ಶಂಕರ್ ಎಲೆಕ್ಟ್ರಿಕಲ್ಸಿನ ಮಾಲಕರು ಇವರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಹನುಮಂತ ದೇವರು ಮತ್ತು ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ನಮ್ಮ ಮಾರ್ಗದರ್ಶಕಂತ ಉಮೇಶ್ ಪೈ ಇವರಿಗೂ ವಂದಿಸುತ್ತಾ, ಹಾಗೆಯೇ ಈ ಶಾಲೆಯ ಅಧ್ಯಕ್ಷರಂಥ ರಾಜೇಶ್ ಇವರಿಗೂ ವಂದಿಸುತ್ತಾ, ಮಾತಾಜಿಗೂ ವಂದಿಸುತ್ತಾ, ಎಲ್ಲ ಟ್ರಸ್ಟಿಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರತಕ್ಕಂಥ ಪುಟಾಣಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಚೆಂದ ಆಗಿದೆ ಅಂತ ಹೇಳಿಕೊಂಡು ಗವರ್ನರ್ನ ಹತ್ರ 2-3 ಸಲ ನನ್ನ ಕಿವಿಯಲ್ಲಿ ಹೇಳಿದರು. ನನಗೆ ಅದೇ ಸಂತೋಷ. ಯಾಕೆಂತ ಹೇಳಿದರೆ ನಮಗೆ ಹೆದರಿಕೆ ಇತ್ತು, ಎಲ್ಲಿ ನಾವು ಈ ಕಾರ್ಯಕ್ರಮ ಸರಿಯಾಗ್ತದೋ ಇಲ್ವೋ ಅಂತ ಒಂದು ಹೆದರಿಕೆ ಇತ್ತು. ಆದ್ದರಿಂದ ಅವರೇ ಹೇಳಿದ್ದಾರೆ ಬಹಳ ಉತ್ತಮವಾಗಿದೆ, ಒಂದು ಸಂಸ್ಕಾರ ನೋಡಿ ನನಗೆ ಬಹಳ ಸಂತೋಷ ಆಯಿತು ಅಂತ ನನ್ನ ಹತ್ರ ಕಿವಿಯಲ್ಲಿ ಹೇಳಿದರು. ಹಾಗಾಗಿ ನಾವಿವತ್ತು 100 ವರ್ಷಗಳನ್ನು ನೋಡಲಿಕ್ಕೆ ಹೊರಗಿನ ಸಮಾಜಕ್ಕೆ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ಆದರೆ ನಾವು ಆರ್ಥಿಕವಾಗಿ ಒಳಗೆ ಬಹಳ ನಾವು ಸ್ವಲ್ಪ ನಿತ್ರಾಣದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಒಂದು ಪ್ರಯತ್ನ ಮತ್ತು ಅದೇ ರೀತಿಯಲ್ಲಿ ಒಂದು ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ನಮ್ಮ ಘನವೆತ್ತ ರಾಜ್ಯಪಾಲರು ಹೇಳಿದರು, ನಾನು ನಿಮಗೆ ಈ ಶಾಲೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾನು ಖಂಡಿತವಾಗಿ ಉಪಕಾರ ಮಾಡ್ತೇನೆ, ಇಂಥ ಒಂದು ಸಂಸ್ಥೆ ಬೇಕು ಅಂತ ನನ್ನಲ್ಲಿ ಅವರು ಹೇಳಿದರು. ಹಾಗೆಯೇ ನಾವು ಈಗಾಗಲೇ ಇದರ ಶಾಲೆ ಒಂದು ಭಾಗ, ಇನ್ನು ನಮಗೆ ಸಂಸ್ಕಾರ ಕೊಡುವಂಥ ಒಂದು ಕೇಂದ್ರ, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿರುವಂಥ ಪ್ರೇರಣಾ ಸಂಸ್ಥೆ ಒಂದು 25 ಸೆನ್ಸ್ ಜಾಗವನ್ನು ಇದಕ್ಕೆ ಬದಿಯಲ್ಲಿ ನ್ಯಾಷನಲ್ ಹೈವೇಗೆ ತಾಗಿಕೊಂಡಿದ್ದರ ಬದಿಯಲ್ಲಿ ಸರಕಾರದಿಂದ ನಾವೊಂದು ಪ್ರೇರಣಾ ಟ್ರಸ್ಟಿಗೆ ಪಡ್ಕೊಂಡಿದ್ದೇವೆ. ಒಂದು ಸಂಘ ಕಾರ್ಯಾಲಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ. ಯಾಕೆ ಅಂತ ಕೇಳಿದರೆ, ಒಂದು ಸಂಸ್ಕಾರದಲ್ಲಿ ಶಾಲೆಯಲ್ಲಿ ಸಂಸ್ಕಾರ ಕೊಡುವಂಥದ್ದಿದ್ದರೆ ಸಾರ್ವಜನಿಕವಾಗಿ ನಮ್ಮ ಈ ಸಮಾಜದ ಬಂಧುಗಳಿಗೆ ಸಂಸ್ಕಾರವನ್ನು ಕೊಡಬೇಕು. ಅದೇ ದೃಷ್ಟಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಮ್ಮ ಉತ್ತರ ಪ್ರದೇಶದಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಇವತ್ತು ಕಲೀಲಿಕ್ಕೆ ಸಾಧ್ಯತೆ ಇಲ್ಲದಂಥ ಅದೆಷ್ಟು ವಿದ್ಯಾರ್ಥಿಗಳನ್ನು ನಾವಿಲ್ಲಿಗೆ ಕರೆತಂದು ಅವರನ್ನು ಇಲ್ಲಿಯ ಒಳ್ಳೆಯ ಸಂಸ್ಕಾರ ಕೊಡುವಂಥ ಒಂದು ಶಿಕ್ಷಣವನ್ನು ಇಲ್ಲಿ ನಾವು ಬೋಧಿಸ್ತಾ ಇದ್ದೇವೆ. ಆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಹಾಸ್ಟೆಲ್ ಬೇಕು ಮೇಲ್ಗಡೆ ಅಂತ ಹೇಳಿಕೊಂಡು ಕೆಳಗೆ ಕಾರ್ಯಾಲಯವನ್ನು ಮಾಡಿ
ಇವತ್ತೊಂದು ಪ್ರೇರಣಾ ಟ್ರಸ್ಟ್ನ ಕಾರ್ಯಾಲಯಕ್ಕೆ ನಾವು ಮುನ್ನುಡಿಯನ್ನು ಹಾಕಿದ್ದೇವೆ. ಈಗಾಗಲೇ ಅದರ ಫೌಂಡೇಶನ್ ಆಗಿ ತಲೆ ಎತ್ತಿ ಮೇಲೆ ಬರ್ತಾ ಇದೆ. ಇದಕ್ಕೂ ನಾನು ಉದ್ಯಮಿಗಳ ಎಲ್ಲರ ಸಹಕಾರವನ್ನು ಯಾಚಿಸುತ್ತಾ 1 ವರ್ಷದೊಳಗೆ ಇದು ಸಹ ಸಂಪೂರ್ಣ ಆಗಿ ಇದು ಲೋಕಾರ್ಪಣೆಗೊಳ್ಳಬೇಕೆಂಬ ಒಂದು ಬಹಳ ಒಂದು ಕನಸು ನನಗಿದೆ ಮತ್ತು ನಮಗೆಲ್ಲರಿಗಿದೆ. ಅದು ಸಹ ಆಗಬೇಕು ಮತ್ತು ಶಾಲೆಯ ಅಭಿವೃದ್ಧಿ ಸಹ ಆಗಬೇಕು ಅಂತ ಹೇಳಿಕೊಂಡು ಈ ಸಂಸ್ಥೆಗೆ ಬಂದಂಥ ಎಲ್ಲ ದಾನಿಗಳಿಗೆ ಘನಮೆತ್ತ ರಾಜ್ಯಪಾಲರಿಗೆ ಕೈ ಮುಗಿದು ವಂದಿಸುತ್ತೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ. ವಂದನೆಗಳು. ತಮ್ಮ ಮಾತುಗಳನ್ನು ಆಡಿದಂತಹ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಉಮಾನಾಥ್ ಎ ಕೋಟ್ಯಾನ್ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡಬೇಕಾಗಿ ಶ್ರೀ ಪ್ರಕಾಶ್ PS ಪ್ರಾಂತ ಸಹಕಾರ್ಯವಾಹರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಈ ಸಂಭ್ರಮದ ಅತ್ಯಂತ ಆನಂದಮಯವಾದ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವ ನ್ಯಾಯ ದೇವತೆಯ ಸೇವೆಯನ್ನು ಅಹರ್ನಿಶಿ ತನ್ನ ಜೀವನದಲ್ಲಿ ಮಾಡಿ ಈ ರಾಷ್ಟ್ರೋನ್ನತಿಯ ಅನೇಕ ತೀರ್ಪುಗಳನ್ನು ಕೊಟ್ಟಿರತಕ್ಕಂಥ ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾಗಿ ದೇಶ ಸೇವೆಯನ್ನು ನಡೆಸ್ತಾ ಇರತಕ್ಕಂಥ ಜಸ್ಟಿಸ್ ನಜೀರ್ ಸಾಹೇಬ್ ಅವರಿಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಶಾಸಕರು ಇವತ್ತು ಮಾತನಾಡಿದ ಮಾತನ್ನು ಕೇಳಿದಾಗ ಇದು ಟ್ರಸ್ಟಿನ ಕಾರ್ಯಕ್ರಮ ಅಂತ ಅನಿಸಲ್ಲ, ಅದು ಅವರ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಈ ಶಾಲೆಯನ್ನು ಸ್ವೀಕಾರ ಮಾಡಿ ಅದರ ಜೊತೆ ಕೈ ಜೋಡಿಸಿರತಕ್ಕಂಥ ಶಾಸಕರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಮಾಡ್ತಾ, ಉದ್ಯಮ ಕ್ಷೇತ್ರದ 2 ದಿಗ್ಗಜರು ನಮ್ಮ ಮುಂದಿದ್ದಾರೆ. ನಮ್ಮೂರಿನ ಹಿರಿಮೆಯನ್ನು ರಾಷ್ಟ್ರದಾದ್ಯಂತ ವಿಸ್ತಾರ ಮಾಡಿರತಕ್ಕಂಥ ಪ್ರಕಾಶಣ್ಣ ರಾಜೇಶಣ್ಣನವರಿಗೂ ಗೌರವಪೂರ್ವಕ ನಮಸ್ಕರಿಸ್ತಾ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂಥ ಬಂಧುಗಳೇ, ಪುಟಾಣಿ ಮಕ್ಕಳೇ, ಈ ಶಾಲೆ ಪ್ರೇರಣಾ ಟ್ರಸ್ಟಿಗೆ ಬರಬೇಕಿದ್ರೆ ನಾನು ಇಲ್ಲಿಗೆ ಬಂದಿದ್ದೆ ಇದನ್ನು ನೋಡುವುದಕ್ಕೆ. ಆಗ ಬಂದಾಗ ಇದನ್ನು ನೋಡಿದ್ದಕ್ಕೂ ಇವತ್ತಿಗೂ ಇದಕ್ಕೆ ಅಜಗಜಾಂತರವಾಗಿರತಕ್ಕಂಥ ವ್ಯತ್ಯಾಸ ಕಾಣ್ತಾ ಇದೆ. ಆಗ ಜಯರಾಮ್ ಮಾಸ್ಟರ್ ಇಲ್ಲಿದ್ದರು. ಅವರ ನಿವೃತ್ತಿಯ ಸ್ವಲ್ಪ ದಿವಸಗಳ ಮೊದಲು ಈ ಶಾಲೆಯನ್ನು ಟ್ರಸ್ಟಿಗೆ ತಗೊಳ್ಳಾಯಿತು. ಮೈದಾನ, ಹಳೆಯದಾಗಿರತಕ್ಕಂಥ ಕಟ್ಟಡ, ಒಂದು 50ರಷ್ಟು ವಿದ್ಯಾರ್ಥಿಗಳು, ಈ ರೀತಿಯ ಸಂಸ್ಥೆ ನಡೆಸುವುದೇ ಕಷ್ಟ ಎನ್ನುವಂಥ ಭಾವದಲ್ಲಿದ್ದಾಗ ಈ ಊರಿನ ಕೆಲವು ಸಮಾನ ಮನಸ್ಕರು ಒಟ್ಟಾಗಿ ಸೇರಿ 100 ವರ್ಷ ಆಗ್ತಾ ಇರತಕ್ಕಂಥ ಶಾಲೆ, ಅನೇಕ ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಶಾಲೆ, ಇದು ನಿಲ್ಲಬಾರದು, ಬದಲಾಗಿ ಇಲ್ಲಿಯ ಬಡ ಜನರ ಸೇವೆ ಮಾಡುವುದಕ್ಕೆ ಈ ಶಾಲೆಯ ಬಾಗಿಲು ಸದಾ ತೆರೆದಿರಬೇಕು ಎನ್ನುವಂಥ ಉದ್ದೇಶದಿಂದ ತಾನು ಕಾರ್ಯೋನ್ಮುಖರಾಗಿ ಈ ಶಾಲೆಯನ್ನು ತಗೊಳ್ತು. ತುಂಬ ಸಂತೋಷ ಆಗ್ತಾ ಇರುವಂಥದ್ದು, ಇವತ್ತು 300ಕ್ಕಿಂತ ಹೆಚ್ಚು ಮಕ್ಕಳು ಕೆಲವೇ ವರ್ಷಗಳಲ್ಲಿ ಇಲ್ಲಿ ಕಲಿತಾ ಇದ್ದಾರೆ ಎನ್ನುವಂಥದ್ದು ನಮಗೆಲ್ಲರಿಗೊಂದು ಭರವಸೆ ಮತ್ತು ಒಂದು ಹೊಸ ಬೆಳಕನ್ನು ಕೊಟ್ಟಿದೆ. ಆಸೆ ಇದೆ. ಮೊನ್ನೆ ಈ ಟ್ರಸ್ಟಿನವರ ಜೊತೆಯಲ್ಲಿ ನಾನು ಕುಳಿತಿದ್ದೆ. ಅವರಿಗೊಂದು ಆಸೆ ಇದೆ, ಇದರಲ್ಲಿ 1,000 ಮಕ್ಕಳನ್ನು ಈ ಕ್ಯಾಂಪಸ್ಸಲ್ಲಿ ನೋಡುವ ಹಾಗೆ ಆಗಬೇಕು ಅಂತ. ಇದೇ ರೀತಿಯ ಬೆಳವಣಿಗೆ ಈ ಶಾಲೆಯಲ್ಲಿ ನಡೀತಾ ಹೋದರೆ ಇನ್ನು ಕೆಲವೇ ವರ್ಷಗಳಲ್ಲಿ 1,000 ಮಕ್ಕಳು ಇಲ್ಲಿ ಓದುವಂತೆ ಆಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ನನಗನ್ನಿಸ್ತದೆ. ಆ ರೀತಿ ಇದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳುವಂಥ ಅಭಿಪ್ರಾಯವನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಒಬ್ಬ ಕವಿ ಹಾಡು ಬರೀತಾನೆ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಅಂತ. ಎಲ್ಲ ಮಕ್ಕಳು ದೇವಿಯ ಪ್ರತಿಮೆಯರು, ಎಲ್ಲ ಹುಡುಗಿಯರು, ಎಲ್ಲ ಹುಡುಗ ಮಕ್ಕಳು ರಾಮನಂತಿದ್ದವರು ಅಂತ. ಯಾಕೆ ಬಾಲಕರಾಗಿದ್ದಾಗ ದೇವಿ ಅಂತಿದ್ದವರು, ಬಾಲಕರಾಗಿದ್ದಾಗ ರಾಮನಂತಿದ್ದವರು ದೊಡ್ಡವರಾದಾಗ ಅದು ರಾವಣನಾಗ್ತಾರೆ? ಯಾಕೆ ಅವರ ಸ್ವಭಾವ ವ್ಯತ್ಯಾಸ ಆಗುತ್ತೆ? ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯ. ಯಾರ ಬಾಲ್ಯದಲ್ಲಿಯೂ ಕೆಟ್ಟದಿರುವುದಿಲ್ಲ, ಯಾರ ಬಾಲ್ಯದಲ್ಲಿಯೂ ಹಾಳಿರುವುದೇ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಮಗುವಿನಲ್ಲಿಯೂ ದೇವರನ್ನು ನೋಡುವಂಥ ಒಂದು ದೃಷ್ಟಿಯನ್ನು ಹಿರಿಯರು ನಮ್ಗೆ ಕೊಟ್ಟಿದ್ದಾರೆ. ಆದರೆ ಅದೇ ರೀತಿಯ ಸ್ವಭಾವ ಮುಂದಕ್ಕೆ ಯಾಕೆ ಬೆಳೆಯಲ್ಲ? ಇದನ್ನು ನಮ್ಮ ಸಮಾಜ ಚಿಂತನೆ ಮಾಡಬೇಕಾದಂಥ ದಾರಿಯಲ್ಲಿದೆ. ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ಟಿಫಿಕೇಟನ್ನು ತಗೊಂಡು ಹೊರಗೆ ಬಂದ ಮೇಲೆ ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು, ಭಯೋತ್ಪಾದಕರು ಆಗಿರುವುದನ್ನು ನಾವು ನೋಡ್ತೀವಿ. ಅಂದರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು 20 ವರ್ಷಗಳ ಕಾಲ ಒಬ್ಬ ವಿದ್ಯಾರ್ಥಿ ಕಲಿತಾನೆ. ಆ 20 ವರ್ಷಗಳಲ್ಲಿ ಅವನ ಬಾಳಿಗೆ ಬೇಕಾಗಿರತಕ್ಕಂಥ ಸಂಪೂರ್ಣವಾಗಿರುವ ಚಿತ್ರಣವನ್ನು
ಅಂತಃಚಕ್ಷುವನ್ನು ಬೆಳಗುವಂಥ ಒಂದು ದೊಡ್ಡದಾಗಿರತಕ್ಕಂಥ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಬೇಕು. ಆದರೆ ಇವತ್ತು ಕೆರಿಯರಿಸಮ್ನ ಹೆಸರಿನಲ್ಲಿ ಕೇವಲ ಹಣ, ತನ್ನ ಕುಟುಂಬ, ತನ್ನ ಸುತ್ತಮುತ್ತ ತನ್ನ ಕಾಲಬುಡವನ್ನೇ ತೋರಿಸುವಂಥ ಒಂದು ಪ್ರಯತ್ನ ನಾವಿವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ. ಬದಲಾಗಿ ಮೌಲ್ಯಯುಕ್ತವಾಗಿರತಕ್ಕಂಥ ಜೀವನ ಆಗಬೇಕು. ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆ ಆಗಬೇಕಾಗಿದ್ದರೆ ಅಂಥ ಯುವಜನಾಂಗವನ್ನು ಸೃಷ್ಟಿ ಮಾಡಬೇಕಾಗಿರುವಂಥ ದೊಡ್ಡ ಪಾತ್ರ ಶಿಕ್ಷಣದ್ದು ಎನ್ನುವಂಥದ್ದು ನಾವು ಮರೆತಿದ್ದೀವಿ. ಅದಕ್ಕಾಗಿ ಶಿಕ್ಷಣದಲ್ಲಿ 20 ವರ್ಷಗಳ ಕಾಲ ಕಲಿತು ಅವನು ಹೊರಗೆ ಬರಬೇಕಿದ್ರೆ ಅವನು ದೇಶ ಸೇವೆ ಹೇಗೆ ಮಾಡಬೇಕು, ಸಮಾಜದ ಸೇವೆ ಹೇಗೆ ಮಾಡಬೇಕು, ತಾನೂ ಹೇಗೆ ಏಳಿಗೆ ಆಗಬೇಕೆನ್ನುವ ಸಮಷ್ಟಿಯ ಚಿಂತನೆಯನ್ನು ಮಾಡ್ತಾ ತನ್ನ ಏಳಿಗೆಯನ್ನು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆ ರೀತಿಯ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ. ಇವತ್ತು ಕೇಂದ್ರ ಸರ್ಕಾರ NEP ನ್ಯೂ ಎಜುಕೇಷನಲ್ ಪಾಲಿಸಿ ಇದನ್ನು ತರ್ತಾ ಇದೆ. ಅನೇಕ ಈ ರೀತಿಯ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರತಕ್ಕಂಥ ಅಂಶಗಳನ್ನು NEPಯಲ್ಲಿ ಸೇರಿಸಿದೆ. ಮಾತೃಭಾಷೆಯ ಶಿಕ್ಷಣ ಇರ್ಬೋದು, ಆಸಕ್ತಿಯ ವಿಷಯದ ಶಿಕ್ಷಣ ಇರ್ಬೋದು, ಯಾವ ವಿಷಯದಲ್ಲಿ ಕಲೀಲಿಕ್ಕೆ ಹೆಚ್ಚು ಆಸಕ್ತಿ ಇದೆಯೋ ಅದನ್ನೇ ಕಲಿತು ಅದರಲ್ಲೇ ಸಾಧನೆ ಮಾಡುವಂಥ ಒಂದು ದೊಡ್ಡ ಅವಕಾಶವನ್ನು ಕೊಡುವುದಕ್ಕೆ ಇವತ್ತು NEP ಹೊರಟಿದೆ. ಆ ರೀತಿಯ ಒಳ್ಳೆಯ ಸಂಗತಿಗಳು ನಮ್ಮ ಶಾಲೆಯಲ್ಲಿ ಬರಬೇಕಿದ್ರೆ ಆ ಶಾಲೆಗೆ ಬೇಕಾಗಿರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಇವತ್ತು ಶಾಸಕರು ಹೇಳಿದರು, ಅನೇಕ ಕೊಡುಗೈ ದಾನಿಗಳ ಮೂಲಕ ನಾವು ಕಟ್ಟಡ ಕಟ್ತಾ ಇದ್ದೀವಿ ಅಂತ. ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ. ಇವತ್ತು 100ನೇ ವರ್ಷ, ಒಂದು ಸಂಸ್ಥೆ 100 ವರ್ಷ ಆಚರಣೆ ಮಾಡುವುದು ಇವತ್ತಿನ ದಿನ ತುಂಬ ಸುಂದರವಾಗಿ ನಮಗೆ ಕಾಣ್ಬೋದು. ಆದರೆ ಅನೇಕ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆದು ಇವತ್ತು 100 ವರ್ಷಗಳನ್ನು ಅದು ಪೂರೈಸ್ತಾ ಇದೆ. ಅದೆಷ್ಟೋ ಕಣ್ಣೀರುಗಳನ್ನು ಇದನ್ನು ನಡೆಸಿದವರು ಹಾಕಿರ್ಬೋದು. ಇಲ್ಲಿ ಕಲಿಸಿರತಕ್ಕಂಥ ಅಧ್ಯಾಪಕರು ತಮ್ಮ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಇಲ್ಲಿ ಪಟ್ಟಿರ್ಬೋದು. 100 ವರ್ಷಗಳ ಕಾಲ ಅದೆಷ್ಟು ಕಷ್ಟ ಆಗಿದೆ, ಎಷ್ಟು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಈ ರೀತಿಯ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಅಂತ ಯೋಚನೆ ಮಾಡಿದರೆ ಈ 100 ವರ್ಷದ ಹಾದಿ ಅದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿತ್ತು ಎನ್ನುವಂಥದ್ದು ನಮಗೆಲ್ಲರಿಗೂ ವೇದ್ಯ ಆಗುತ್ತೆ. ಆದರೆ ಮುಂದಿನ ದಾರಿ ಸುಗಮವಾಗಲಿ, ಸಮಾಜದ ಕೊಡುಗೆ ಈ ಶಾಲೆಗೆ ಲಭಿಸಲಿ. ಈ ಶಾಲೆ 100 ವರ್ಷ ಅಲ್ಲ, 100 ವರ್ಷ, ಸಾವಿರಾರು ಸಹಸ್ರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡಲಿ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಘನವೆತ್ತ ರಾಜ್ಯಪಾಲರು, ನ್ಯಾಯಮೂರ್ತಿಗಳಾಗಿ ಈ ಸಮಾಜದ ಉನ್ನತಿಗೆ ಮಾಡಿರತಕ್ಕಂಥ ಕೆಲಸ ಇವತ್ತಿಗೂ ಅಹರ್ನಿಶಿಯಾಗಿ ತನ್ನ ಜೀವನದಲ್ಲಿ ಒಂದು ಮೌಲ್ಯವನ್ನು ಇಟ್ಟುಕೊಂಡು ನಮಗೆಲ್ಲರಿಗೂ ಪ್ರೇರಕರಾಗಿ ಇವತ್ತು ಅವರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅಂಥ ಇನ್ನಷ್ಟು ವ್ಯಕ್ತಿಗಳನ್ನು ಈ ಸಮಾಜಕ್ಕೆ ಕೊಡುವಂತೆ ಈ ಶಾಲೆ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶುಭಾಶಂಸನೆಯನ್ನು ಮಾಡಿದಂತಹ ಶ್ರೀ ಪ್ರಕಾಶ್ PS ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿ CMD MRG ಗ್ರೂಪ್ಸ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸೇವಾಂಜಲಿ ಎಜುಕೇಷನ್ ಟ್ರಸ್ಟ್ ಪ್ರೇರಣಾ ಅನುದಾನಿಕ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಬಿದಿರೆಯ ಈ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ, ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲವಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಘನತೆವೆತ್ತ ರಾಜ್ಯಪಾಲರು, ಆಂಧ್ರ ಪ್ರದೇಶ ಗೌರವಾನ್ವಿತ ಅಬ್ದುಲ್ ನಜೀರ್ ಅವರಿಗೆ ವಂದಿಸುತ್ತಾ, ಹಾಗೆ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರು, ಉಮಾನಾಥ್ ಕೋಟನ್ರವರೇ, ಶಾಂತಾರಾಮ್ ಕುಡೂರವರೇ, ವತ್ಸಲ ರಾಜೇಶ್ ಅವರೇ, ರಾಜೇಶ್ ಎಂ ಬಂಗೇರವರೇ, ಪ್ರಾಂತ ಸಹಾಯ ಸಾರ್ವಜನಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಕಾಶ್ PS ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ, ಅಧ್ಯಾಪಕಿ ವೃಂದದವರೇ, ಮಾಧ್ಯಮ ಮಿತ್ರರವರೇ,
ಮೂಡುಬಿದಿರೆಯಲ್ಲಿ ಇವತ್ತೊಂದು ಐತಿಹಾಸಿಕ ಒಂದು ಕಾರ್ಯಕ್ರಮ, ಶತಮಾನೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನಿಲ್ಲಿ ಮಹಾವೀರ್ ಕಾಲೇಜ್ ಅಂತೇಳಿ ಒಳ್ಳೆ ಕಾಲೇಜ್, ಬಹುಶಃ ಇಲ್ಲಿಯ ಹಳೆಯ ಒಂದು ವಿದ್ಯಾಸಂಸ್ಥೆ ಅದೇ ಅಂತ ನನ್ನ ಭಾವನೆ ಇತ್ತು. ನನ್ನ ಮಿತ್ರ ಶಾಸಕರು ಉಮಾನಾಥ್ ಕೋಟೆಂದ್ರವರಿಗೆ ನನ್ನನ್ನು ಆಹ್ವಾನಿಸಿದಾಗ ನಾನು ಕೇಳಿದೆ, ಈ ಸಂಸ್ಥೆಗೆ, ಪ್ರೇರಣಾ ಸಂಸ್ಥೆಗೆ ಇದಕ್ಕೆ 100 ವರ್ಷ ಆಯಿತಾ ಅಂತ. ಹೌದಣ್ಣ, ಇದಕ್ಕೆ 100 ವರ್ಷ ಆಯಿತು. ಈ ಸಂಸ್ಥೆಯಲ್ಲಿ ಭಾಳಷ್ಟು ಜನ ವಿದ್ಯಾಭ್ಯಾಸವನ್ನು ಮಾಡಿ ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ ಹೆಸರು ತಗೊಂಡು ಬಂದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ನಜೀರ್ ಸಾಹೇಬರು ಕೂಡ ಒಬ್ಬರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ನನಗೆ ಹೇಳಿದರು. ಬಟ್ ಇಲ್ಲಿ ಬಂದು ನೋಡಿದಾಗ ಈ ಒಂದು ಪ್ರಕೃತಿ ಸೌಂದರ್ಯ, ಇಷ್ಟು ಒಂದು 5 ಎಕರೆ ವಿಶಾಲವಾದ ಜಾಗದಲ್ಲಿ ಇಂಥ ಒಂದು ಪುಣ್ಯ ಶಿಕ್ಷಣ ಕೇಂದ್ರವಂತೆ ಎನಿಸಿದೆ ಈ ಮೂಡುಬಿದಿರೆ ಕ್ಷೇತ್ರದಲ್ಲಿ. ಇವತ್ತು 300 ಮೇಲ್ಪಟ್ಟು ವಿದ್ಯಾರ್ಥಿಗಳಿರುವ ಈ ಸಂಸ್ಥೆ ಬಂದಾಗ ಇಲ್ಲಿಯ ಸಂಸ್ಕೃತಿ ಸಂಸ್ಕಾರ ನೋಡಿ ನನಗೆ ಬಹಳ ಸಂತೋಷವಾಯಿತು. ನಾನು ಕೂಡ ಬಾಲ್ಯದಲ್ಲಿ ಹೀಗೆ ನಿಮ್ಮಾಗೆ ಒಂದು ಸಾಲಿನಲ್ಲಿ ಎಲ್ಲಿ ವಿದ್ಯಾಭ್ಯಾಸ ಫ್ರೀಯಾಗಿ ಕೊಡ್ತಾರೆ ಆ ಶಾಲೆಯನ್ನು ಹುಡುಕಿ, ಅದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಪ್ರೈವೇಟ್ ಶಾಲೆ ಇರ್ಬೋದು, ಅಲ್ಲಿ ಕೂತ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿ ಹೀಗೆ ವೇದಿಕೆಯಲ್ಲಿ ಭಾಷಣ ಮಾಡುವುದನ್ನು ಕೇಳಿ ಅನುಸರಿಸಿಕೊಂಡು ಬಂದವನು. ಬಹುಶಃ ಕೆಲವರಿಗೆ ನಮ್ಮ ವೇದಿಕೆಯಲ್ಲಿ ನಾವು ಏನು ಮಾತಾಡ್ತೇವೆ, ಇಲ್ಲಿ ವಿದ್ಯಾರ್ಥಿ ನಿಮಗೆ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ ಕೂಡ ಆಗ್ಬೋದು. ಮುಂದಿನ ಜೀವನದಲ್ಲಿ ನಿಮ್ಮ ಮುಂದಿನ ಬದುಕಿನಲ್ಲಿ ನಿಮಗೊಂದು ದೊಡ್ಡ ಆಸ್ತಿ ಕೂಡ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಈ 2 ಕರಾವಳಿ ಜಿಲ್ಲೆಯಲ್ಲಿ ನಾವು ಭಾಳಷ್ಟು ಶಾಲೆಗಳನ್ನು ನೋಡ್ತಾ ಇದ್ದೇವೆ. ಎಷ್ಟೋ ಶಾಲೆಗಳು ಪ್ರಾರಂಭವಾಗುತ್ತದೆ, ಆಮೇಲೆ ಸ್ವಲ್ಪ ಸಮಯದಲ್ಲೇ ಬಾಗಿಲು ಮುಚ್ಚುವ ಪರಿಸ್ಥಿತಿ ಕೂಡ ಬರ್ತದೆ. ಅದಕ್ಕೆ ಒಂದು ಪುನರ್ಜನ್ಮ ಕೊಡುವಂಥ ಕೆಲಸವನ್ನು ಮಾಡೋದು ಭಾಳ ಕಮ್ಮಿ. ಇವತ್ತು ನಾನು ನೋಡಿದಾಗೆ ಹಲವಾರು ಶಾಲೆ ಇವಾಗ ನಮ್ಮ ಸುಳ್ಯದಿಂದ ಬೈಂದೂರಿನವರೆಗೆ ಸುಮಾರು 180 ಕಿಲೋಮೀಟರ್ ಉದ್ದ ಇರುವ ಈ ಜಾಗದಲ್ಲಿ, ಕರಾವಳಿ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಶಾಲೆಗಳಿಗೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಆದರೆ ಅಧ್ಯಾಪಕರು 2-3 ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ. ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಸರಿಯಾಗಿ ಬೇಕಾಗುವ ಶಿಕ್ಷಣಕ್ಕೆ ವ್ಯವಸ್ಥೆ ಇಲ್ಲ. ಅಂಥ ಒಂದು ಶಿಕ್ಷಣ ಸಂಸ್ಥೆಗಳು ನನ್ನ ಕಣ್ಣಲ್ಲಿ ಭಾಳ ನಾನು ನೋಡಿದುಂಟು. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೂಡ ಇವಾಗಲೇ MC ಅವರು, ರಾಜೇಶ್ ಅವರು ಹೇಳಿದಾಗೆ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನಾವು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಇಂಥ ಒಂದು ವಿದ್ಯಾಸಂಸ್ಥೆಗಳನ್ನು ನಾವು ಕೂಡ ಗುರುತಿಸಿ ಅಲ್ಲಿ 3 ಅಧ್ಯಾಪಕರಿದ್ದರೆ 6 ಅಧ್ಯಾಪಕರನ್ನು ಮಾಡಿ ವಸ್ತ್ರ ವಿತರಣೆ, ಪುಸ್ತಕ ವಿತರಣೆ, ಹಾಗೆ ಊಟ ಉಪಚಾರದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡುವಂಥ ಹಲವಾರು ಶಾಲೆಯನ್ನು ನಾವು ಕೂಡ ದತ್ತು ತಗೊಂಡಿದ್ದೇವೆ. ಇದು ನನಗೂ ಕೂಡ ಭಾಳ ಹೆಮ್ಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ಬಾಗಿಲು ಹಾಕಬೇಕು ಅನ್ನುವ ಸಂದರ್ಭದಲ್ಲಿ ಒಂದು ಪುನರ್ ಜೀವ ಕೊಟ್ಟಂಥ ಇವತ್ತು ಸಂಘದಿಂದ ಈ ರಾಷ್ಟ್ರ ನಿರ್ಮಾಣದ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ದೇಶದ ಒಂದು ಶಕ್ತಿ ಆಗಬೇಕು, ಆಸ್ತಿ ಆಗಬೇಕು, ಯಾರೂ ವಿದ್ಯಾ ವಂಚಿತರಾಗಬಾರ್ದು
ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಭಾಳಷ್ಟು ಜನ ಇವತ್ತು ಮುಂದೆ ಬಂದು ಇವತ್ತು ಈ ಶಾಲೆಯನ್ನು ಬೆಳೆಸ್ತಾ ಇದ್ದಾರೆ. ಪ್ರೇರಣಾ ಶಾಲೆಯು ಎಲ್ಲರಿಗೂ ಪ್ರೇರಣೆಯಾಗುವಂತಾಗಲಿ. ಅಬ್ದುಲ್ ನಜೀರ್ ಅಂಥವರು ಈ ಶಾಲೆಯಲ್ಲಿ ಸಾಕಷ್ಟು ಜನ ಮುಂದಿನ ದಿನಗಳಲ್ಲಿ ಈ ಪೀಳಿಗೆಯಲ್ಲಿ, ಮುಂದಿನ ಪೀಳಿಗೆಯಲ್ಲಿ ಓದಿ ಅವರ ಥರ ಈ ಒಂದು ಶಾಲೆಗೆ, ಈ ಒಂದು ನಾಡಿಗೆ ಹೆಸರು ತರುವಂತಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಬಂದಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಮುಂದಿನ ಬದುಕಿನಲ್ಲಿ ನಿಮ್ಮದೇ ಆದಂಥ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಮುಂದೆ ನೀವು ಈ ಕ್ಷೇತ್ರವನ್ನು, ಈ ಶಾಲೆಯನ್ನು ಮತ್ತು ನಿಮ್ಮ ಕೈಯಲ್ಲಿ ಬೆಳಗಿಸುವಂತಾಗಲಿ. ಉಮಾನಾಥ್ ಕೋಟೆಯವರು ಹೀಗೆ ಹೇಳಿದಾಗೆ ಒಂದು ಸಂಸ್ಥೆಯ ಕಾರ್ಯಾಲಯ ಅದು ಕೂಡ ಈಗ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿದ್ದಾರೆ. ಈ ಶಾಲೆಯ ಮತ್ತು ಆ ಕಾರ್ಯಾಲಯಕ್ಕೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕಾದ್ರೆ ಉಮಾನಾಥ್ ಕೋಟೆಯವರೇ, ನೀವು ನನ್ನ ಆತ್ಮೀಯರು, ನನ್ನ ಸಹೋದರ ಸಮಾನರು, ಯಾವಾಗಲೂ ನೀವು ಅಂಜದೆ ನನ್ನ ಹತ್ರ ಹೇಳ್ಬೋದು. ನಮ್ಮ ಸಂಸ್ಥೆಯಿಂದ ಇದಕ್ಕೆ ಖಂಡಿತವಾಗಿ ನಾವು ನಿಮ್ಮ ಬೆನ್ನ ಹಿಂದೆ ನಿಂತು ಸಹಾಯ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ ಹಿಂದ್. ಮುಖ್ಯ ಅಭ್ಯಾಗತರಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು ನಮ್ಮನ್ನು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಜಿ ಉಮೇಶ್ ಪೈ ಆಡಳಿತ ಮುಕ್ತೇಶ್ವರರು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುಖ್ಯ ಅತಿಥಿ ನಮ್ಮೆಲ್ಲರ ಪ್ರೀತಿಯವರು ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಗೌರವಾನ್ವಿತ ಆಂಧ್ರ ಪ್ರದೇಶ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಸಾಹೇಬ್ರೆ, ನಮ್ಮ ಶಾಸಕರಾದ ನಮ್ಮ ಆತ್ಮೀಯರು ಆದ ಉಮಾನಾಥ್ ಕೋಟ್ಯಾನ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಹುಶಃ ಇವತ್ತು 100 ವರ್ಷ ಒಂದು ಸಂಸ್ಥೆ ಬೆಳೆದು ಬರಬೇಕಾದ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಬರಬೇಕಾಗ್ತದೆ. ಆದರೂ ಈಗಿನ ಈ ಎಜುಕೇಷನ್ ಸಿಸ್ಟಮ್ನಿಂದ ಒಂದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗೋದಲ್ಲದೆ ಹೆಚ್ಚಾಗೋದು ಬಹಳ ಅಪರೂಪ. ಈಗಿನ ವಿದ್ಯಾಭ್ಯಾಸ ಅಂದರೆ ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಂಬಿನೇಷನ್ಸ್ ಎಲ್ಲ ಮಕ್ಕಳಿಗೆ ಕನ್ಫ್ಯೂಷನ್. ಯಾವ ಕೋರ್ಸ್ ತಗೊಳ್ಳೋದು, ಏನು ಮಾಡೋದು, ಭವಿಷ್ಯ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಕಲಿಯುವಾಗ 1ನೇ ಕ್ಲಾಸ್ನಿಂದ SLC ಕಾಮನ್ ಎಜುಕೇಷನ್, ಅದರ ನಂತರ 2 ವರ್ಷ PUC, BCom, BA, BSc ಮಾಡೋದು, ಮತ್ತು ಎಲ್ಲಿ ಕೆಲಸ ಸಿಗ್ತದಂತ ಹುಡುಕೋದು. ಆದರೆ ಈಗ ಎಜುಕೇಷನ್ ಅಂದರೆ LKGಯಿಂದ ಸ್ಟಾರ್ಟ್ ಆಗ್ತದೆ. ಆಗದಿಂದಲೇ ಎಲ್ಲ ಮಕ್ಕಳ ಪೇರೆಂಟ್ಸಿಗೆ ಮಕ್ಕಳನ್ನು ಹೇಗೆ ಬೆಳೆಸೋದು, ಏನು ಮಾಡೋದು, ಅದೇ ಟೆನ್ಷನ್. ಇಲ್ಲಿ ಬೆಳಗ್ಗೆ ನಾನು ಒಮ್ಮೆ ಬಂದಿದ್ದೇನೆ, ಮಕ್ಕಳ ಪ್ರಾರ್ಥನೆ ಅದೆಲ್ಲ ಆಗಿ ಅನಂತರ ಎಜುಕೇಷನ್ ಪ್ರಾರಂಭ ಆಗ್ತದೆ. ಅದು ನೋಡುವಾಗ ಬಹುಶಃ ನನಗೆ ಮುಂಚೆ ಗುರುಕುಲದಲ್ಲಿ ಇದೇ ರೀತಿಯ ವಿದ್ಯಾಭ್ಯಾಸ ಇರ್ಬೋದಂತ ಮನವರಿಕೆ ಆಯಿತು. ಬಹುಶಃ ಅವರ ಒಟ್ಟಿಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಶ್ಲೋಕ ಹೇಳೋದು, ಪ್ರಾರ್ಥನೆ ಹೇಳೋದು ನೋಡುವಾಗ ನಮ್ಮ ಮುಂದಿನ ಜನರೇಷನಿಗೆ ಇಂಥದೇ ಎಜುಕೇಷನ್ ಅತ್ಯಂತ ಅವಶ್ಯಕ ಅಂತ ಮನವರಿಕೆ ಆಯಿತು. ಇದೇ ರೀತಿ ಸುಲ್ಕೇರಿಯಲ್ಲಿ ಇನ್ನೊಂದು ಶಾಲೆಗೆ ಹೋಗಿದ್ದೆ. ಅಲ್ಲಿ ಈಗ ಸಾಧಾರಣ ಹತ್ತಿರ 700-800 ಮಕ್ಕಳಿದ್ದಾರೆ. ಇಲ್ಲಿ ಬಹುಶಃ
ಹಳ್ಳಿ. ಆದರೂ ಅಲ್ಲಿಯ ಎಜುಕೇಷನ್, ಅಲ್ಲಿಯ ಸಿಸ್ಟಮ್ ಎಲ್ಲ ನೋಡಿ ಕೆಲವರು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಬಿಟ್ಟು ಈಗ ಅಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಕೂಡ ಈಗ ಹೊಸ ಹೊಸ ಎಲ್ಲ ಕೋರ್ಸ್ಗಳನ್ನು ಅಳವಡಿಸಿಕೊಳ್ಬೇಕು, ಮಕ್ಕಳಿಗೆ ಅವರ ಭವಿಷ್ಯಕ್ಕೂ ಅನುಕೂಲ ಆಗಬೇಕು. ಈ ರೀತಿ ಆದಷ್ಟು ಈ ಸಂಸ್ಥೆ ಬೆಳೀಲಿಕ್ಕೆ ನಾವು ಎಲ್ಲ ರೀತಿಯಿಂದಲೂ ಆಲೋಚನೆ ಮಾಡಬೇಕಾದಂಥ ವಿಷಯ. ಇಲ್ಲಿಯ ಈಗ ಒಳ್ಳೆಯ ಆಡಳಿತ ಮಂಡಳಿ ಇದ್ದಾರೆ, ಅವರು ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಬೆಳವಣಿಗೆಗೆ ಅವರು ಪ್ರಯತ್ನ ಮಾಡಬೇಕು. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ನಾವು ಕೊಡ್ತೇವೆ ಅಂತ ಹೇಳಿ ಈ ಸಂಸ್ಥೆ ಇನ್ನೂ ಒಳ್ಳೆಯದಾಗಲಿ ಅಂತ ಇಲ್ಲಿಯವರ ಎಲ್ಲ ಸಿಬ್ಬಂದಿಗಳಿಗೆ ಆ ಹನುಮಾನ್ ದೇವರು, ವೆಂಕಟರಮಣ ದೇವರು ಉತ್ತಮ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಡಲಿ, ಅವರಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಶ್ರೀ ಉಮೇಶ್ ಪೈ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರಾಜೇಶ್ ಶೆಟ್ಟಿ, ಶಂಕರ್ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ವೇದಿಕೆ ಮೇಲಿರುವ ಮೂಡಬಿದ್ರೆಯ ಮಣ್ಣಿನ ಮಗ ಅಂದರೂ ತಪ್ಪಾಗಲ್ಲ, ನಮ್ಮ ರಾಜ್ಯಪಾಲರಾದ ಆಂಧ್ರ ಪ್ರದೇಶದ ಜಸ್ಟಿಸ್ ಅಬ್ದುಲ್ ನಜೀರ್ ಅವರಿಗೆ ವಂದಿಸುತ್ತಾ, ಹಾಗೆ ಸ್ಥಳೀಯ ಶಾಸಕರಾದ ನಮ್ಮೆಲ್ಲರ ನನ್ನ ಹಿರಿಯ ಅಣ್ಣನಾದ ಓಮನಾಥ್ ಕೋಟಿನವರವರೇ, ಹಾಗೆ MRGಯ ಗ್ರೂಪ್ ಪ್ರಕಾಶ್ ಶೆಟ್ಟರ್ನ ಒಂದು ಸತಿ ಮುಟ್ಟಿದ್ರೆ ನಮಗದೊಂದು ಪುಣ್ಯ ಸಂಪಾದನೆ ಆಗ್ಬೋದು. ಏನಕ್ಕೆ ಸುಮಾರು ಇತ್ತೀಚೆಗೆ ಎಲ್ಲ ದೇವಸ್ಥಾನಕ್ಕೆ ಅಭಿವೃದ್ಧಿ ಆ ಒಂದು ಕಾರ್ಯಕ್ರಮ ಚಟುವಟಿಕೆ ಅವರು ಕೈ ಜೋಡಿಸ್ಕೊಂಡಿದ್ದಾರೆ. ಹಾಗೆ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿ ಮಕ್ಕಳಿಗೂ ವಂದಿಸುತ್ತಾ, ಈ ಶಾಲೆಯ ಸ್ಥಾಪಕರ ಒಂದು ದೂರದೃಷ್ಟಿ ಕೋಣೆಯಿಂದ ಇವತ್ತಿಗೆ 100 ವರ್ಷ ಅಂದರೆ ಶತಮಾನೋತ್ಸವ. ಅದರ ಅರ್ಥ ಅವತ್ತಿಂದ ಇಲ್ಲಿಯವರೆಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರಿಗೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದಿಸ್ತೇನೆ. ಏನಕ್ಕೆ ಇದು ಅಷ್ಟು ಸುಲಭವಾದ ಕೆಲಸ ಕಾರ್ಯ ಅಲ್ಲ. ಹಾಗೆ ಈ 100 ವರ್ಷ ಶತಮಾನೋತ್ಸವದ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಬಂದು ಹೋದವರು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಈ ಸ್ಥಳ, ಈ ಜಾಗ, ನನ್ನ ವ್ಯಕ್ತ ಏನಂದರೆ ಇದು ದೇವಾಲಯ ಅವರಿಗೆ. ಏನಕ್ಕೆ ಅವತ್ತಿನ ಸಂದರ್ಭಕ್ಕೆ ಎಜುಕೇಷನ್ ಅನ್ನೋದು ಒಂದು 20-30 ವರ್ಷದಿಂದ ಇವತ್ತಿಗೆ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆದರೆ ಅವತ್ತಿನ ಕಾಲ ಅಷ್ಟು ಸುಲಭವಾದ ಕಾಲ ಇರಲಿಲ್ಲ. ಹಾಗಾಗಿ ಅವತ್ತು ಪಟ್ಟಿರೋ ಶ್ರಮದಿಂದ ನಾವು ಇವತ್ತಿಗೆಲ್ಲ ನಾವು ಸಾಕ್ಷಿಯಾಗಿದ್ದೀವಿ. ಅಂದರೆ ಎಲ್ಲೋ ದೈವ ಇಚ್ಛೆ, ನಾವೆಲ್ಲ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಈಗ ಒಟ್ಟಿಗೆ ಸೇರಿಕೊಂಡಿದ್ದೀವಿ. ಹಾಗೆ ನಾನು ಶಾಸಕರಿಗೆ ನಾನು ಒಂದು ಮಾತು ಹೇಳಿದ್ದೆ. ಇತ್ತೀಚೆಗೆ ನಮಗೆ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ 2% ನಮ್ಮ ಪ್ರತಿನಿತ್ಯದ ವಹಿವಾಟದಲ್ಲಿ ಆ ಲಾಭದಲ್ಲಿ ಕಡ್ಡಾಯವಾಗಿ ಕೇಂದ್ರ ಸರ್ಕಾರನೇ ಹೇಳುತ್ತೆ 2% ಸಮಾಜಗೋಸ್ಕರ ಕೊಡಲೇಬೇಕನ್ನೋ ಒಂದು ರೀತಿಯಲ್ಲಿ. ಹಾಗಾಗಿ ನಮ್ಮ ಕಂಪನಿಯ ಈ ಸಂದರ್ಭಕ್ಕೆ ನಮ್ಮ ಶಾಸಕರು ಏನೆಲ್ಲ ಕನಸು, ಏನೆಲ್ಲ ಸಂಕಲ್ಪ ಮಾಡಿದರೆ ನನ್ನ ಕಂಪನಿಯ ಕಡೆಯಿಂದ CSRನ ಫಂಡ್ ಈ ಒಂದು ಕೆಲಸ ಕಾರ್ಯಕ್ಕೆ ನಾನು ಕೈ ಜೋಡಿಸ್ತೀನಿ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಮಯದ ಅಭಾಯ, ಏನಕ್ಕೆ ರಾಜ್ಯಪಾಲರು ಸುಮಾರು ಹೊತ್ತಿಂದ ಕೂತಿದ್ದಾರೆ, ಅದರಿಂದ ನಾವು ಅವರ ಭಾಷಣ ಕೇಳೋಕ್ಕೆ ನಮಗೆಲ್ಲ ಆಸಕ್ತಿ. ಮಕ್ಕಳಿಗೆ ಕಿವಿಮಾತು, ತಿಳುವಂತಿಕೆಗಿಂತನೂ ನಡವಳಿಕೆ ಮುಖ್ಯ. ಏನಕ್ಕೆ ತಿಳುವಂತಿಕೆ ನಾವು ಜ್ಞಾನ ಸಂಪಾದನೆ ಮಾಡ್ಬೋದು, ಇತ್ತೀಚೆಗೆ ನಾವು ನಮ್ಮ ನಡವಳಿಕೆ ಮುಖ್ಯ. ಹಾಗಾಗಿ ಪ್ರತಿನಿತ್ಯ ಎಷ್ಟೇ ನೀವು ಜ್ಞಾನೋದಯ ಸಂಪಾದನೆ ಮಾಡಿದ್ರು ನಮ್ಮ ನಡವಳಿಕೆನೇ ನಮ್ಮನ್ನು ಭವಿಷ್ಯ ಮುಂದಿನ ದಿನಗಳಲ್ಲಿ ರೂಪಿಸುತ್ತೆ ಅಂದ್ಬಿಟ್ಟು ಹೇಳುತ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಶತಮಾನೋತ್ಸವದ ಸಮಿತಿಗೂ ಹಾಗೂ ಅಣ್ಣನಾದ ನಮ್ಮ ಶಾಸಕರು ಓಮನಾಥ್ ಕೋಟಿನವರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಶ್ರೀ ರಾಜೇಶ್ ಶೆಟ್ಟಿ ಅವರಿಗೆ. ಈ ಒಂದು ವೇದಿಕೆಯಲ್ಲಿ
ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮೊಂದಿಗೆ ಇರುವಂತಹ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಉಮಾನಾಥ್ ಎ ಕೋಟ್ಯಾನ್ ಇವರಿಗೆ ಈಗ ಸನ್ಮಾನ ನಡೆಯಲಿಕ್ಕಿದೆ. ಇದು ನಮ್ಮ ಒಂದು ಪ್ರೀತಿಯ ಕಾಣಿಕೆ ಸರ್. ನಮ್ಮ ಪ್ರೀತಿಯ ಒಂದು ಕಾಣಿಕೆ. ವೇದಿಕೆಯಲ್ಲಿರುವಂತಹ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವಂತಹ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಇವರು ಮಾನ್ಯ ಶಾಸಕರಿಗೆ ಗೌರವವನ್ನು ಸಲ್ಲಿಸಬೇಕು. ಈ ಸಂಸ್ಥೆಯ ಬೆಳವಣಿಗೆಗೆ ತಾವು ಕೂಡ ಕಾರಣೀಭೂತರು ಅನ್ನುವಂತಹ ಮಾತನ್ನು ಹೇಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಗೌರವವನ್ನು ಸ್ವೀಕರಿಸಿದಂತಹ ಮಾನ್ಯ ಶಾಸಕರಾದ ಉಮಾನಾಥ್ ಎ ಕೋಟ್ಯಾನ್ ಹಾಗೂ ಗೌರವವನ್ನು ಸಲ್ಲಿಸಿದಂಥ ಎಲ್ಲ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ಇನ್ನೂ ಇಬ್ಬರು ದಾನಿಗಳಿಗೆ ಸನ್ಮಾನ ನಡೆಯಲಿಕ್ಕೆ ಇದೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ CMD MRG ಗ್ರೂಪ್ನ ಶ್ರೀ ಪ್ರಕಾಶ್ ಶೆಟ್ಟಿ ದಯವಿಟ್ಟು ವೇದಿಕೆ ಬರಬೇಕು. ತಮ್ಮ ನೆರವು ಈ ಒಂದು ಕಾರ್ಯಕ್ರಮದ ಮುಖೇನ ಸಹಸ್ರಾಸು ಬಡ ಜನರಿಗೆ ನೂರಾರು ಕೋಟಿಯನ್ನು ದಾನದ ಮುಖೇನ ನೀಡಿದಂತಹ ಶ್ರೀ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರಿಗೆ ಹಾಗೂ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರಕ್ಕೆ ಸಂಪೂರ್ಣವಾದಂತಹ ಎಲೆಕ್ಟ್ರಿಕಲ್ ಕೆಲಸವನ್ನು, ಅದೇ ರೀತಿ ನೋಯ್ಡಾದಲ್ಲಿ ಆಗ್ತಾ ಇರುವಂತಹ ದೇಶದ ಬಹಳ ದೊಡ್ಡ ವಿಮಾನ ನಿಲ್ದಾಣ, ಇದರ ಸಂಪೂರ್ಣವಾದಂತಹ ಎಲೆಕ್ಟ್ರಿಕಲ್ ವರ್ಕನ್ನು ಮಾಡ್ತಾ ಇರುವಂತಹವರು ನಮ್ಮದೇ ಮೂಡಬಿದಿರೆಯ ಮಿಜಾರಿನ ಶ್ರೀ ರಾಜೇಶ್ ಶೆಟ್ಟರು, ಶಂಕರ್ ಎಲೆಕ್ಟ್ರಿಕಲ್ನವರು, ನಮ್ಮ ಕೊಡುಗೈ ದಾನಿಗಳು. ಇವರಿಗೆ ಕೂಡ ನಮ್ಮ ಶಾಲೆಯ ವತಿಯಿಂದ ಸೇರಿದಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನವನ್ನು ನೆರವೇರಿಸಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದಂತಹ ಇಬ್ಬರು ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಮಾಜಕ್ಕೆ ಕೊಡುವಂತಹ ಪ್ರೇರಣೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಲಭಿಸಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಗೌರವವನ್ನು ಸಲ್ಲಿಸಿದಂತಹ ರಾಜ್ಯಪಾಲರು ಹಾಗೂ ಎಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಶ್ರೀಯುತ ಉಮೇಶ್ ಪೈ ಹಾಗೂ ಶ್ರೀಮತಿ ಗೀತಾ ವಿಜಯ್ ಕಾಮತ್ ಇವರು ಕೂಡ ವೇದಿಕೆ ಬರಬೇಕು. ನಮ್ಮ ಶಾಲೆಯ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಜಿ ಉಮೇಶ್ ಪೈ, ಆಡಳಿತ ಮೊಕ್ತೇಸರರು, ವೆಂಕಟರಮಣ ಹಾಗೂ ಹನುಮಂತ ದೇವಸ್ಥಾನ, ಇವರು ಕೂಡ ಕೊಡುಗೈ ದಾನಿಗಳು. ಈ ಶಾಲೆಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇರುವಂತಹ ಜಿ ಉಮೇಶ್ ಪೈ, ಅದೇ ರೀತಿ ಶ್ರೀಮತಿ ಗೀತಾ ವಿಜಯ್ ಕಾಮತ್ ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ಗೀತಾ ವಿಜಯ್ ಕಾಮತ್, ಇವರ ಪತಿ ದಿವಂಗತ ವಿಜಯ್ ಕಾಮತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಹಿರಿಯ ಸ್ವಯಂ ಸೇವಕರಾಗಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದಂಥವರು. ಅವರ ಸ್ಮರಣಾರ್ಥ ಈ ಕಟ್ಟಡದ 2ನೇ ಮೇಲಂತಸ್ತಿನಲ್ಲಿ ಒಂದು ಕಟ್ಟಡವನ್ನು ಅವರು ನಿರ್ಮಿಸಿಕೊಡ್ತಾ ಇದ್ದಾರೆ, ಒಂದು ಕೊಠಡಿಯನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ. ಶ್ರೀಮತಿ ಗೀತಾ ವಿಜಯ್ ಕಾಮತ್ ಇವರಿಗೆ ಕೂಡ ಈ ಒಂದು ವೇದಿಕೆಯಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಗೌರವವಾದಂತಹ ಸನ್ಮಾನ ಇಲ್ಲಿ ನಡೀತಾ ಇದೆ. ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಉಮೇಶ್ ಪೈ, ಆಡಳಿತ ಮುಕ್ತಸ್ಥರರು, ವೆಂಕಟರಮಣ ಹಾಗೂ ಹನುಮಂತ ದೇವಸ್ಥಾನ, ಹಾಗೂ ಕೊಡುಗೈ ದಾನಿಯಾಗಿರುವಂತಹ ಶ್ರೀಮತಿ ಗೀತಾ ವಿಜಯ್ ಕಾಮತ್ ಇವರಿಗೆ ಕೂಡ
ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಸನ್ಮಾನವನ್ನು ನೆರವೇರಿಸಿದಂತಹ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮುಖೇನ ಶತಮಾನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಗೌರವಾನ್ವಿತ ರಾಜ್ಯಪಾಲರು ಆಂಧ್ರ ಪ್ರದೇಶ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಭಾರತದ ಸರ್ವೋಚ್ಚ ಮುಖ್ಯ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಗೌರವಾನ್ವಿತ ಜಸ್ಟಿಸ್ ಅಬ್ದುಲ್ ನಜೀರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತರಿಕಲ ನಮಸ್ಕಾರ. ಒಂಜಿ ಅಭ್ಯಾಸ ಬಲ ಉಂಡು ಎಂಚಿನ ಮಣ್ಣಾಗ ಒಂತಾಂಡ್ಲ ಇಂಗ್ಲೀಷ್ ಪಾತಿರೋಡು ಪುಣ್ಯಾನೆ ಅಂಚನೆ ಹಿಡಿದವ್ರ ಕನ್ನಡ ಬೊಕ್ಕ ಇಂಗ್ಲೀಷ್ ಮಿಕ್ಸ್ ಮಲ್ತು ಪಾತಿರು ಪಂಡಿತರೆ ವಿತ್ ಯುವರ್ ಪರ್ಮಿಷನ್. ಸಮಾರಂಭದ ಅಧ್ಯಕ್ಷರಾದ ಶ್ರೀ ಎಂ ಶಾಂತಾರಾಮ ಕುಡೋರವರೇ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಗಣ್ಯರಾದ ಶ್ರೀ ಪ್ರಕಾಶ್ ಪಿ ಎಸ್ ರವರೇ, ಉಮಾನಾಥ ಕೋಟ್ಯಾನ್ರವರೇ, ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರೇ, ರಾಜೇಶ್ ಶೆಟ್ಟಿಯವರೇ, ಶಶಿಧರ್ ಶೆಟ್ಟಿಯವರೇ, ಶ್ರೀ ಪಿ ಎಸ್ ಕಾಮತ್ರವರೇ, ಜಿ ಉಮೇಶ್ ಪೈ ಅವರೇ, ಶ್ರೀ ರಾಜೇಶ್ ಎಂ ಬಂಗೇರ ಅವರು ನನಗೆ ತುಂಬ ಸ್ನೇಹಿತರು. ರಾಜೇಶ್ ಬಂಗೇರ ಅಂದರೆ ಬಾಕಿಯವರು ಸ್ನೇಹಿತರು ಅಲ್ಲ ಅಂತಲ್ಲ ರವರೇ, ಇಲ್ಲಿ ನೆರೆದಿರ್ಕತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, as an alumnus, it is an honor for me to stand before you on this grand occasion of centenary celebrations of Prerana Aided Higher Primary School, Sevanjali Education Trust, ಕಡಲ್ಕೆರೆ, ಮೂಡುಬಿದ್ರಿ. ಯಾರು ನೀವು ಭಯ ಪಡಬೇಡಿ, ನಾನು 10ರಿಂದ 12 ನಿಮಿಷ ಮಾತಾಡೋದು, ಹೆಚ್ಚಿಗೆ ಮಾತಾಡೋದಿಲ್ಲ. ರೈಟ್? 100 years is a historic milestone in the history of reputed educational institution and stands testament to the dedication and tireless efforts of the management, teachers and staff which have been the foundation of this institution's success over 100 years in providing quality education in this region. ನಾರ್ಮಲಿ ನಾವು ಏನು ಮಾಡ್ತೇವೆ ಅಂದರೆ 100 ಸೇತಂದರೆ ಬಹಳ ಮುದುಕ ಅಂತ, ಬಟ್ ಈ ಸ್ಕೂಲಿಗೆ ಅದೇನೋ ಈಗ ಯೌವನ ಬಂದ ಆಗಿದೆ. ಯಾಕಂದರೆ ಯು ಹ್ಯಾವ್ ಇನ್ಕ್ರೀಸ್ ದ ಸ್ಟ್ರೆಂತ್ ಫ್ರಮ್ 52, ರೈಟ್? 52 to 310 ಅಂದರೆ ಯೌವನ ಬಂದಿದೆ ಆಫ್ಟರ್ 100 years. The school established in 1925 by late Sri Salvador de Souza is completing 100 years in 2026, and I am happy to learn that year-long centennial events will be conducted to commemorate the occasion. I am glad to know that the school provides completely free education to children from underprivileged backgrounds, and it is run entirely on donor support. ನಿನ್ನೆ ನಾನು ಇಲ್ಲೊಂದು ಅಂಬೇಡ್ಕರ್ ಭವನ ವಿಸಿಟ್ ಕೊಟ್ಟಿದ್ದೆ ಈವ್ನಿಂಗ್, ಇಲ್ಲೇ ಉಮನತಣ್ಣ. ನಿನ್ನೆ ನಾನು ಇಲ್ಲಿ ಅಂಬೇಡ್ಕರ್ ಭವನ ವಿಸಿಟ್ ಕೊಟ್ಟಿದ್ದೆ ಎಸ್ಟರ್ಡೇ ಈವ್ನಿಂಗ್. ಅಲ್ಲಿ ಎಲ್ಲ ಮಕ್ಕಳು ಹೇಳ್ತಾರೆ ಕಡ್ಲಗಿರಿ ಶಾಲೆಗೆ ಹೋಗ್ತಾ ಇದ್ದೇವೆ ಅಂತ. The school underwent transformative journey and grew from strength to strength from 53 students when Sevanjali Trust took over 9 years ago to 310 students at present. I understand the growth of the school is credited to quality education and the Indian culture-based education system. Indian culture-based education system, right? The school started
implementing holistic development with a strong focus on curriculars like Bharatanatyam, Karate, Yoga, Yakshagana, singing, sports training, Bhagavad Gita shloka recitations, spoken English, etc. Notable students' achievement include representation at national level in swimming competitions, participation at state level Bhagavad Gita shloka recitation, etc. The school has shown tremendous resilience as the original building was damaged by fire and the same has been rebuilt through public support under the initiative of Shri Palakala Sitaram Bhatt, who was also incidentally my teacher, Palakala Sitaram Bhatt. And also ಇವಾಗಲೇ ಹೇಳಿದ್ರು, even my mother was a student of this school. ನಾವೆಲ್ಲ ಮಾವಿನ ಮರದ ಅಡಿಯಲ್ಲಿ ಕೂತು ಓದಿರೋದು ಇಲ್ಲಿ ಆ ಕಾಲದಲ್ಲಿ, maybe 1960s. It is a unique coincidence that my mother and myself both count as proud alumni of this reputed school. Noted alumni include Abdul Ahad IPS, renowned children's poet Sri Palakala Sitaram Bhatt, and many other distinguished personalities. The school has always upheld its core values of blending academics, Indian values, and life skills for all-round development of underprivileged children. Over a period of 100 years, the school has certainly lived up to the aims and objectives and the vision with which the school was established by its founders. Dear students, now I am addressing the students. Ellaru dayaviಟ್ಟು ಕೇಳಬೇಕು, right? Dear students, you are the future of this prestigious institution. It is your responsibility to carry forward its legacy with pride, determination, and passion. As the school celebrates 100 years of its glorious journey, it is time for you to all cherish every moment and be proud of being part of this incredible legacy. Prerana Aided Higher Primary School has stood the test of time, nurturing generation of students, imparting knowledge and instilling values that last a lifetime. This centenary celebration is not just a milestone, it is a testament to the hard work, dedication and commitment of every student, teacher, staff member who has been part of this institution. As you celebrate 100 years of excellence, it is time to pledge to uphold the values and traditions that the school stands for and strive to make a difference just as your predecessors did and contribute to the continued success of this great institution. Here let me quote an inspirational Sanskrit shloka about importance of education. ದಯವಿಟ್ಟು ಸರಿಯಾಗಿ ಕೇಳ್ಕೊಳ್ಳಿ. ವಿದ್ಯಾ ನಾಮ ನರಸ್ಯ ರೂಪಂ, ವಿದ್ಯಾ ನಾಮ ನರಸ್ಯ ರೂಪಂ, ಅಧಿಕಂ ಪ್ರಚಂಡ ಗುಪ್ತಂ ಧನಂ, ವಿದ್ಯಾ ಭೋಗಕರಿ ಯಸಃ ಸುಖಾಕರಿ ವಿದ್ಯಾ ಗುರುನಾಂ ಗುರುಹು. Meaning, education is the greatest ornament of a man. Education is the greatest ornament of a man. A hidden and secure wealth. ಯಾರು ಕದಿಲಿಕ್ಕೆ ಆಗೋದಿಲ್ಲ ವಿದ್ಯೆಯನ್ನು. It brings enjoyment, fame, happiness, and is the teacher of all teachers. Education is the teacher of all teachers. Dear students, here I would like to quote a few motivational stories. ಎಲ್ಲಾದರೂ ನೀವು ಒಂದು 4-5 ಜನ ಆದರೂ ಇನ್ಸ್ಪೈರ್ ಆಗಿ ದೊಡ್ಡವರಾದರೆ ಅದಕ್ಕಿಂತ ದೊಡ್ಡದು ನಮಗೇನಿಲ್ಲ. ಅದಕ್ಕಾಗಿ ಒಂದೆರಡು ಮೋಟಿವೇಶನಲ್ ಸ್ಟೋರಿ ಹೇಳ್ತೇನೆ. A teacher held up a pencil and told her class, a teacher held up a pencil and told her class, this pencil can write beautiful stories. This pencil can write beautiful stories.
But sometimes the lead breaks. The lead ಇದೆಯಲ್ಲ, it breaks, unquote. She snapped the pencil gently and continued. When it breaks, we do not throw it away. We sharpen it. ಬಿಸಾಡ್ತೇವ ಪೆನ್ಸಿಲನ್ನು? ಇಲ್ಲ. Moral of the story is, lesson to be learned is, mistake do not define your future. Mistakes do not define your future. They help you grow. You simply need sharpening through practice, patience, and learning. How you can achieve this? Do not fear making mistakes. ನಡೆಯುವವನು ಎಡವಿಯಾನು. Do not fear making mistake. Ask questions instead of hiding your doubt. Review your errors and correct them. Focus on progress, not perfection. Perfection will come in due course. Another inspirational story is about a stone cutter who hammered a rock 99 times. 99 ಸಾರಿ ಹೊಡಿತಾನೆ. The rock did not crack. On the 100th strike, it split into 2 pieces. 100 ಸಾರಿ ಹೊಡೆಯುವಾಗ ಬ್ರೇಕ್ ಆಗ್ತದೆ. But it was not the last blow that it did. It was all the blows before it. ಆ ಒಂದೇ ಪೆಟ್ಟಿಂದ ಹೊಡೆದದಲ್ಲ, ದ ರಿಸಲ್ಟ್ ಅಂದರೆ ಆ 100 ಪೆಟ್ಟಿ ಇದೆಲ್ಲ 99, 100ನೇ ಪೆಟ್ಟಿನಲ್ಲೇ ಅದು ಬ್ರೇಕ್ ಆಗ್ತದೆ. ದ ಲೆಸನ್ ಟು ಬಿ ಲರ್ನ್ಡ್ ಈಸ್ ದಟ್ ಗ್ರೇಟ್ ಅಚೀವ್ಮೆಂಟ್ಸ್ ಹ್ಯಾಪನ್ ಥ್ರೂ ಕನ್ಸಿಸ್ಟೆಂಟ್ ಸ್ಮಾಲ್ ಎಫರ್ಟ್ಸ್. ಒಂದೊಂದೇ ಮೆಟ್ಲು ಏರ್ತಾ ಹೋಗಬೇಕು. ಸಡನ್ನಾಗಿ ಮೇಲೆ ಹೋದರೆ ಸಡನ್ನಾಗಿ ಕೆಳಗೆ ಬೀಳ್ತೀರಾ. ಸ್ಟೂಡೆಂಟ್ಸ್ ಆಫನ್ ಗಿವ್ ಅಪ್ ಟೂ ಅರ್ಲಿ ಆರ್ ಎಕ್ಸ್ಪೆಕ್ಟ್ ಕ್ವಿಕ್ ರಿಸಲ್ಟ್ಸ್. ಟ್ರೂ ಸಕ್ಸಸ್ ರಿಕ್ವೈರ್ಸ್ patience, 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 and more patience. Study a little every day instead of cramming. Break big goals into smaller tasks. Celebrate small wins. Remember that progress is not visible at first. ಒಮ್ಮೆಗೆ ಬರೋದಿಲ್ಲ ಯಶಸ್ಸು. Here let me mention an inspirational quote by our former president. Who is the former president? Great president. ಹೇಳಬೇಕು ಜೋರಾಗಿ ನೀವು ಹೇಳಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ, ಬೇರೆ ಯಾರನ್ನು ಹೇಳಲಿಕ್ಕೆ ಆಗ್ತದೆ ನಾವು? ಅವರು ಒಂದು ಕಡೆ ಹೇಳ್ತಾರೆ, ಐ ಕೋಟ್, ಆಲ್ ಆಫ್ ಅಸ್ ಡು ನಾಟ್ ಹ್ಯಾವ್ ಈಕ್ವಲ್ ಟ್ಯಾಲೆಂಟ್. ಆಲ್ ಆಫ್ ಅಸ್ ಡು ನಾಟ್ ಹ್ಯಾವ್ ಈಕ್ವಲ್ ಟ್ಯಾಲೆಂಟ್, ಬಟ್ ಆಲ್ ಆಫ್ ಅಸ್ ಹ್ಯಾವ್ ಎನ್ ಈಕ್ವಲ್ ಆಪರ್ಚುನಿಟಿ ಟು ಡೆವಲಪ್ ಅವರ್ ಟ್ಯಾಲೆಂಟ್ಸ್. ಪ್ರತಿಯೊಬ್ಬನಿಗೂ ಆಪರ್ಚುನಿಟಿ ಇದೆ. ಹುಟ್ಟುವಾಗಲೂ ನಾವು ಎಲ್ಲ ಟ್ಯಾಲೆಂಟನ್ನು ಪಡ್ಕೊಂಡು ಹುಟ್ಟೋದಿಲ್ಲ. ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಸತತ ಪ್ರಯತ್ನ. ಡಾಕ್ಟರ್ APJ ಅಬ್ದುಲ್ ಕಲಾಂ ಏನು, ಹಿ ವಾಸ್ ಸೆಲ್ಲಿಂಗ್ ದ ನ್ಯೂಸ್ ಪೇಪರ್ಸ್ ಆಸ್ ಎ ಚೈಲ್ಡ್ ಟು ಸಪೋರ್ಟ್ ಹಿಸ್ ಫ್ಯಾಮಿಲಿ. ನ್ಯೂಸ್ ಪೇಪರ್ ಮಾರ್ತಾ ಇದ್ರು. ಹಿ ಫೇಸ್ಡ್ ಹಾರ್ಡ್ಶಿಪ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟ್ರಗಲ್ ಬಟ್ ನೆವರ್ ಸ್ಟಾಪ್ಡ್ ಸ್ಟಡಿಯಿಂಗ್. ಹಿ ಲೇಟರ್ ಬಿಕೇಮ್ ಎ ಟಾಪ್ ಸೈಂಟಿಸ್ಟ್ ಆ್ಯಂಡ್ ದ 11th president of India. Where you start does not decide where you finish. Please listen to me again. Where you start does not decide where you finish. Hard work and learning can change your future. The importance of hard work is beautifully conveyed in the following Sanskrit shloka. Please listen to me. ಅಪ್ರಾಪ್ಯಂ ನಾಮ ನೇಹಸ್ತಿ ಧೀರಸ್ಯ ವ್ಯವಸಾಯಿನಃ means there is nothing unattainable to one who has courage and works hard. Everything is possible. Thomas Edison tried thousands of experiments before inventing the light bulb. When asked about his failure, he said, I did not fail 1,000 times. I did not fail 1,000 times. I discovered 1,000 ways that did not work. Hope you have followed. I did not fail 1,000 times. Thomas Alva Edison ಹೇಳೋದು. I discovered 1,000 ways that did not work. Failure is a part of the journey, not the opposite of success. ನಾವು ವಿರೋಧ ಶಬ್ದ ಸಕ್ಸಸ್ ಇದು ಫೇಲ್ಯೂರ್ ಅಂತ ನಾವು ಹೇಳ್ತೇವೆ. ಶುದ್ಧ ತಪ್ಪು ಸರ್ ಅದು.
ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಾವು ತಪ್ಪು ಹೇಳಿಕೊಡ್ತಾ ಇದ್ದೇವೆ. ವಿರೋಧ ಶಬ್ದ ನಮ್ಮ ಮಾಸ್ಟ್ರು ಹೇಳಿಕೊಡ್ತಾರೆ. ಫೇಲ್ಯೂರ್ ಇದು ವಿರೋಧ ಶಬ್ದ ಏನಪ್ಪ, ಸಕ್ಸಸ್ಸು ಅಂತ. ಫೇಲ್ಯೂರ್ ಈಸ್ ಎ ಪಾರ್ಟ್ ಆಫ್ ದ ಜರ್ನಿ, ರೈಟ್, ಆ್ಯಂಡ್ ನಾಟ್ ದ ಆಪೋಸಿಟ್ ಆಫ್ ಸಕ್ಸಸ್. Before concluding, I would like to quote the following Sanskrit shloka from Valmiki Ramayana on the virtue of being truthful life. Satyameveshwaro loke satya padma shri sada satyamulani sarvani satyannasti param padam. Meaning, truth is God. The goodness of wealth always takes refuge in truth. Truth is God. The goodness of wealth always takes refuge in truth. Truth is the root of everything. Truth is the root of everything. It is supreme and there is nothing above it. Satyameva Jayate. I congratulate all the members of the Sevanjali Education Trust, teachers, staff, parents, students of Prerana Aided Higher Primary School, Mudabidri, on this proud moment of centenary celebrations, and I wish the school to celebrate many more such historic milestones in the future. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಶತಮಾನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿದಂತಹ ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಈ ಶಾಲೆಯ ಹಿರಿಯ ವಿದ್ಯಾರ್ಥಿ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು, ಆಂಧ್ರ ಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದಂತಹ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಇವರಿಗೆ ಈ ಶಾಲೆಯ ವತಿಯಿಂದ ಗೌರವ ಸನ್ಮಾನ ಈಗ ನಡೀಲಿಕ್ಕೆ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತ ಹಿರಿಯರು, ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿದಂಥವರಿಗೆ ಇವರಿಗೆ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು ಅಂತ ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತ ಗಣ್ಯರ ಸಮ್ಮುಖದಲ್ಲಿ ಎಲ್ಲ ಈ ಸೇವಂಜಲಿ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ದಯವಿಟ್ಟು ವೇದಿಕೆ ಬರಬೇಕು. ಸುವರ್ಣ ಸಂಭ್ರಮ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಎಲ್ಲ ಟ್ರಸ್ಟಿಗಳು ವೇದಿಕೆ ಬರಬೇಕು. ನಮ್ಮ ಶಾಲೆಯ ಎಲ್ಲ ಟ್ರಸ್ಟಿಗಳು ಗೌರವದ ಸನ್ಮಾನವನ್ನು ಸ್ವೀಕರಿಸಿದಂತಹ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಇವರಿಗೆ ವಂದಿಸುತ್ತಾ, ಅದೇ ರೀತಿ ಗೌರವವನ್ನು ಸಲ್ಲಿಸಿದಂತಹ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಶಾಂತರಾಮ ಕುಡುವ ಸಂಚಾಲಕರು ದಯವಿಟ್ಟು 2 ಮಾತುಗಳನ್ನು, ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮ ಉದ್ಘಾಟಿಸಿದಂಥ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಜಸ್ಟಿಸ್ ಅಬ್ದುಲ್ ನಜೀರ್ ಅವರಿಗೆ, ಹಾಗೆ ಸಭೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ನಮಸ್ಕರಿಸುತ್ತಾ, ಇಂದು ನಾವು ಒಂದು ಸಂಭ್ರಮದಲ್ಲಿದ್ದೇವೆ. ಈಗಾಗಲೇ ನಮ್ಮದು ಜಸ್ಟಿಸ್ರವರು ಹೇಳಿದರು ಐತಿಹಾಸಿಕ ಮೈಲಿಗಳು ಶತಮಾನೋತ್ಸವ ಎಂಬುದಾಗಿ. ಹಾಗೆ ಇದು ಇಂದಿನ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ. ಯಾಕೆಂತೇಳಿದರೆ ಶತಮಾನೋತ್ಸವ ಎಂಬುದು ಇದು ಪ್ರಥಮ ಏನಲ್ಲ. ಈ ಸಲ ಮುಡುಬಿನ ಸುತ್ತಮುತ್ತ 3 ಶಾಲೆಗೆ ಪ್ರಥಮ ಶತಮಾನೋತ್ಸವ ಕಂಡಿದೆ. ಹಾಗೆಯೇ ಕರ್ನಾಟಕದಲ್ಲಿ 3139 ಶಾಲೆಗಳು ಶತಮಾನೋತ್ಸವ ಕಂಡಿದೆ. ಆದರೆ ನಮ್ಮದಲ್ಲಿ ವಿಶಿಷ್ಟತೆ ಏನಂತೇಳಿದರೆ, ನಮ್ಮದು ಶತಮಾನೋತ್ಸವ ಕಾಣುವಲ್ಲಿ ನಮ್ಮದಾದ ಒಂದು ಕರ್ತವ್ಯ ಇತ್ತಲ್ಲಿ. ಯಾಕೆಂತೇಳಿದರೆ
ನಾವು ತೆಗೆದುಕೊಳ್ಳುವಾಗ 53 ಇದ್ದಂಥ ಸಂಖ್ಯೆ ಇನ್ನು ಕೆಲವೇ ವರ್ಷಗಳಲ್ಲಿ ಶಾಲೆಯ ಮುಚ್ಚುವ ಭೀತಿಯಲ್ಲಿದ್ದ ಸಂದರ್ಭದಲ್ಲಿ ನಾವು ಈ ಶಾಲೆಯನ್ನು ತೆಗೆದುಕೊಂಡು ಈಗ 310 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಇದ್ದೇವೆ. ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ಒಂದು ಗಾದೆ ಇದೆ, ಏನಂತೇಳಿದರೆ ಒಬ್ಬ ಆರೋಗ್ಯವಂತನಾದವ 100 ವರ್ಷ ಬದುಕುವುದು ದೊಡ್ಡ ಸಾಧನೆ ಅಲ್ಲ, ಬದಲಾಗಿ ಅನಾರೋಗ್ಯನಾಗಿದ್ದುಕೊಂಡು ಆತನು ಒಳ್ಳೆಯ ಮದ್ದಿನ ಮೂಲಕ ಗುಣಮುಖನಾಗಿ ನಂತರ 100 ವರ್ಷ ಸಾಧಿಸಿದರೆ ಅದು ಸಾಧನೆ ಅಂತೇಳಿ. ಹಾಗೆಯೇ ನಿಲ್ಲುವಂತಹ ಭೂತಿಯಲ್ಲಿದ್ದಂಥ ಒಂದು ಶಾಲೆಯನ್ನು ಪುನರ್ ಅದನ್ನು ಸಮಾಜಕ್ಕೆ ಒದಗಿಸಿಕೊಟ್ಟಂಥ ಒಂದು ಪುಣ್ಯದ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ಮದು ಶಾಲೆಯ ಮಕ್ಕಳ ನಾವು ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. 1833ರಲ್ಲಿ ಲಾರ್ಡ್ ಮೆಕಾಲೆ ತಂದಂಥ ಮೆಕಾಲೆ ಶಿಕ್ಷಣ ಪದ್ಧತಿಯು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾಶಪಡುತ್ತದೆ ಎಂಬಂಥ ದೃಷ್ಟಿಕೋನದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಇದು ಶಾಲೆಯನ್ನು ನಾವು ನಡೆಸಲು ಬದ್ಧರಾಗಿದೆ ಅಂತ ಹೇಳುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಭಾರತ್ ಮಾತೆಗೆ ಜೈ. ಕಾರ್ಯಕ್ರಮದ ಧನ್ಯವಾದವನ್ನು ಸಲ್ಲಿಸಬೇಕಾಗಿ ಈ ಶಾಲೆಯ ಮುಖ್ಯ ಮಾತಾಜಾಗಿರುವಂತಹ ಶ್ರೀಮತಿ ವತ್ಸಲಾ ರಾಜೇಶ್ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹರಿ ಓಂ. ಇಂದು ನಾವು ನಿಂತಿರುವುದು ಸಾಮಾನ್ಯ ಕ್ಷಣದಲ್ಲಿ ಅಲ್ಲ, ಇದು 100 ವರ್ಷಗಳ ಪರಿಶ್ರಮ, ತ್ಯಾಗ ಮತ್ತು ಸಾಧನೆಗಳ ಮಹಾಗಾಥೆಯ ಶಿರದಲ್ಲಿ. ಈ ಶತಮಾನೋತ್ಸವದ ಸಂಭ್ರಮಕ್ಕೆ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಶ್ರಮವನ್ನು ಅರ್ಪಿಸಿದ ಪ್ರತಿಯೊಬ್ಬ ಮಹನೀಯರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆ ನಡೀತದೆ.
ಎಲ್ಲರೂ ಒಂದು ನಿಮಿಷ ಕೂತ್ಕೊಳ್ಬೇಕು. ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು, ನೇರ ಕೂತ್ಕೊಳ್ಬೇಕು. ಸರ್ವೇ ಭವಂತು ಸುಖಿನಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪತ್ರಿಕಾ ಮಾಧ್ಯಮದವರಿದ್ದಾರೆ, ಅವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕೆ ಇದೆ. ಸಮಾರೋಪ ಕಾರ್ಯಕ್ರಮ ಸಂಜೆ 4:15 ಸರಿಯಾಗಿ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆ ನಂತರ ಸನಾತನ ನಾಟ್ಯಾಲಯ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ ಅನ್ನುವಂತಹ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಕೂಡ ನಡೆಯಲಿಕ್ಕಿದೆ. ಬಂದಂತಹ ಎಲ್ಲ ನಮ್ಮ ಶಾಲೆಯ ಹಿತೈಷಿಗಳು, ಪೋಷಕರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಜೈ.
ಇದೀಗ ಮೊದಲು ಈ ನಮ್ಮ ವೇದಿಕೆಗೆ ನಮ್ಮ ಮಕ್ಕಳನ್ನು ಸ್ವಾಗತಿಸುವಂತಹ ಕ್ರಮ. ಇನ್ನೊಮ್ಮೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಂಸ್ಕೃತಿ ನಮ್ಮ ಆತ್ಮ, ಪರಂಪರೆ ನಮ್ಮ ಶಕ್ತಿ. ಈ ಅದ್ಭುತ ಸಂಭ್ರಮದ ವೇದಿಕೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದು ನಮ್ಮ ಕಾರ್ಯಕ್ರಮವನ್ನು ಶುಭಕರವಾಗಿ ಆರಂಭಿಸಲು ವಿಘ್ನ ವಿನಾಶಕನಾದ ಶ್ರೀ ಗಣಪತಿಯನ್ನು ಸ್ಮರಿಸುತ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಎಲ್ಲ ವಿಘ್ನಗಳನ್ನು ನಿವಾರಿಸಿ ನಮ್ಮ ಕಾರ್ಯಗಳನ್ನು ಯಶಸ್ವಿಗೊಳಿಸುವ ಈ ಗಣನಾಥನಿಗೆ ಈ ನೃತ್ಯವನ್ನು ಸಮರ್ಪಿಸುತ್ತಾ, ಇದೀಗ ನಮ್ಮ ಮಕ್ಕಳಿಂದ ಭರತನಾಟ್ಯದ ಮೂಲಕ ಗಣಪತಿಯ ಸ್ತುತಿ ನಿಮ್ಮ ಮುಂದೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳನ್ನು ಸ್ವಾಗತಿಸಿ, ಅದೇ ರೀತಿ ಈ ಕಾರ್ಯಕ್ರಮದ ಕೊನೆಯವರೆಗೂ ನಿಮ್ಮ ಬೆಂಬಲ ಹಾಗೂ ಚಪ್ಪಾಳೆ ಸದಾ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ಆಶಿಸುತ್ತಾ, ಇದೀಗ ಭರತನಾಟ್ಯ ನಮ್ಮ ಮಕ್ಕಳಿಂದ.
ಹಸ್ತಂಗ ದಿಗ ದಿಗ ದಿಗದೋ ಹಸ್ತಂಗ ದಿಗದೋ ಹಸ್ತಂಗ ತಗತುಂಗ ಕಿಟ್ಟ ಕಿಣ್ಣ ತುಂಗ ದೋ ದೋ ತಗತಾಂ ತೋದಿ ತೋದಿ ಕುತ್ತಕ್ಕ ತೋ ತಗತಾಂ ತೋದಿ ಸಂತಾಂ ದಿಂ 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 ತಗದೋ ಡಂಗ ತಕ್ಕುತ್ತ ಮೂಷಿಕ ವಾಹನ ಪುತ್ರ ವಿಘ್ನ ವಿನಾಯಕ ನಮಸ್ತೆ ನಮಸ್ತೆ ರತ್ತಂ ಕುತಕೆ ತಗಿನ ತುಂಗ ತೋ ತೋ ದಗತಾಂ ತೋ ತೋ ದಗತಾಂ ತೋರೆ ಮೂಷಿಕ ವಾಗನ ಓದಗವಸ ಚಾಮಗತೇನ ವಿನಂದಿತ ಸೂತ ಮೂಷಿಕ ವಾಗನ ಓದಗವಸ ಚಾಮಗತೇನ ವಿನಂದಿತ ಸೂತ್ರ ದಿಕ್ಕುತ್ತಾಂ ದಿಕ್ಕುತ್ತಾಂ ದಿಕ್ಕುತ್ತತ್ತರಿ ರತ್ತತ್ತಾಂ ಕುತಕೆ ತಗಿನ ತುಂಗ ತೋ ತೋ ದಗತಾಂ ತೋರೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಆದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಆದ ನಮಸ್ತೆ ಆದ ನಮಸ್ತೆ ನಮಸ್ತೆ ಧನ್ಯವಾದಗಳು ಮಕ್ಕಳೇ. ಪಾಲಕರು ದಯವಿಟ್ಟು ನಮ್ಮ ಮಕ್ಕಳಿಗೆ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಿ. ಸದಾಕಾಲ ನಿಮ್ಮ ಚಪ್ಪಾಳೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ. ಕೊನೆಯವರೆಗೂ ನಿಮ್ಮ ಆಶಯ ಹೀಗೆ ಇರಲಿ ಎಂದು ಆಶಿಸುತ್ತಾ ಸ್ವಾಗತ ನೃತ್ಯದ ಮೂಲಕ ನಮ್ಮನ್ನು ಗಣಪತಿಯನ್ನು ಸ್ತುತಿಸಿದಂತಹ ನಮ್ಮ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ನೀಡುತ್ತಿರುವಂತಹ ಭಗವದ್ಗೀತೆ ತರಗತಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳಿಂದನೂ ಇದೀಗ ಭಗವದ್ಗೀತಾ ಕಂಠಪಾಠ ನಿಮ್ಮ ಮುಂದೆ.
ನಮ್ಮ ಶ್ರೀಮಾನ್ ಪ್ರಶಾಂತ್ ಭಟ್ ಹಾಗೂ ಪುಷ್ಪ ಮಾತಾಜಿಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಭಗವದ್ಗೀತೆ ತರಗತಿ ಇದೀಗ ನಿಮ್ಮ ಮುಂದೆ ಪ್ರಸ್ತುತ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಅಮೂಲ್ಯ ಉಪದೇಶಗಳ ಸಂಗ್ರಹವೇ ಭಗವದ್ಗೀತೆ. ಇಂದು ನಾವು ಆ ಗೀತೆಯಲ್ಲಿನ ಒಂದು ಅಧ್ಯಾಯದ 28 ಶ್ಲೋಕಗಳನ್ನು ಭಕ್ತಿಯಿಂದ ನಿಮ್ಮ ಮುಂದೆ ಪಠಿಸುತ್ತೇವೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ. ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ. ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾ. ಅತ್ರ ಶೂರಾ ಮಹೇಶ್ವಾಸ ಹೇಮಾರ್ಜುನ ಸಮಾಯುಧಿ. ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್. ಪುರುಜಿತ್ ಕುಂತಿಭೋಜಶ್ಚ ಶೈವ್ಯಶ್ಚ ನರಪುಂಗವಃ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್. ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧದ್ವಿಜೋತ್ತಮ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾತಂತಾಂ ಬ್ರವೀಮಿ ತೇ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ. ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತಜೀವಿತಾಃ. ನಾನಾಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ. ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ. ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಾನ್ ದದ್ಮೌ ಪ್ರತಾಪವಾನ್.
शङ्काश्च भैर्याश्च पणवानकगोमुखाः सहसैवाभ्यहन्यन्त सशब्दस्तु मूलोऽभवत् ततश्रेहैर्युक्ते महती स्यन्दने स्थितौ माधव पाण्डवाश्चैव दिव्यौ शङ्खौ प्रदद्मतुः पाञ्चजन्यं ऋषिकेशो देवदत्तं धनञ्जयः पौण्ड्रं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः नकुलः सहदेवश्च सघोषमणिपुष्पकौ काश्यश्च परमेश्वासः शिखण्डी च महारथः दृष्टद्युम्नो विराटश्च सात्यकिश्च पराजितः द्रुपदो द्रौपदेयश्च सर्वश्च पृथिवीपते सौभद्रश्च महाबाहुः शङ्खान् दद्मौ पृथक् पृथक् सघोषोद्धातराष्ट्राणाम् हृदयानि व्यधारयत् नभश्च पृथिवीं चैव तुमुलो व्यनुनानयन् अथ व्यवस्थितान् दृष्ट्वा धातराष्ट्रान् कपिध्वजः हृष्यते शन्तसम्पाते धनुरुद्यम्य पाण्डवः ऋषिकेशं तदा वाक्या इदमाह महीपते अर्जुन उवाच सेनयोरुभयोर्मध्ये रथंस्थापयमेषुतां यावदेतान्निरीक्षेऽहम् योद्धुकामानवस्थिताः कैर्मया सह योद्धव्या मस्मिन् रणसमुद्यमे योत्स्यमानानवेक्षेऽहम् अयेतेऽत्र समागताः धातराष्ट्रस्य दुर्बुद्धे युद्धे प्रियचिकीर्षवः सञ्जय उवाच एवमुक्तो ऋषिकेशो गुडाकेशेन भारत सेनयोरुभयोर्मध्ये स्थापयित्वा रथोत्तमं भीष्मद्रोणप्रमुखतः सर्वेषां महीषिताम् उवाच पार्थ पश्यैतान् समवेतान् गुरोनिति तत्र पश्य स्थितान् पार्थ पितरः पितामहान् आचार्यान् मातुलान् भ्रातॄन् पुत्रान् पौत्रान् सखींस्तथा स्वशुरान् सुहृदश्चैव सेनयोरुभयोरपि तान् समीक्ष्य कौन्तेयः सर्वान् बन्धूनवस्थितान् कृपया परया विश्वो विषीदन्निमम ब्रवीत् ॐ तत्सदिति श्रीमद्भगवद्गीतासु
ब्रह्मविद्यायास्तु ब्रह्मविद्यायां योगशास्त्रे श्रीकृष्णार्जुन संवादे अर्जुन विषाद योगो नाम प्रथमोऽध्यायः। ॐ कृष्णार्पणमस्तु। हरि ओम। ಹರಿ ಓಂ. ಪವಿತ್ರವಾದಂತಹ ಭಗವದ್ಗೀತೆ ಪಠಣದ ಮೂಲಕ ನಮ್ಮ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಸ್ಫೂರ್ತಿ ತುಂಬಿದ ಈ ಸೊಗಸಾದ ಕ್ಷಣಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಪವಿತ್ರ ಪಠಣವನ್ನು ಅತಿ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಿರ್ವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಭಾಗವಹಿಸಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಇದನ್ನು ತರಬೇತಿಗೊಳಿಸಿದಂತಹ ಶ್ರೀಮಾನ್ ಪ್ರಶಾಂತ್ ಬಂಟ್ ಶ್ರೀಮಾನ್ ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇದೀಗ ನಮ್ಮ ಶಿಶು ಮಂದಿರ ಪುಟಾಣಿಗಳಿಂದ ಒಂದು ನೃತ್ಯ. ಪ್ರೀತಿಯ ಚಪ್ಪಾಳೆಯಿಂದ ನಮ್ಮ ಮಕ್ಕಳನ್ನು ವೇದಿಕೆಗೆ ಸ್ವಾಗತಿಸಿ, ನಿಮ್ಮ ಚಪ್ಪಾಳೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಅಂತ ಹೇಳ್ತಾ ಇದೀಗ ನಮ್ಮ ಶಿಶು ಮಂದಿರದ ಪುಟಾಣಿಗಳು ನಿಮ್ಮ ಮುಂದೆ. ತಾಯಿ ಮತ್ತು ಮಕ್ಕಳ ಪ್ರೀತಿ ಸೊಂದಡ ತಾಯಿಗಿಲಿ ಮತ್ತು ಮಡಿಗಿಲಿ ಪದ್ಯಕ್ಕೆ ಜಾಕಲು ಬರುತ್ತಿದ್ದಾರೆ. ನಮ್ಮ ಶಿಶು ಮಂದಿರದ ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣವೇ? ಪ್ರೀತಿಯ ಪಾಲಕರೇ, ಜೋರಾದ ಚಪ್ಪಾಳೆ. ನಮ್ಮ ಮಕ್ಕಳ ಈ ನೃತ್ಯಕ್ಕೆ ನಿಮ್ಮ ಆಶೀರ್ವಾದ. ಜೋರಾದ ಚಪ್ಪಾಳೆ. ಚಂದ
ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಕೂಡಲೊಂದು ಮರಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಈ ಮರಿಯನ್ನು ನೀವು ಕಾಣ ಬನ್ನಿ. ಅಯ್ಯೋ, ಎಷ್ಟು ಮುದ್ದಾದ ನೃತ್ಯ ಇದು! ನಮ್ಮ ಪುಟಾಣಿ ಮಕ್ಕಳ ಸೊಗಸಾದ ಹೆಜ್ಜೆಗಳು, ಅವರ ನಗುವಿನ ಚೆಲುವು ನಮ್ಮ ಎಲ್ಲ ಮನಸ್ಸನ್ನು ಕದ್ದುಕೊಂಡಿದೆ. ಈ ಅದ್ಭುತ ನೃತ್ಯ ಪ್ರದರ್ಶನ ನೀಡಿದ ಎಲ್ಲ ಪುಟಾಣಿ ಮಕ್ಕಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹ ನಮಗೆ ತುಂಬ ಸಂತೋಷ ನೀಡಿದೆ. ಇಂತಹ ಸಿಹಿ ನೆನಪುಗಳನ್ನು ಕೊಟ್ಟ ನಮ್ಮ ಪುಟಾಣಿಗಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸೋಣ. ಧನ್ಯವಾದಗಳು. ಪಾಲಕರಿಗೆ ಗಮನಕ್ಕೆ, 1ನೇ ತರಗತಿಯ ಮಕ್ಕಳು ಗ್ರೀನ್ ರೂಮಲ್ಲಿ ಬಂದು ರೆಡಿಯಾಗುವುದು. ಹಾಗೆಯೇ ನಂಬರ್ 8 3ನೇ ತರಗತಿಯ ಮಕ್ಕಳು ಹಾಗೂ ನಂಬರ್ 9 ಮತ್ತು 10ನೇ ಸಂಖ್ಯೆಯ ಮಕ್ಕಳು ಗ್ರೀನ್ ರೂಮಿಗೆ ಬಂದು ಆದಷ್ಟು ಬೇಗ ತಮ್ಮ ಉಪಸ್ಥಿತಿಯನ್ನು ತಿಳಿಸುವುದು. ಇದೀಗ ನಮ್ಮ ಮುಂದೆ 4ನೇ ತರಗತಿಯ ವಿದ್ಯಾರ್ಥಿಗಳು. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदूतमुख्यं श्रीरामदूतं ಶಿರಸಾ ನಮಾಮಿ. ಶಕ್ತಿಶಾಲಿ, ಬುದ್ಧಿವಂತ ಮತ್ತು ಭಕ್ತಿ ಮತ್ತು ಸೇವೆಯ ಸಾಕಾರ ಮೂರ್ತಿಯಾದ ಇವನು ವಾಯುಪುತ್ರ ಭಜರಂಗಿ ಬಲಿ. ಮಹಾವೀರ ರಾಮದೂತ ಎಂಬ ಹಲವು ನಾಮಗಳಿಂದ ಭಜಿಸುವ ರಾಮನ ಪರಮ ಭಕ್ತ ಹನುಮಂತನ ಹಾಡಿಗೆ ನಿಮ್ಮ ಮುಂದೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ 4ನೇ ಹುಡುಗರು. सरोज रज निज मन मुकुर सुधार रघुबर विमल जसु जोदायक बल ज्ञान गुण सागर जय कपीसति गुलोक उजागर ज्ञान गुण सागर जय कपीसति गुलोक उजागर अतुलित बल धामा जन पुत्र पवन सुत नामा वीर विक्रम भज ज्ञान गुण सागर जय कपीसति गुलोक उजागर ज्ञान गुण सागर जय कपीसति गुलोक उजागर अतुलित बल धामा जन पुत्र पवन सुत नामा अतुलित बल धामा जन पुत्र पवन सुत नामा वीर विक्रम बजरंगी कुमति निवार सुमति के संग कर सुमन केसरी नंदन तेज प्रताप महाजगबंदन कर सुमन केसरी नंदन तेज प्रताप महाजगबंदन गुणियति चातुर राम काज करिबे को आतुर विद्यावान गुणियति चातुर राम काज करिबे को आतुर प्रभु चरित सुनबे को रसिया राम लगन सीता मन बसिया
ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಯಲ್ಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಈ ಹನುಮಂತನ ಮಹಿಮೆಗಳನ್ನು ಹೊಗಳುವ ಈ ಪವಿತ್ರ ಹಾಡಿಗೆ ನಮ್ಮ ಪುಟಾಣಿ ಮಕ್ಕಳ ಅದ್ಭುತ ನೃತ್ಯ ಪ್ರದರ್ಶನ ಎಲ್ಲರ ಮನಸ್ಸನ್ನು ಭಕ್ತಿಯಿಂದ ತುಂಬಿಸಿದೆ. ಶ್ರೀ ಹನುಮಂತನ ಆಶೀರ್ವಾದ ಸದಾ ಈ ಮಕ್ಕಳ ಮೇಲೆ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸೋಣ. ಪಾಲಕರಿಗೆ ಸೂಚನೆ: 2ನೇ ತರಗತಿಯ ಹುಡುಗರು ಊಟ ಆಗಿ ಆದಷ್ಟು ಬೇಗ ನಿಮ್ಮ ತರಗತಿಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿ ಗ್ರೀನ್ ರೂಮ್ಗೆ ಹಾಜರಾಗುವುದು. ಮುಂದಿನ 2ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಗ್ರೀನ್ ರೂಮಲ್ಲಿ ಹಾಜರಾಗುವುದು ಮುಂದಿನ ನೃತ್ಯ ಸ್ಪರ್ಧೆಗೆ. ಸೀತಾಮಾತೆಯನ್ನು ಅಪಹರಣಗೈದ ರಾವಣ ಸಾಗರದಾಚೆ ಅಶೋಕನ ವನದಲ್ಲಿರಿಸಿದಾಗ ತನ್ನ ಮಾತೆಯನ್ನು ಹಿಂದೆ ಕರೆತರುವ ಬಗ್ಗೆ ಚಿಂತೆಯಲ್ಲಿದ್ದ ಭಗವಾನ್ ಹನುಮರಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವು ಮೂಡಿಸಿ ಭಗವಂತ ರಾಮನ ಬಳಗ ರಾಮಸೇತುವೆ ನಿರ್ಮಿಸಿ ರಾವಣ ಪಡೆಯನ್ನು ಧ್ವಂಸಗೊಳಿಸಿ ಸೀತಾಮಾತೆಯನ್ನು ಹಿಂದೆ ಕರೆತರುವಲ್ಲಿ ಸಫಲರಾಗುತ್ತಾರೆ. ಈ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ 1, 4, 5ನೇ ತರಗತಿಯ ವಿದ್ಯಾರ್ಥಿಗಳು.
ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾಲಿಯ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಬಣ್ಣ ಪಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಕಂದರ ಕಸರ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಘೋರ ಕಪಿಯ ನೀ ಹಿಡಿತಹುದೆಲ್ಲುದ ಶೂರರ ತಳುಗಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಭಳಿರೆ ಭಳಿರೆ ಹನುಮಂತ ಹಿಡಿದನು ಇಂದ್ರಜಿತ್ತು
ಕಡುಕೋಪದಿಂದ ಎಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಎಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಗಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗನಿಯು ದುರುದುರಿಸಿ ನೋಡಿದನು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಭೂತಿ ಬಳಿರೆ ಬಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡ ರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಡೆಯಿಲ್ಲ ಎಂದು ತಾಳಿದೇನೋ ಬಡ ರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಡೆಯಿಲ್ಲ ಎಂದು ತಾಳಿದೇನೋ ಕುಡಿಯೇಳಿಸುವೆನು ಪುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ ಇನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿಲೆವುದ ಬಾಲವ ಚಿತ್ತಿವಸನವ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿಲೆವುದ ಬಾಲವ ಚಿತ್ತಿವಸನವ ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿಮನೆಯ ತಂದದು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ತಂದದು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ಚಂದದಿ ಹರಳಿನ ತೈಲೊದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಭೂತಿ ಬಳಿರೆ ಬಳಿರೆ ಹನುಮಂತ
ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮದ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಖ ಮುಕ್ತಿತು ಲಂಕೆಯ ಸೂರೆಗೈಯುತ್ತಲಿ ಹೆಗ್ಗಳವಾಯಿತು ರಾಮನ ದಂಡು ಮುಕ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗಳವಾಯಿತು ರಾಮನ ದಂಡು ಮುಕ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಜಗ್ಗನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂಗುತಿ ಭಳಿರೆ ಭಳಿರೆ ಹನುಮಂತ ಶಂಖ ದೈತ್ಯನ ಕೊಂದು ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಗಸವಂತ ನೀನೇ ಬಲವಂತ
ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ಎಂಬ ಉತ್ಸಾಹಭರಿತ ಹಾಡಿಗೆ ಅದ್ಭುತ ನೃತ್ಯ ನೀಡಿದ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ವೇದಿಕೆ ಈಗ 2ನೇ ತರಗತಿ ಹುಡುಗಿಯರಿಗಾಗಿ. ಈಗ ನಮ್ಮ ಕಾರ್ಯಕ್ರಮದ ಅತ್ಯಂತ ಮುದ್ದಾದ ಕ್ಷಣಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. ನಮ್ಮ ಪ್ರಿಯ ಮಕ್ಕಳನ್ನು ಭರ್ಜರಿ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸೋಣ. ಹರಿ ಓಂ. ಹರಿ ಓಂ. ನಮಸ್ತೆ ಶ್ರೀಯಣಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಪ್ರೇರಣಾ ಶಾಲೆಯಲ್ಲಿ ಇಂದು ಶತಮಾನೋತ್ಸವ ಸಂಭ್ರಮವೇ? ಹೌದು, ನಾವೆಲ್ಲರೂ ಅದೇ ಸಮಾರಂಭಕ್ಕೋಸ್ಕರ ಕಾಯುತ್ತಿದ್ದೆವು. ಓ ಹೌದೇ? ಯಾವ ಪದ್ಯಕ್ಕೆ ನೃತ್ಯ ಮಾಡಲು ಬರುತ್ತಿದ್ದಾರೆ? ಕನ್ನಡ ಹಾಗೂ ಹಿಂದಿ ರಿಮಿಕ್ಸ್ ಪದ್ಯಕ್ಕೆ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ. ಹಾಗಾದರೆ ನಾವೀಗ ಅವರನ್ನು ಸ್ವಾಗತಿಸೋಣವೇ? ಎಸ್, ಇದೀಗ ನಿಮ್ಮ ಮುಂದೆ ರಿಮಿಕ್ಸ್ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನನ್ನ 2ನೇ ತರಗತಿಯ ಸಹಪಾಠಿಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣವೇ? મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम છે होई गई रात મને ભૂલો બધી વાત પ્રેમની આ मौसम છે अब आओ मेरे पास रह जाओ मेरे साथ प्रेमनी आ मौसम છે मिल जाए मुझको अगर साथ तेरा तो भूलूं मैं सारा जोगाड़ा तारा जबीला तारा रंगीला तारा रंग भेद छे तारी बात जोगाड़ा तारा ओए जबीला तारा ओए रंगीला तारा रंग भेद छे तारी बात रे जोगाड़ा तारा ओए जबीला तारा ओए रंगीला तारा रंग भेद छे तारी बात रे
रमे रामे मनोरमे सहस्रनाम तत्तुल्यं रामनाम वरानने। चली चली ओवा चली चलवंगे भूमि आडो ನಮ್ಮ ಸ್ವಾಮಿಗೆ चली चली ओवा चली चलवंगे भूमि आडो ನಮ್ಮ ಸ್ವಾಮಿಗೆ ರಾಮ ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗೆನ್ನೇನು ನೀವೇ ನೀವೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ ಕಾಯೋ ಕಂತ ತಂದೆ ಮಾತು ಕಾಡಿಗೆ ನೀಡೋದೆ ಅಲ್ಲ ಕುಂತ ಅಹಲ್ಯೆಗೆ ಜೀವನವೇ ತಂದೆ ಸೀತಾ ಮಾತೆ ಸೋತು ಹೋದ ಪುರುಷೋತ್ತಮನಿ ಮಾರುತಿಗೆ ಮಾರು ಹೋದ ಮಹಾದೇವನು ಜಯ ಜಯ ಹೋ ರಾಜಕುಮಾರ ನಿನ್ನ
ಶ್ರೀರಾಮ ರಾಮ ರಘುರಾಮ. ಸುಂದರವಾದ ನೃತ್ಯಕ್ಕೆ ಹೆಜ್ಜೆ ಹಾಕಿದ 2ನೇ ತರಗತಿಯ ಹುಡುಗಿಯರಿಗೆ ಅಭಿನಂದನೆಗಳು. ಈಗೋ ನಮ್ಮ ಪುಟಾಣಿ ಪ್ರತಿಭೆಗಳು ನಿಮ್ಮ ಮನೆಗೆಲ್ಲಲು ಸಿದ್ಧರಾಗಿದ್ದಾರೆ. ಭರ್ಜರಿ ಚಪ್ಪಾಳೆಗಳೊಂದಿಗೆ ನಮ್ಮ ಮಕ್ಕಳನ್ನು ಸ್ವಾಗತಿಸೋಣ. ಗೆಳೆಯ ನೀನು ಎಲ್ಲಿಗೆ ಹೋಗಿದ್ದಿ? ನಾನು ನನ್ನ ಗೆಳೆಯರನ್ನು ಹುಡುಕುತ್ತಾ ಹೋಗಿದ್ದೆ. ಯಾಕೆ? ಇವತ್ತು ಪ್ರೇರಣಾ ಶಾಲೆ ಶತಮಾನೋತ್ಸವ ಅಲ್ಲ? ಓ ಹೌದಲ್ವ, ನಾವು ಕಾರ್ಯಕ್ರಮ ಕೊಡೋಣ. ಆಯ್ತು ಸರಿ. ಪ್ರೀತಿಯ ಚಪ್ಪಾಳಿಯಿಂದ ನಮ್ಮೆಲ್ಲರ ಗೆಳೆಯರನ್ನು ಸ್ವಾಗತಿಸಿ. ಒಂದು ಬಾಯಿ ಓಪನ್ ಆಗ್ತದೆ. Smile all the while. It's even it's yours every day. You got to smile all the while. It's even it's yours every day. Guna 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 goo. Guna 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 goo. Guna 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 ಗೂ. ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು. ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು. ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು. ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು. ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು. ಚಿಂತೆಯನ್ನು ಚೆಂದಿ ಮಾಡಿ ಒಮ್ಮೆ ನೀನಗು. So you think that you're so beautiful? Now let's check it out. The wicked situation, guys. The boats on the style, you're looking so fine. The bottle and not sticks in the bus stand. Give me wrong. Let me make the time rock on. Give me life, how I like. Let me make my life a rock on. You gotta be with me tonight to do your mind. And I'm gonna throw myself onto you, do your mind. And a man like me is hard to find. And I know it's gonna be fine. Style up, trigger like a trigger style up. Style up, jagga jagga maga style up. Get up and run my life in the fashion.
ನನ್ನಯ ಫ್ಯಾಷನ್ ಎಲ್ಲೇ ಹೋದರು ಆ ಸೆನ್ಸೇಷನ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು ನೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚಿಕ್ಕು ಜೀವಕ್ಕಿನ್ನ ಜಾಸ್ತಿ ಕಾಣೋ ಕುಚ್ಚಿಕ್ಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚ್ಚಿಕ್ಕು 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 ನಾನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚಿಕ್ಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚಿಕ್ಕು ಓ ಗೆಳೆಯ ಜೀವದ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ಪ್ರಿಯರೇ, ಇಂದು ವೇದಿಕೆಯನ್ನು ಕೇವಲ ಅಲಂಕರಿಸಿದವರು ಅಲ್ಲ, ಅದನ್ನು ಜೀವಂತಗೊಳಿಸಿದವರು ನಮ್ಮ ಮಕ್ಕಳು. ಅವರ ಉತ್ಸಾಹ, ಅವರ ಶಕ್ತಿ, ಅವರ ಪ್ರತಿಭೆ ಇವೆಲ್ಲವೂ ನಮ್ಮ ಹೃದಯಗಳನ್ನು ಕದ್ದುಕೊಂಡಿವೆ. ಈ ಚಿಕ್ಕ ಹೆಜ್ಜೆಗಳು ನಾಳೆಯ ದೊಡ್ಡ ಸಾಧನೆಗಳ ಸೂಚನೆಯಾಗಲಿ. ಮಕ್ಕಳೇ, ನೀವು ನಿಜವಾಗಿಯೂ ನಮ್ಮ ಹೆಮ್ಮೆ. ನಿಮ್ಮ ಈ ಅದ್ಭುತ ಪ್ರದರ್ಶನಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ನೃತ್ಯಕ್ಕಾಗಿ ಬರುತ್ತಿದ್ದಾರೆ 3ನೇ ತರಗತಿಯ ಹುಡುಗರು. ಹರಿ ಓಂ, ಶುಭ ಮಧ್ಯಾಹ್ನ. ವಯಸ್ಸು ದೊಡ್ಡದಾದರೆ ಮಾತ್ರ ಜ್ಞಾನ ಬರುತ್ತದೆ, ಚಿಕ್ಕವರಾದರೆ ಅವರಲ್ಲಿ ಅರಿವಿಲ್ಲವೇ ಎಂಬ ಒಂದು ಕಲ್ಪನೆ ನಮ್ಮೊಳಗೆ ಬೆಳೆದಿದೆ. ಆದರೆ ನಿಜವಾಗಿ ಸತ್ಯವೇನೆಂದರೆ ಜ್ಞಾನಕ್ಕೆ ವಯಸ್ಸಿಲ್ಲ, ಅರಿವಿಗೆ ಗಡಿಯಿಲ್ಲ. ಈ ನಿತ್ಯದ ಮೂಲಕ ನಾವು ಹೇಳಲು ಹೊರಟಿರುವುದು ಒಂದೇ: ಯಾರನ್ನು ಅವರ ವಯಸ್ಸಿನಿಂದ ಅಲೆಯಬೇಡಿ, ಮನಸ್ಸಿನಿಂದ ಅಲೆಯಿರಿ. ಅರ್ಥಪೂರ್ಣವಾದ ಸಂದೇಶ ಹೊತ್ತು ಈ ನಿತ್ಯ ತಮ್ಮ ಮುಂದೆ ಇದೀಗ.
ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ, ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ನಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಅರಗಿಲ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಇಲ್ಲ, ಕಾಗೆಗೆ ಗಂಟಲು ಕಟ್ಟುವುದಿಲ್ಲ. ಸೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ, ಎಂದೂ ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಹರಿ ಓಂ. ದೊಡ್ಡವರೆಲ್ಲ ಜಾಣರಲ್ಲ ಎಂಬ ಅರ್ಥಪೂರ್ಣ ಹಾಡಿನ ಮೂಲಕ ನಮ್ಮ ಮಕ್ಕಳಿಗೆ ಕೇವಲ ಮನರಂಜನೆ ಮಾತ್ರವಲ್ಲ, ಒಂದು ಮಹತ್ವದ ಸಂದೇಶವನ್ನು ಕೂಡ ನೀಡಿದರು. ಸಮಾಜದಲ್ಲಿ ನಿಜವಾದ ಮೌಲ್ಯಗಳು ಏನೆಂಬುದನ್ನು ಈ ಅದ್ಭುತ ಪ್ರದರ್ಶನದ ಮೂಲಕ ಸ್ಪಷ್ಟಪಡಿಸಿದರು. ಮಕ್ಕಳೇ, ನೀವು ಕೇವಲ ನೃತ್ಯ ಮಾಡಿಲ್ಲ, ಒಂದು ಸಂದೇಶವನ್ನು ಜೀವಂತಗೊಳಿಸಿದ್ದೀರಿ. ನಿಮ್ಮ ಈ ಮನಮೋಹಕ ಹಾಗೂ ಅರ್ಥಪೂರ್ಣ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಿಯರೇ, ಭಕ್ತಿ, ಶಕ್ತಿ ಮತ್ತು ಶರಣಾಗತಿಯ ಸಂಕೇತವಾದ ಇದೀಗ ನೃತ್ಯ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು.
ಹರಿ ಓಂ. ಶುಭ ಮಧ್ಯಾಹ್ನ. ಹರಿಹರ ಸುತನೆಂದರೆ ಭಗವಾನ್ ಅಯ್ಯಪ್ಪ. ಕೇರಳದ ಶಬರಿಮಲೆಯಲ್ಲಿ ನೆಲೆಸಿರುವ ಈ ದೇವರನ್ನು ಮಣಿಕಂಠನೆಂದು ಕರೆಯುವರು. ಇಂತಹ ಮಣಿಕಂಠನ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದೇವೆ ನಾವು 6ನೇ ತರಗತಿಯ ಹುಡುಗಿಯರು. ಚಪ್ಪಾಳೆಯೊಂದಿಗೆ ನಮ್ಮನ್ನು ಸ್ವಾಗತಿಸಿ. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ശനിയുടെ ഹരണി വരണേ നീ അരവണ മധുരം ധരണേ മനസ്സിൻ പമ്പയിൽ നീരാടുക നീ ശരണ നദിയലകൾ അണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ പമ്പയിൽ പ്രണവരൂപനായി വന്നുദിച്ചൊരൻ ഗണപതിയെ ഗംഗാധര സുത ഗണപതിയെ ഗണേശ ഗജമുഖ ഗണപതിയെ പമ്പാ ഗണപതി പാരിന് ഗുണനിധി മംഗളമൂർത്തി സിദ്ധിവിനായക ഇരുമുടിയോടെ ഞാൻ മല കയറുമ്പോൾ തുണയരുളാനി വരമരുളേനും കരിമലമേൽ നീ കനിവായി വരണം പൊന്നു പമ്പയിൽ പ്രണവരൂപനായി വന്നുദിച്ചൊരൻ ഗണപതിയെ ഗംഗാധര സുത ഗണപതിയെ ഗണേശ ഗജമുഖ ഗണപതിയെ बाजे पायल कहो छनन छनन बाजे पायल कहो छनन छनन बाजे पायल कहो छनन 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 तुम छनन 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 तुम छनन 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 तुम छनन 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 तुम छनन 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 दी तरी नी तरी दी तरी की तुम
ಅಯ್ಯಪ್ಪ ಸ್ವಾಮಿಯ ಭಕ್ತಿ ಭಾವವನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸಿದ ಈ ದಿವ್ಯ ಹಾಡು ಮತ್ತು ನೃತ್ಯ ನಿಜಕ್ಕೂ ಅದ್ಭುತ. ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ ಪ್ರತಿ ಭಾವದಲ್ಲೂ ಶಕ್ತಿ. ಈ ಪ್ರದರ್ಶನ ನಮ್ಮ ಮನಸ್ಸನ್ನು ಪವಿತ್ರಗೊಳಿಸಿದೆ. ಈ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಜೈ ಶ್ರೀರಾಮ್ ರಾಮನ ಭಕ್ತರಿಗಾಗಿ ಈ ವೇದಿಕೆ. जय श्री राम। धर्म का ध्वज ऊंचा करने वाले महानायक, अधर्म के विरुद्ध खड़े होने वाले साहस के प्रतीक, सत्य, शांति और न्याय का जीवंत रूप श्री राम। उनका नाम लेते ही हृदय में शक्ति और मन में भक्ति बढ़ जाती है। यह केवल नाम नहीं है, यह हमारा संस्कृति की प्रतीक है। अब उसी शक्ति की ज्वाल को मंच पर लाने के लिए जय श्री राम की गूंज के साथ विद्यार्थी एक अद्भुत नृत्य आपके सामने प्रस्तुत करने जा रहे हैं। सभी एक स्वर से बोलिए जय श्री राम। जोरदार तालियों के साथ उनका स्वागत करें। ಏ ಪೂರ್ವಿ, ನೀ ಹಿಂದಿಯಲ್ಲಿ ಏನು ಹೇಳಿದೆ? ನನಗಂತೂ ಅರ್ಥನೇ ಆಗಲಿಲ್ಲ. ಇನ್ನು ನಮ್ಮವರಿಗಂತೂ ಅರ್ಥ ಆದೀತಾ? ಇರು, ನಾನಿದನ್ನು ಅಚ್ಚ ಕನ್ನಡದಲ್ಲಿ ತಿಳಿಸುತ್ತೇನೆ. ಜೈ ಶ್ರೀರಾಮ್ ಎಂಬ ಹೆಸರು ಉಚ್ಚರಿಸಿದ ಕ್ಷಣದಲ್ಲಿ ಹೃದಯದಲ್ಲಿ ಶಕ್ತಿ, ಮನದಲ್ಲಿ ಭಕ್ತಿ ತುಂಬುತ್ತದೆ. ಇದು ಕೇವಲ ಒಂದು ಹೆಸರಲ್ಲ, ಇದು ನಮ್ಮ ಸಂಸ್ಕೃತಿಯ ಶಕ್ತಿ. ಈ ಭಕ್ತಿಯನ್ನು ನಮ್ಮ 7ನೇ ತರಗತಿಯ ಬಾಲಕರು ಜೈ ಶ್ರೀರಾಮ್ ಎಂಬ ಅದ್ಭುತ ನೃತ್ಯವನ್ನು ಮಾಡುವ ಮೂಲಕ ನಿಮ್ಮೆಲ್ಲರ ಗಮನವನ್ನು ಸೆಳೆಯಲಿದ್ದಾರೆ. ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ. ಜೈ ಶ್ರೀರಾಮ್. जय श्री राम। नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं, त्वया हिन्दुभूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतद्वेषकायो नमस्ते नमस्ते। जय श्री राम बोलो, जय श्री राम, जय श्री राम बोलो, जय श्री राम, जय श्री राम बोलो, जय श्री राम, जय श्री राम बोलो, जय श्री राम। हर घर में अब एक ही नाम, हर घर में एक ही नाम, एक ही नारा गूंजेगा।
सूखे हुए पेड़ फल जाएंगे, नैना भीगे भीगे जाए कैसे खुशी ये छुपाए राम आएंगे। कुछ समझ न पाए कहाँ फूल बिछाए राम आएंगे, नैना भीगे भीगे जाए कैसे खुशी ये छुपाए राम आएंगे। कुछ समझ न पाए कहाँ फूल बिछाए राम आएंगे। चौखट पे चल के आज चारों धाम आए हैं, बजाओ ढोल स्वागत में मेरे घर राम आए हैं। जो केसरी के लाल मेरा छोटा सा ये काम, कि जो केसरी के लाल मेरा छोटा सा ये काम, मेरी राम जी से कह देना जय सिया राम। कि जो केसरी के लाल मेरा छोटा सा ये काम, मेरी राम जी से कह देना जय सिया राम। मेरी राम जी से कह देना जय सिया राम। मैं राम संग जपता तुम्हारा सदा नाम, मैं राम संग जपता तुम्हारा सदा नाम। राम जी से कह देना जय सिया राम, राम जी से कह देना जय सिया राम। तो केसरी के लाल मेरा छोटा सा ये काम, तो केसरी के लाल मेरा छोटा सा ये काम, मेरी राम जी से कह देना जय सिया राम, मेरी राम जी से कह देना जय सिया राम। जय सिया राम। रामा श्री रामा जय रामा जप रामा कर रामा जगत रामा श्याम सोम साई। श्री रामा ओ रामा श्री रामा जय रामा जप रामा कर रामा जगत रामा श्याम सोम साई। श्री रामा ओ रामा श्री रामा जय रामा जप रामा कर रामा जगत रामा श्याम सोम साई। ಹರಿ ಓಂ. ಶಿವಾಜಿ ಮತ್ತು ಶ್ರೀರಾಮನ ಧರ್ಮಪಾಲನೆ ಈ ಎರಡು ಮಹಾನ್ ಆದರ್ಶಗಳನ್ನು ಒಂದೇ ವೇದಿಕೆಯಲ್ಲಿ ಜೀವಂತವಾಗಿಸಿದಂತಹ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಅಲ್ಲಿ ನೆರೆದಿದ್ದ ವಿದ್ಯಾಭಿಮಾನಿಗಳಲ್ಲಿ ಒಂದು ಸೂಚನೆ, ಯಾರಾದರೂ ಭೋಜನ ಮಾಡದವರು ಭೋಜನವನ್ನು ಮಾಡಿ ಇಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಹರಿ ಓಂ. ಸಂಸ್ಕೃತಿ ಪರಂಪರೆ ಸೌಂದರ್ಯದ ತಾಯ್ನೆಲವಾದ ತುಳುವ ನಾಡಿನ ಶ್ರೀಮಂತ ವೈಭವವನ್ನು ಸಾರುವ ಅದ್ಭುತ ಸಂಗೀತ ಸಂಭ್ರಮವೇ ತುಳುವ ನಾಡು ಸಿರಿಚಾವಡಿ. ಜನಪದ ಸುವಾಸನೆ, ಮಣ್ಣಿನ ಮಧುರತೆ, ಭಾವಗಳ ಭರಿತ ರಾಗಗಳು ಇವುಗಳ ಸಂಗಮವೇ ಈ ಪ್ರದರ್ಶನ. ಈ ಗಾಯನದ ಮೂಲಕ ತುಳುವನಾಡಿನ ಹೃದಯದ ಧ್ವನಿಯನ್ನು ನಿಮ್ಮ ಮುಂದೆ ಜೀವಂತವಾಗಿ ಮೂಡಿಸಲಾಗುತ್ತದೆ. ಇದೀಗ ಸಂಗೀತ ಲೋಕಕ್ಕೆ ನಿಮಗೆ ಸ್ವಾಗತ.
ಹರಿ ಓಂ. ಇಂದು ನಮ್ಮ ಹೃದಯಗಳನ್ನು ಸ್ಪರ್ಶಿಸಿದ ಈ ಸಂಗೀತ ಕಾರ್ಯಕ್ರಮ ನಿಜಕ್ಕೂ ಮಂತ್ರಮುಗ್ಧಗೊಳಿಸುವ ಅನುಭವ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಂಗೀತ ತರಗತಿಗಳು ನಡೆಯುತ್ತಿದ್ದು ಅದರ ಒಂದು ಪರಿಚಯವನ್ನು ಮಾಡಿಕೊಟ್ಟಂತಹ ಸಂಗೀತ ಮಾತಾಜಿಯಾದಂತಹ ವಾಣಿಶ್ರೀ ಮಾತಾಜಿಯವರಿಗೂ ಹಾಗೂ ನಮ್ಮ ಪ್ರೀತಿಯ ಮಕ್ಕಳಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯಕ್ಕಾಗಿ ಈ ವೇದಿಕೆ. ಮೂಡಾಯಿ ಗಟ್ಟದ ಕಳೆತುವುದು ಕೋರಿಕೆಲೆ ಪುಂಡಿಗೆ ಪಡ್ಡಾಯಿ ಕಡಲ ಕಡೆತುವುದು ಪೆತ್ತಾಕಿದೆ ಸೇರುಂಡುಗೆ ಇಂಚಿತ್ತಿ ಮಣ್ಣಿಡು ದೈವದ ಗಗ್ಗರದ ಸರ ಭಕ್ತಿದ ಗಾಳಿ ಬೀಜ ಆದಂಡು ಕಂಬುಲಡು ರಟ್ಟಿನ ಕೆಸರು ಬನ್ನಡು ಪೊರ್ಲಾಂಡು ತೆಂಬರದೊಟ್ಟುಕೆಯನ್ನ ಸ್ವರಪುನೆತ್ತಾಲ್ ಕೆಬಿನ ಅರಳಾದಂಡು. ಇದು ನಮ್ಮ ಹೆಮ್ಮೆಯ ಕರುನಾಡಿನ ಒಂದು ಸುಂದರವಾದ ದೃಶ್ಯ. ಹೇಳಿದಷ್ಟು ಮುಗಿಯದ ಮೇರು ವೈಭವ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ನಾವು ನಿಜಕ್ಕೂ ಪುಣ್ಯವಂತರು. ಜಾತಿ ಭೇದ ಇಪ್ಪಂದೆ ಒಂಜಪ್ಪೆ ಜೋಕುಲಾದ ಬದುಕುನ ಈ ತುಳುವೆರ್ನ ಅಂಚನೆ ಈ ತುಳುನಾಡದ ಪೊರ್ಲುನು ಪೊರ್ಲಾಯಿನ ಪಜ್ಜೆ ಪಾಡೊಂದು ನಮನೆದುರು ಪ್ರದರ್ಶನ ಮನ್ಪರಲ್ಲೆರು. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಇದೀಗ 7ನೇ ತರಗತಿಯ ಬಾಲಕಿಯರನ್ನು. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ಏ. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ಏ. ದೈವ ದೇವರೇ ಸುದಿಪು ಕಾರ್ಮಿಕದ ಒಡಿಪು. ದೈವ ದೇವರೇ ಸುದಿಪು ಕಾರ್ಮಿಕದ ಒಡಿಪು. ವಾಪೊರ್ಲು ಏ. ವಾಪೊರ್ಲು ಏ. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು 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 ವಾಪೊರ್ಲು ಏ. ದೈವ ದೇವರೇ ಸುದಿಪು ಕಾರ್ಮಿಕದ ಒಡಿಪು. ದೈವ ದೇವರೇ ಸುದಿಪು ಕಾರ್ಮಿಕದ ಒಡಿಪು. ವಾಪೊರ್ಲು ಏ. ವಾಪೊರ್ಲು ಏ. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ಏ. ಉಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ಏ. ತುಳುನಾಡ ಸೀಮೆ ಪಡುಮಲೆ ಬೂಡು ನಾಯರೆ ಕಾಡು ಏ. ತುಳುನಾಡ ಸೀಮೆ ಪಡುಮಲೆ ಬೂಡು ನಾಯರೆ ಕಾಡು ಏ. ಮಕ್ಕಿದ ಬುಲಿಪು ಕೋರಿದ ಕೆಲೆಪು ಮಾರಿಡುಕೇನುಡು ಏ. ಮಕ್ಕಿದ ಬುಲಿಪು ಕೋರಿದ ಕೆಲೆಪು ಮಾರಿಡುಕೇನುಡು ಏ. ತುಳುನಾಡ ಸೀಮೆ ಪಡುಮ
படுமலை பூடு காயரை காடுடுயே காயர காடுடுயே తెచ్చి తోలద తెంబరే తోలుడు పార్దనయే దగ్గర తెచ్చి తోలద తెంబరే తోలుడు పార్దనయే తోలోగునే మా నేమ కొంటివో మా అంకోగు ఆయనయే తోలోగునే మా నేమ కొంటివో మా అంకోగు ఆయనయే ತುಳುನಾಡ ಸೀಮೆ ಪಡುಮಲೆ ಕೂಡು ಕಾಯರೆ ಕಾಡುಡುಯೇ ಕಾಯರ ಕಾಡುಡುಯೇ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಆರತಿ ಸಂತೋಷ ಹಿರಿ ಹಿರಿಗಿ ಚಂದಾದ ಮುಗುಳುನಗೆ ಬಂಗಾರ ತೆನೆತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದ ತಾಯಿಗೆ ನಾವರುಣಿ ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಆರತಿ ಸಂತೋಷ ಹಿರಿ ಹಿರಿಗಿ ಚಂದಾದ ಮುಗುಳುನಗೆ ಬಂಗಾರ ತೆನೆತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಡಿನ್ನ 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 ಏನೋಂಡೆ ಕುರ್ಸಾದೋನು ಡಿನ್ನ ಡಿನ್ನಾನ ಐಸಿರೋ ಕೊರ್ಲೆ ಬಾ ಬೆರ್ಮೆದ ಬೇರೆ ಪರೇಡ ಮಂಗೋಲು ದೂರ
बंधुने का बोले बानुटला भूमिडला इरे माया तो जाले मूडा ईडे उदी तंदुती सूर्य बेबे माया गंजी मೈ ಮೇಲೆ तो जाऊंगले बानोडित्ती ಮೊದಲ ಬಂದ ಮಾತಾ ವಚ್ಚಿದ ಲೋಕೋಗೆ ಕಾರ್ಮಿಕದ ಬಲ್ಪು ಕನ ತಂದುlle ದಿನಾ 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 ಮಜಾ ಮಾಡು ತೋಟ ತೀರೆ ದಿನಾ ದಿನಾ ಮಜಾ ತೋಟ ಬಟಾಗಿರೆ ದಿನಾ ದಿನಾ ಹರಿ ಓಂ. ತುಳುನಾಡಿನ ಒಂದು ಹಾಡಿಗೆ ನೃತ್ಯ ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮುಂದಿನ ವೇದಿಕೆ ನಮ್ಮ ಪುಟಾಣಿ ಮಕ್ಕಳಿಗೆ. ಪುಣ್ಯಕೋಟಿ ಹಸುವಿನ ಸತ್ಯನಿಷ್ಠೆ ಮತ್ತು ಧರ್ಮಪಾಲನೆಯಿಂದ ಪ್ರಭಾವಿತನಾದ ಹುಲಿ ತನ್ನ ಕ್ರೌರ್ಯವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತದೆ. ಸತ್ಯವೇ ದೇವರು ಎಂಬ ಸಂದೇಶವನ್ನು ಸ್ಪಷ್ಟಪಡಿಸುವ ಹಾಡಿಗೆ ಅಭಿನಯಿಸಲಿದ್ದಾರೆ ನಮ್ಮ ಶಿಶುಮಂದಿರದ ಮಕ್ಕಳು. ಜೋರಾದ ಚಪ್ಪಾಳೆಯೊಂದಿಗೆ ಪುಟಾಣಿ ಮಕ್ಕಳನ್ನು ಸ್ವಾಗತಿಸಿ. ಹರಿ ಓಂ. 1ನೇ ತರಗತಿಯ ಹುಡುಗಿಯರು ಮುಂದಿನ ನೃತ್ಯಕ್ಕಾಗಿ ವೇದಿಕೆಯ ಬಲಭಾಗಕ್ಕೆ ಬರುವುದು.
ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ ಹಂದರ. ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕಥೆಯನ್ನು, ಸಾತ್ವಿಕ ಗೋವು ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಧರಣಿ ಮಂಡಲ ಮಧ್ಯದೊಳಗೆ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಣಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷಲಿ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಣಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷಲಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಹಬ್ಬಿದಾಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು
ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಳುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಡುಕಲೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಯೇ ಕೇಳು, ಕಂದನಿರುವನು ತೊಟ್ಟಿಯೊಳಗೆ. ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು. ನುಸುಳಿ ಹೋಗುವೆ ಮತ್ತೆ ಬರುವೆಯ ಖುಷಿಯ ನಾಡುವೆ ಎಂದಿತು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು. ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು. ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ತೊಟ್ಟಿಗೆ.
ನಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ. ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾದಿಂತೆಂದಿತು. ಚಿನ್ನಗೊಲ್ಲನ ಕರೆದು ತಾನು ಮುನ್ನ ತಾದಿಂತೆಂದಿತು. ನಿನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚಿನ್ನ ಕೃಷ್ಣನ ಭಜಿಸಿರಿ. ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚಿನ್ನ ಕೃಷ್ಣನ ಭಜಿಸಿರಿ. ಈಗನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಈವನು ಸೌಭಾಗ್ಯ ಸಂಪದ ಭಾವ ಜಪಿತ ಕೃಷ್ಣನು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿ ನೃತ್ಯದ ಮೂಲಕ ತಮ್ಮ ಮುಗ್ಧ ಅಭಿನಯವನ್ನು ಪ್ರದರ್ಶಿಸಿದ ಶಿಶುಮಂದಿರದ ಪುಟಾಣಿಗಳಿಗೆ ಅಭಿನಂದನೆಗಳು. ಮುಂದಿನ ವೇದಿಕೆ ದುಂಡು ಭೂಮಿಗೆ ಸುತ್ತ ಖುಷಿಗೆ 1ನೇ ತರಗತಿಯ ಹುಡುಗಿಯರು. ಮುಂದಿನ ತಯಾರಿ 2ನೇ ತರಗತಿಯ ಹುಡುಗರು. ಜೈ ಶ್ರೀರಾಮ್. ನನ್ನೆಲ್ಲ ಪ್ರೀತಿಯ ಹಿರಿಯರಿಗೆ ನಮಸ್ಕಾರಗಳು. ಉಲ್ಲಾಸದ ಹೂಮಳೆ ಸುರಿಯುತ್ತಿದೆ ನನ್ನಲ್ಲಿ. ನನ್ನ ಗೆಳತಿಯರ ಹೆಜ್ಜೆಗಳು ಮಾತನಾಡಲಿವೆ. ನಮ್ಮೆಲ್ಲರ ನಗುವೆ ಸಂಗೀತವಾಗಲಿವೆ. ಈ ಕ್ಷಣಗಳನ್ನು ಆನಂದಿಸಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಿನುಗುವ ನಕ್ಷತ್ರಗಳನ್ನು ಧನ್ಯವಾದಗಳು.
ಖುಷಿ ಖುಷಿಯ ಸಗ್ಗವಿಲ್ಲಿದೆ, ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ. ನಾಳೆ ಯಾರ್ 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 ಬಲ್ಲರು, ನಾಳೆ ಯಾರ್ 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 ಬಲ್ಲರು. ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. Sing and dance, 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 all of you. Life is sweet, sweet like a honeydew. ತುಂಡಿ ಭೂಮಿಗೆ ಸುತ್ತೋ ಖುಷಿ, ಬೆಟ್ಟ ಮೇಘಕ್ಕೆ ತಿಳೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಹೊತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಬೆಣ್ಣೆಯ ಮೋಡ ಅಲ್ಲಿ ಬೆಳಕಿ ನೋಡ, ತಂಗಾಳಿ ಹಾಡ ಕೇಳು ಕಾವೇರಿ ನೋಡ. ಮೂಡಣ ಮನೆಯಿಂದ ಬಾನಂಚಿನವರೆಗೂ ಹಸುರಿನ ಸೀರೆಯಲಿ ಬಂಗಾರದ ಸೆರಗು. ಬೆಣ್ಣೆಯ ಮೋಡ ಅಲ್ಲಿ ಬೆಳಕಿ ನೋಡ, ತಂಗಾಳಿ ಹಾಡ ಕೇಳು ಕಾವೇರಿ ನೋಡ. ಮೂಡಣ ಮನೆಯಿಂದ ಬಾನಂಚಿನವರೆಗೂ ಹಸುರಿನ ಸೀರೆಯಲಿ ಬಂಗಾರದ ಸೆರಗು. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಿನಲ್ಲಿ. ಮುಂಜಾನೆಯು ನೀ ಮುಸ್ಸಂಜೆಯು ನೀ, ನನ್ನೆದೆಯ ಬಡಿತವು ನೀ.
ತಮ್ಮ ಸುಂದರ ಅಭಿನಯದ ಮೂಲಕ ನಮ್ಮ ಮನವನ್ನು ರಂಜಿಸಿದ ಮುದ್ದು ಪುಟಾಣಿಗಳಿಗೆ ಅಭಿನಂದನೆಗಳು. ಮುಂದೆ ರಿಮಿಕ್ಸ್ ಹಾಡಿಗೆ ನೃತ್ಯ ಹಾಕಲು ಬರುತ್ತಿದ್ದಾರೆ 2ನೇ ತರಗತಿಯ ಹುಡುಗರು. ಹರಿ ಓಂ ನಮಸ್ತೆ. ನಮ್ಮ ಜೊತೆ ಸೇರಿಕೊಂಡಿರುವ ಎಲ್ಲ ಗಣ್ಯರಿಗೂ ಸ್ವಾಗತ. ಓಂ, ಇವತ್ತು ಏನು ವಿಶೇಷ? ಈ ವರ್ಷ ನಮ್ಮ ಶಾಲೆಗೆ ಶತಮಾನದ ಸಂಭ್ರಮ ಅಲ್ವಾ, ಅದರ ಕಾರ್ಯಕ್ರಮ ಸಂಚಯ್. ಓ ಹೌದಲ್ಲ, ನಮ್ಮ 2ನೇ ತರಗತಿಯ ಹುಡುಗರು ಈ ದಿನ ಡ್ಯಾನ್ಸ್ ಮಾಡಲಿದ್ದಾರೆ. ಹಾಗಾದರೆ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣವೇ? ಇದೀಗ ನಿಮ್ಮ ಮುಂದೆ 2ನೇ ತರಗತಿಯ ಹುಡುಗರು ಬರಲಿ, ಚಪ್ಪಾಳೆ. ದೇವ ಶ್ರೀ ಗಣೇಶ, 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 देवा श्री गणेश। ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है, उसकी नजरें उतारे, डर भी उससे डरा रे, जिसकी रखवाली यारे करता सारा तेरा। देवा श्री गणेश, 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 देवा श्री गणेश। ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಶಿವ ಪಾತಾಳ ಕೆಳಗೆ ಬಿಟ್ಟನು, ಆಕಾಶ ಮೇಲೆ ಇಟ್ಟನು. ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಚ್ಚದೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. देखो देखो है शाम बड़ी दीवानी, धीरे धीरे बन जाए न कोई कहानी. देखो देखो है शाम बड़ी दीवानी, धीरे धीरे बन जाए न कोई कहानी. दिल पर है दिलकश है दिलदार नजारे हैं, आज जमीन पर उतरे कितने सितारे हैं. अगलो होश नमी दानम हम है दिल है और जानम, बस दीवानगी 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 है. ना कोई रहसन ना रहबर ये इल्जाम लगे किस पर, बस दीवानगी 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 है. All hot girls put your hands up and say Om Shanti Om. All the cool boys come on make some noise and say Om Shanti Om. ತಮ್ಮ ಚಂದದ ನೃತ್ಯದ ಮೂಲಕ ನಮ್ಮ ಮನಸೂರೆಗೊಂಡ 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೃದಯ ತುಂಬಿದ ಧನ್ಯವಾದಗಳು. ಭಕ್ತಿಗೆ ಪ್ರಖ್ಯಾತನಾದ ಪ್ರಹ್ಲಾದ ಈತನ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳು. ಭಕ್ತಿ ಎಂದರೇನು? ದೇವರ ಮೇಲೆ ನಂಬಿಕೆ ಎಷ್ಟರ ಮಟ್ಟಿಗಿರಬೇಕು? ಜೀವನವನ್ನೇ ಪಣಕ್ಕಿಟ್ಟು ದೇವರನ್ನು ಆರಾಧಿಸುವುದು ಸಾಧ್ಯವೇ? ಈ ಎಲ್ಲ ಪ್ರಶ್ನೆಗೆ ಒಂದು ಜೀವಂತ ಉತ್ತರವೇ ಭಕ್ತ ಪ್ರಹ್ಲಾದ. ದೇವರು ಎಲ್ಲಿಯೂ ಇದ್ದಾನೆ ಎಂಬ ಅವನ ನಂಬಿಕೆಗೆ ಸಾಕ್ಷಿಯಾಗಿ ಸ್ತಂಭದಲ್ಲೇ ವಿಷ್ಣು ನರಸಿಂಹ ರೂಪದಲ್ಲಿ ಅವತರಿಸಿ ಧರ್ಮಕ್ಕೆ ಜಯ ತಂದುಕೊಟ್ಟನು. ಇದು ಕೇವಲ ಕಥೆಯಲ್ಲ, ಇದು ಭಕ್ತಿಯ ಶಕ್ತಿ, ಇದು ನಂಬಿಕೆಯ ಮಹಿಮೆ. ಇದೀಗ ನಮ್ಮ ಮುಂದೆ ಇರುವ ಈ ನೃತ್ಯ ಭಕ್ತ ಪ್ರಹ್ಲಾದನ ಅಮೋಘ ಭಕ್ತಿಯನ್ನು ಹಾಗೂ ಅವನ ಅಚಲ ಧೈರ್ಯವನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ. ಇದೀಗ ನಿಮ್ಮ ಮುಂದೆ ಭಕ್ತಿ, ಧೈರ್ಯ ಮತ್ತು ನಂಬಿಕೆಯ ಪ್ರತೀಕವಾದ ಭಕ್ತ ಪ್ರಹ್ಲಾದನ ನೃತ್ಯ.
ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮೋ ನಾರಾಯಣಾಯ. जगज्जालपालं खचत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदा मोदिवासं पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिभ्रातसारं जनान्तर्विहारं धराभारहारं चिदानन्दरूपं मनोज्ञस्वरूपं धृतानेकरूपं भजेऽहं भजेऽहम् जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीककेतुं त्रिलोकैकसेतुं भजेऽहं भजेऽहम् कृताम्नाय गानं ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಈ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಜಲವೆಲ್ಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು ಮೃಡನಾಣೆ ಹೇಳುವೆನು, ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ,
ಪಾತಾಳದಲ್ಲಿ ಹರಿಚರಣ, ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು, ಮೆಟ್ಟಿ ತುಳಿಯುವೆ ಅವನ ಶಿರವನ. ಹರಿವೈರ ಸರಿಯಲ್ಲ, ಹರಿಗಿಂತ ಅಧಿಕರು ಇನ್ನಾರು ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವ ವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ. ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ, ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಇವನು ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದೂ ಇರಬಹುದು, ನಿನ್ನಲ್ಲಿದ್ದೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿ? ಅಲ್ಲಿಯೂ ಇದ್ದಾನೆ. ಸಬಲ ಮತ್ತ ಗಜೇಂದ್ರ ವಿಮರ್ದನ ವಿಪಿನರಾಟ್ ಸದೃಶೋ ಬಲವಾನಯಂ ಸಮನುಜೋ ಹಿನು ಸಿಂಹ ವನಸ್ತಥಾ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದ್ರೆ ನೀನೇ ಸರಿ.
ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಕಾಳಿಗೆ ಸಿಕ್ಕ ತರಗೆರೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಭಕ್ತ ಪ್ರಹ್ಲಾದನ ಅಚಲ ಭಕ್ತಿ, ಧೈರ್ಯ ಮತ್ತು ಸತ್ಯದ ಜಯವನ್ನು ಅದ್ಭುತವಾಗಿ ನೃತ್ಯದ ಮೂಲಕ ನಮ್ಮ ಮುಂದೆ ತಂದಿರುವ ಪ್ರೀತಿಯ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸುಂದರ ಪ್ರದರ್ಶನವು ಎಲ್ಲರ ಮನಗಳನ್ನು ಮುಟ್ಟಿದ್ದು ಭಕ್ತಿಯ ಮಹತ್ವವನ್ನು ಮತ್ತೆ ನೆನಪಿಸಿದೆ. ನಿಮ್ಮ ಈ ಪ್ರದರ್ಶನ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಮುಂದಿನ ನೃತ್ಯಕ್ಕಾಗಿ ಇದೀಗ ವೇದಿಕೆ 3ನೇ ತರಗತಿಯ ಮಕ್ಕಳಿಗೆ. ಸೂಚನೆ 1. ಮುಂದಿನ ಕೊರಿಯೋಗ್ರಾಫರ್ ನೃತ್ಯಕ್ಕೆ ಇರುವ ಮಕ್ಕಳು, ಈಗ ನಮ್ಮ ತರಗತಿಯ ನೃತ್ಯ ಆದ ಮಕ್ಕಳು ಕೊರಿಯೋಗ್ರಾಫರ್ ನೃತ್ಯದಲ್ಲಿ ಇರುವ ಮಕ್ಕಳು 1ನೇ ತರಗತಿಗೆ ಹೋಗಿ ಅಲ್ಲಿ ಪ್ರೇಯರಲ್ಲಿರುವ 5 ಮಕ್ಕಳು ಇಲ್ಲೇ ಇರಿ. ಹರಿ ಓಂ. ಶುಭ ಮಧ್ಯಾಹ್ನ. ಪ್ರಕೃತಿ ಎಷ್ಟು ಸುಂದರವಾಗಿದೆ ಎಂದು ಕಾಣಬೇಕೆಂದರೆ ಒಮ್ಮೆ ಮುಂಜಾನೆ ಹೊತ್ತು ಎದ್ದು ಕಾಣಬೇಕು. ಹೂವಿನ ಸುವಾಸನೆ, ತಂಪಾದ ಗಾಳಿ, ಮಿಂಚಿನಂತೆ ಹೊಳೆಯುವ ಬೆಳಕು, ಅದೇ ಸೌಂದರ್ಯವನ್ನು, ಅದೇ ಉಲ್ಲಾಸವನ್ನು, ಅದೇ ಬಾಲ್ಯವನ್ನು ಹೊತ್ತು ನನ್ನ ಸಹಪಾಠಿಗಳು ವೇದಿಕೆಗೆ ಬರಲಿದ್ದಾರೆ ಮಳ್ಳಿ ಮಳ್ಳಿ ಮಿಂಚಿನಂತೆ.
ನಿಗ ಪಗ ಪದ ಪದ ಸದ ಸರಿಗ ಮಣ್ಣಿ ಮಣ್ಣಿ ಮಿಂಚುಳ್ಳಿ ಜಾಣ ಜಾಣ ಕಾಜಾಣ ಊರಕ್ಕೆ ಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚಿನ್ನ ಚಿನ್ನ ಏಳಿ ಏಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರನ ಉದಯ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಜಾಣ ಜಾಣ ಕಾಜಾಣ ಊರಕ್ಕೆ ಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚಿನ್ನ ಚಿನ್ನ ಏಳಿ ಏಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರನ ಉದಯ ಮಾನಮ್ಮ ನೋಡಲ ಕಂದಮ್ಮಗಳು ಈ ಕೆಂಪಾದ ಮುಗಿಲುಗಳು ಆ ಕಂದಗಳನ್ನು ತೂಗೋಕೆ ಬರುವ ತಂಗಾಳಿ ಲಹರಿಗಳು ಮನದೇವತೆಯ ಶಾಲೆ ಮಣಿಮಾಣಿಕದ ಮಾಲೆ ಈ ಎಲೆ ಎಲೆ ಹಿಮಗಳ ತಂಗುದಾಣ ಮುಂದೆಲ್ಲಿಗೆ ಪಯಣ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಜಾಣ ಜಾಣ ಕಾಜಾಣ ಊರಕ್ಕೆ ಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚಿನ್ನ ಚಿನ್ನ ಏಳಿ ಏಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರನ ಉದಯ ಮುಂಜಾನೆ ಗಗನ ಎಲ್ಲೆಲ್ಲೂ ಕವನ ಸಾಲೆಲ್ಲ ಪಕ್ಷಿಗಳು ಒಂದೊಂದು ತರದ ನೂರೊಂದು ಸ್ವರದ ಸ್ವಚ್ಛಂದ ಗಮಕಗಳು ನವಿರಾಗ ನುಡಿ ವಚನ ಈ ಪುಟಾಣಿಗಳ ಪಠಣ ಈ ಬದುಕಿಗೆ ಪ್ರತಿದಿನ ಸೂರ್ಯನುದಯ ಆದಾಗ ಹರುಷಮಯ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಜಾಣ ಜಾಣ ಕಾಜಾಣ ಊರಕ್ಕೆ ಪಾಯ್ತು ಧನ್ಯವಾದಗಳು ಮಕ್ಕಳೇ. ಇದೀಗ ಡೆನ್ನನ ಡೆನ್ನಾನ ಎಂಬ ನೃತ್ಯಕ್ಕೆ ಹೆಜ್ಜೆ ನಾಲ್ಕನೇ ತರಗತಿಯ ಹುಡುಗಿಯರು. ಮಾತೆರೆಗ್ಲ ಸೊಲ್ಮೇಲು ಮೂಡಾಯಿ ಪಚ್ಚರಂಗದ ಘಟ್ಟದ ಸಾಲು ಪಡ್ಡಾಯಿ ಸೀಮೆಗಾಳಿ ಬೀಜನಗ ಕಡಲದ ರಾಶಿ ನಡುಟು ಉಂಟಾಯಿನ ಪರಶುರಾಮ ಸೃಷ್ಟಿದು ನಾಡು ಅವು ನಮ್ಮ ಪೆರ್ಮೆದು ತುಳುನಾಡು ಏತೊಂಜಿ ಪೊರ್ಲು ಏತೊಂಜಿ ಸೊಗಸು ನಮ್ಮ ಈ ಪೊರ್ಲ ತುಳುನಾಡು
ನೇಮ ಕೋಲ ಆರಾಧನೆ ಮುಲ್ತ ಕಾರ್ಮಿಕದ ಗೂಡುಗೆ ಕೆಡ್ಡಸ ಆಟಿ ಅಮಾವಾಸ್ಯೆ ಯಕ್ಷಗಾನ ಪಿಲಿನಲಿಕೆ ತುಯ್ಯರೆ ಬಾರಿ ಪೊರ್ಲುಗೆ ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮ ಕೂಡರದ ಶಕ್ತಿದ ನಾಡು ಓ ಪಂದಿ ಕೇಂಡ ಅವ ನಮ್ಮ ಪೆರ್ಮೆದ ತುಳುನಾಡಿಗೆ ಪಂಚವರ್ಣದ ನರ ಕಮ್ಮೆನದ ನಾಡು ನಮ್ಮ ತುಳುನಾಡಿಗೆ ಇಂಚಿತಿನ ನಾಡಡು ಪುಟುದಿನ ನಮ ಪೂರಾ ಪುಣ್ಯವಂತಿರು ಇತ್ತ ನಮ್ಮನ ಎದುರು ತುಳು ಪದ್ಯಗೆ ಪಚ್ಚದಿ ಒಂದು ಬರುಂದುಲ್ಲರ 4ನೇ ತರಗತಿದ ಜೋಕುಲು. ಬಾನುಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೆ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ 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 ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆದ ತುತ್ತೈ ತೊಡು ಏ ತೈಸಿರ ತುಜುವಲು ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲು ಮುಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಟು ಬರ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ನಮನ ಭಾಷೆ ಡೆನ್ನ 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 ಒಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ 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 ಈ ತಂಜಿ ಪೊರ್ಲು ನಮನ ಭಾಷೆ ಡೆನ್ನ 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 ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ பொருளு பொருளு துளுநாடு அசார எசழுத தாமர நம்ம பாசே பொருளு
ಎಸಳಿದ ತಾಮರೆ ನಮ್ಮ ಭಾಷೆ ಕೇದ ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ ಎಸಳಿದ ತಾಮರೆ ನಮ್ಮ ಭಾಷೆ ಹರಿ ಓಂ. ಅದ್ಭುತ ನೃತ್ಯ ಮಾಡಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯಕ್ಕಾಗಿ ನಮ್ಮ ಮಕ್ಕಳು. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ಪಿರಮಿಡ್ ಎನ್ನುವುದು ನೃತ್ಯಗಾರರು ಪರಸ್ಪರರ ಮೇಲೆ ನಿಂತು ಅಥವಾ ಆಸರೆ ನೀಡುವ ರಚನೆಯಾಗಿದೆ. ಇದು ಶಕ್ತಿ, ಏಕತೆ ಹಾಗೂ ಸಮನ್ವಯತೆಯನ್ನು ಪ್ರದರ್ಶಿಸುತ್ತದೆ. ಇದು ಶಕ್ತಿ, ಏಕತೆ ಹಾಗೂ ಸಮಾನತೆಯನ್ನು ಪ್ರದರ್ಶಿಸುತ್ತದೆ. ಇಂತಹ ಪಿರಮಿಡ್ ಡ್ಯಾನ್ಸ್ಗೆ ವೇದಿಕೆಯ ಮೇಲೆ ಬರುತ್ತಿದ್ದಾರೆ 6ನೇ ತರಗತಿಯ ಹುಡುಗರು ಕರತಾಡನದೊಂದಿಗೆ ನಮ್ಮನ್ನು ಹುರಿದುಂಬಿಸುತ್ತಾರೆ. ಧನ್ಯವಾದ. धरती अंबर सितारे उसकी नजरें उतारे
चले एक चिंगारी प्रतिशोध से खड़ी रावण की लंका जले शत्रुओं की कतारें एक अकेले से हारे कण भी पर्वत हुआ रे श्लोक बन के जहाँ रे नाम आया तेरा हे देवा श्री गणेश 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 ಪಿರಮಿಡ್ ನೃತ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸಿದ ಎಲ್ಲ ಮಕ್ಕಳಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಸಮನ್ವಯ, ಸಾಹಸ ಮತ್ತು ಶ್ರಮ ಎಲ್ಲರ ಮನಸೆಳೆದಿದೆ. ಈ ಮನಮೋಹಕ ಪ್ರದರ್ಶನಕ್ಕಾಗಿ ಮತ್ತೆ ಅಭಿನಂದನೆಗಳು. ಇದೀಗ ಮತ್ತೊಂದು ಭಕ್ತಿಭಾವದ ನೃತ್ಯ ಪ್ರದರ್ಶನ ಇದೀಗ ನಿಮ್ಮ ಮುಂದೆ. ಇದೀಗ ಶಿಶು ಮಂದಿರದ ಮಕ್ಕಳಿಂದ ನೃತ್ಯ ಪ್ರದರ್ಶನ, ಕೃಷ್ಣ ಸುಧಾಮ ನಾಟಕ.
ಸ್ನೇಹವು ಜೀವನದ ಅತ್ಯಂತ ಅಮೂಲ್ಯವಾದ ಬಾಂಧವ್ಯ. ದ್ವಾರಕೆಯ ಮಹಾರಾಜನಾಗಿದ್ದರೂ ಕೂಡ ಶ್ರೀಕೃಷ್ಣ ತನ್ನ ಬಾಲ್ಯದ ಸ್ನೇಹಿತನನ್ನು ಸುಧಾಮನನ್ನು ಅಪಾರ ಪ್ರೀತಿಯಿಂದ ಸ್ವಾಗತಿಸಿದ ಸ್ನೇಹದ ಕತೆ ಒಳಗೊಂಡ ಕೃಷ್ಣ ಸುಧಾಮರ ನಾಟಕವನ್ನು ಈಗ ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದೆ. ಸುಖದ ದಿನಗಳ ಯಾವಾಗ ಬರುತ್ತದೋ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿದ್ದಾರೆ. ಅಂತೂ ಇಂಟು ನಮಗೆ ಬಡತನವೇ ಗತಿ. ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದು ನಮ್ಮ ಧರ್ಮ. ನೀವು ನೀಟ್ ಹೇಳೋದಲ್ಲಿ ಬಾಲ ಮುಂದೆ. ನೀತಿ ನಿಯಮ ಇದ್ದುದರಿಂದ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಗೆಳೆಯಾದದ್ದು. ಮಾಟೋ ಮಾಟಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತ ಅಂತಿರ. ಆ ಮಹಾರಾಜಲ್ಲಿ ನಾವೆಲ್ಲಿ ಯಾಕೆ ಬಡ ಬಿತ್ತೀರ? ಸುಳ್ಳು ಯಾಕೆ ಹೇಳಲಿ ನಾನು? ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂಥ ಶ್ರೀಮಂತ ಗೆಳೆಯ ನಾನಿದ್ದರೂ ಇಲ್ಲಿಯವರೆಗೆ ಸಹಾಯ ಕೇಳಲಿಲ್ಲ. ಬಡವರ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಗೆಳೆಯನ ಮುಂದೆ ಎಂಥ ಶಾಭಿಯಾನ. ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳೋದು? ಆತ್ಮೀಯ ಗೆಳೆಯ ಅಂದ ಮೇಲೆ ಸಹಾಯ ಮಾಡೇ ಮಾಡ್ತಾರೆ. ಇಲ್ಲ ಅನ್ನರಾರ, ಆದರೆ ಕೇಳಲು ಸಂಕೋಚ. ಹಸಿರುವ ಮಕ್ಕಳಿಗೆ ಆದರೂ ಹೋಗಿ ಕೇಳಿ. ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರೀ ಕೈಯಲ್ಲಿ ಹೋಗಲಾರೆ. ನಿಂದೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪನೇ ಉಳಿದಿದೆ, ಕಟ್ಟಿಕೊಡಲೇ? ಸರಿ, ಹಾಗೆ ಮಾಡು. ಯಾರು ನೀನು? ಯಾರು ನೀನು? ಒಳಗೆ ಪ್ರವೇಶವಿಲ್ಲ. ನಾನು ಕೃಷ್ಣನ ಸ್ನೇಹಿತ. ನನ್ನನ್ನು ಒಳಗೆ ಬಿಡು. ಒಳಗೆ ಬಿಡಲಾರೆ. ಆ ಮಹಾರಾಜಲ್ಲಿ ಬದವನಾದ ನೀನಲ್ಲಿ. ಬದವನಾದ ನೀನಲ್ಲಿ.
ಬೆಂಕಿ ಬಿಟ್ಟು ಒಳಗೆ ಬಿಡಲಾರೆ. ಆ ಮಹಾರಾಜಲ್ಲಿ ಬದವನಾದ ನೀನಲ್ಲಿ. ರಾಮ ಯಾವಾಗ ಬಂದೆ ಬಾವಳಗೆ ಶ್ರೀಕೃಷ್ಣ ಮಹಾರಾಜರು. ಏಕೆ ಸುಧಾಮ ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿಮ್ಮ ನೋಡಿದ್ದೆ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕ. ಅಷ್ಟು ಬೇಗ ನಿನ್ನನ್ನು ನಾನು ಹೋಗಲು ಬಿಡೋದಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ ಸುಮ್ಮನಿರು. ಬಂದ ತಕ್ಷಣ ಹೋಗುವುದಾದರೆ ಏಕೆ ಬಂದೆ? ಯಾರಲ್ಲೇ ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ಕೃಷ್ಣನಂತಹ ಮಿತ್ರನ ಪಡೆದ ನಾನೇ ಧನ್ಯ. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯಲ್ಲಿ ತಾನು ತಿಂದು ಹೆಂಡತಿಗೂ ತಿನ್ನಿಸಿದ. ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಸುಮ್ಮನೆ. ಸುಧಾಮ, ನೀನು ಬಂದು ನನಗೆ ಬಹಳ ಸಂತೋಷವಾಗಿದೆ. ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದದ್ದು, ನಿನ್ನ ಪಾಲಿನ ಕಡಲೆ ನಾನೇ ಕಸಿದುಕೊಂಡದ್ದು. ಪ್ರಜೆಗಳ ಹಸಿವು ನೀಗಿಸಲು ರಾಜನಾದವನು ಶ್ರಮಿಸಬೇಕು. ನಿನಗೇನು ಬೇಕು ಸುಧಾಮ? ನನಗೇನು ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತೆಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ನಾನಿನ್ನು ಊರಿಗೆ ಹೊರಡುವೆ. ಹೋಗಿ ಬಾ. ಶುಭವಾಗಲಿ ಗೆಳೆಯ. ಗುಡಿಸಲು ಎಲ್ಲಿ? ಗುಡಿಸಲೆ ಜಾಗದಲ್ಲೇ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ನಿಮ್ಮ ಮಿತ್ರನ ಕೃಪೆಯಿಂದ ನಾನು ಅವನಿಗೆ ಸಹಾಯ ಮಾಡುವೆನು, ಕೇಳಲಿಲ್ಲ. ನೀವು ಧಾರಕ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರು ಬಂದು ಮನೆ ಕಟ್ಟಿದ್ದಾರೆ. ನಮಗೆಲ್ಲ ಹೊಸ ಉಡುಪು ಆಭರಣವನ್ನು ಕೊಟ್ಟರು. ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ. ಸರ, ಓಲೆ ಎಲ್ಲವೂ. ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿ ನೋಡಿ. ನನಗೇನು ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ಕೃಷ್ಣನ ಸ್ನೇಹವೇ ನನಗೆ ರೇಷ್ಮೆ ಬಟ್ಟೆ, ಅವನ ಮಾತೆ ಆಭರಣ. ಅವನಂತಹ ಗೆಳೆಯನು ಪಡೆದ ನಾನೇ ಧನ್ಯ.
ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಕೃಷ್ಣ. ಕೃಷ್ಣ ಸುಧಾಮ ನಾಟಕವನ್ನು ಪುಟಾಣಿಗಳು ಮನಮೋಹಕವಾಗಿ ನಿಮ್ಮ ನಿರೂಪಣೆ, ಭಾವಾಭಿನಯ ಮತ್ತು ಮುದ್ದಾದ ಪ್ರದರ್ಶನದ ಮೂಲಕ ಎಲ್ಲರ ಮನಗೆದ್ದಿದೆ. ಈ ಸುಂದರ ಕಾರ್ಯಕ್ರಮಕ್ಕಾಗಿ ಪುಟಾಣಿಗಳಿಗೆ ಅಭಿನಂದನೆಗಳು. ಇದೀಗ ಮುಂದಿನ ಭಕ್ತಿ ನೃತ್ಯಕ್ಕಾಗಿ ಈ ವೇದಿಕೆ. ಸ್ವಾಮಿ ಶರಣಮಯ್ಯಪ್ಪ, ಈ ಒಂದು ಮಂತ್ರವೇ ಸಾಕು ಮನಸ್ಸಿನಲ್ಲಿರುವ ಎಲ್ಲಾ ಭಾರವನ್ನು ತಗ್ಗಿಸಲು ಮತ್ತು ಆತ್ಮಕ್ಕೆ ಶಾಂತಿ ನೀಡಲು. ಅರಣ್ಯದ ಮಧ್ಯದಲ್ಲಿ ಪರ್ವತಗಳ ನಡುವೆ ವಾಸಿಸುವ ಭಕ್ತರ ಕಣ್ಣೀರನ್ನು, ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಕರುಣಮೂರ್ತಿ ಧರ್ಮಶಾಸ್ತ್ರ ನಮ್ಮ ಅಯ್ಯಪ್ಪ ಸ್ವಾಮಿ. ಎಷ್ಟು ದೂರವಾದರೂ, ಎಷ್ಟು ಕಷ್ಟವಾದರೂ ಇರುಮುಡಿ ಹೊತ್ತು ನಂಬಿಕೆಯ ಹೆಜ್ಜೆ ಹಾಕುತ್ತಾ ಭಕ್ತರು ಸಾಗುವ ದಾರಿ ಅದು ಕೇವಲ ಯಾತ್ರೆ ಅಲ್ಲ, ಅದು ಆತ್ಮ ಸಾಕ್ಷಾತ್ಕಾರದ ಪಥ. ಪ್ರತಿ ಹೆಜ್ಜೆಯಲ್ಲೂ ಸ್ವಾಮಿ ಶರಣಮಯ್ಯಪ್ಪ ಎಂಬ ಘೋಷಣೆ, ಪ್ರತಿ ಉಸಿರಲ್ಲೂ ಭಕ್ತಿ, ಪ್ರತಿ ಮನಸ್ಸಲ್ಲೂ ಒಂದು ಆಸೆ, ಒಮ್ಮೆ ಅಯ್ಯಪ್ಪನ ದರ್ಶನವಾಗಲಿ ಎಂಬ ತವಕ. ಈ ತವಕಕ್ಕಾಗಿ ಇಂದು ರೂಪ ಸಿಕ್ಕಿದೆ. ಇಂದು ನಿಮ್ಮ ಕಣ್ಮುಂದೆ ಮೂಡಿಬರಲಿದೆ ಅಯ್ಯಪ್ಪನ ದಿವ್ಯ ಸನ್ನಿಧಿ. ಸ್ವಾಮಿ ತಿಂದಗ ತಿಂದಗ ತಿಂದಗ
స్వామి తిందగ 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 అయ్యప్ప తిందగ 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 స్వామి తిందగ తోం తోం అయ్యప్ప తిందగ తోం తోం అయ్యప్ప తిందగ తోం తోం స్వామి తిందగ తోం తోం తిందగ 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 తోం 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 స్వామి తిందగ 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 తోం 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 స్వామి అయ్యప్ప స్వామి అయ్యప్ప నీవే గతి దేవా నన్ను గోవగైకరావా స్వామి అయ్యప్ప స్వామి అయ్యప్ప నీవే గతి దేవా నన్ను గోవగైకరావా నీవే గతి దేవా నన్ను గోవగైకరావా అయ్యప్ప దేవాయ నమః అభయ స్వరూపాయ నమః అయ్యప్ప దేవాయ నమః అభయ స్వరూపాయ నమః హరిహర సుపుత్రాయ నమః కరుణా సముద్రాయ నమః నిజ
ಧೀರ ಗಂಭೀರ ಶಬರಿ ಗಿರೀಶಿಖರ ಘನಯೋಗ ಮುದ್ರಾಯ ನಮಃ ಪರಮಾಣು ಹೃದಯಾಂತರಾಳ ಸ್ಥಿತಾನಂತ ಬ್ರಹ್ಮಾಂಡ ರೂಪಾಯ ನಮಃ ಅಯ್ಯಪ್ಪ ದೇವಾಯ ನಮಃ ಅಭಯ ಸ್ವರೂಪಾಯ ನಮಃ హరిహర సుత స్వామి అయ్యప్ప మణికంఠ మీ దర్శనం కోసం ఈ చివరి శ్వాస ఎదురు చూస్తుంది. ఈ కన్య స్వామికి మీ దర్శనం పొందే అదృష్టం లేదా అయ్యప్ప? पद्मनेत्राय नमो नमः शक्तिरूपाय नमो नमः कर्मसाध्याय नमो नमः धर्मशास्त्राय नमो नमः भूतनाथाय नमो नमः देवदेवाय नमो नमः मञ्जुकेशाय नमो नमः मन्द्रपूर्णाय नमो नमः అయ్యప్ప శరణం శరణమెందయ్యప్ప శబరీనాథనే అభయం నీ. అయ్యప్ప శరణం శరణమెందయ్యప్ప ശബരീനാഥനേ അഭയം നീ. കണ്ണിൽ മിന്നും കാടും മേടും സ്വാമി പാദം ആമയങ്ങൾ ഹരനായി ഹരിയായി പുലരുന്ന രൂപം ആലില മുദ്രയിൽ തെളിയേണം. അയ്യപ്പ ശരണം ശരണമെന്തയ്യപ്പ ശബരീനാഥനേ അഭയം നീ. ഓം ശാന്തി ശാന്തി ശാന്തി. ഓം ശാന്തി ശാന്തി ശാന്തി. ಶ್ರೀ ಅಯ್ಯಪ್ಪನ ನೃತ್ಯ ರೂಪಕವನ್ನು ಅತಿ ಭಕ್ತಿ ಭಾವದಿಂದ ಹಾಗೂ ಶ್ರೇಷ್ಠವಾಗಿ ಪ್ರದರ್ಶಿಸಿದ ನಮ್ಮ ಮಕ್ಕಳಿಗೆ ಅನಂತ ಅನಂತ ಧನ್ಯವಾದಗಳು. ಹರಿ ಓಂ. ಜ್ಞಾನ ಸಮೃದ್ಧಿ ಶಕ್ತಿಯ ಸಂಕೇತವಾಗಿ ನಾವು ಮಾತೆಯರಾದ ಸರಸ್ವತಿ, ಲಕ್ಷ್ಮಿ, ದುರ್ಗೆಯರನ್ನು ಆರಾಧಿಸುತ್ತೇವೆ. ಜ್ಞಾನದ ಬೆಳಕನ್ನು ಮೂಡಿಸುವ ಮಾತೆ ಸರಸ್ವತಿಯ ಸ್ತುತಿಯನ್ನು ಮಾಡಲಿದ್ದಾರೆ ನಮ್ಮ 2ನೇ ತರಗತಿಯ ಮಕ್ಕಳು.
ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡೆಯನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡೆಯನ್ಯಾರಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತಾ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಗಣ್ಯಾರಮ್ಮ ನಿಮ್ಮೊಳಗಿ ಗಣ್ಯಾರಮ್ಮ ನಿಮ್ಮೊಳಗಿ ಗಣ್ಯಾರಮ್ಮ ಹರಿ ಓಂ. ನಮ್ಮಮ್ಮ ಶಾರದೆ ಭರತನಾಟ್ಯ ಪ್ರದರ್ಶನವನ್ನು ಅದ್ಭುತವಾಗಿ ನೀಡಿದ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಲ್ಲಿ ಅಡಗಿರುವ ಶಕ್ತಿ, ಶಿಸ್ತು, ಆತ್ಮವಿಶ್ವಾಸವನ್ನು ಪ್ರದರ್ಶಿಸುವ ಅದ್ಭುತ ಕ್ಷಣ ಇದು. ಇದೀಗ ಅವರು ತಮ್ಮ ಪರಿಶ್ರಮ, ತರಬೇತಿ ಮತ್ತು ಪ್ರತಿಭೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಸೂಚನೆಯಲ್ಲಿ 5ನೇ ತರಗತಿಯಲ್ಲಿರುವಂತಹ ಕರಾಟೆಯ ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು.
ಕ್ಷಮಿಸಿ, ಇದೀಗ ಕರಾಟೆಯ ನೃತ್ಯವನ್ನು ಮುಂದಿನ ವೇದಿಕೆಯಲ್ಲಿ ಮುಂದುವರಿಸುವುದು. ಇದೀಗ ಸಮಾಜದಲ್ಲಿ ಸಮಾನತೆ, ಸತ್ಯ ಮತ್ತು ಧರ್ಮದ ಬೆಳಕನ್ನು ಹರಡಿದ ಮಹಾನ್ ದಾರ್ಶನಿಕರು, ಕವಿಗಳು ಆದ ಬಸವಣ್ಣನವರ ವಚನಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಸರಳವಾದ ಪದಗಳಲ್ಲಿ ಆಳವಾದ ಅರ್ಥವನ್ನು ಹೊತ್ತಿರುವ ಈ ವಚನಗಳು ಭಕ್ತಿ, ನೈತಿಕತೆ ಮತ್ತು ಮಾನವೀಯತೆಯ ಸಂದೇಶ ನೀಡುತ್ತದೆ. ಈ